ಎಲ್ಲ ದೈಜ ವೀಕ್ಷಕರಿಗೂ ಕ್ಲಾಸಿಕ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಜಯಲಕ್ಷ್ಮಿ ಸಾರೀಸ್ ಉದ್ಯಮ ವಲಯದಲ್ಲಿ ಬಹಳಷ್ಟು ದೊಡ್ಡದಾಗಿ ಕೇಳಿ ಬರುತ್ತಿರುವ ಹೆಸರು. ಒಂದು ಹಳ್ಳಿಯ ಬಾಲಕಿಯೊಬ್ಬಳು ದೊಡ್ಡ ಉದ್ಯಮಿಯಾಗಿ ಬೆಳೆದಂಥ ಯಶೋಗಾಥೆ. ವಿಜಯಲಕ್ಷ್ಮಿ ಸಾರೀಸ್ ಬಗ್ಗೆ ತುಂಬ ಕೇಳಬೇಕಾಗಿದೆ ನಾವು. ಯಾಕಂದರೆ ಒಂದು ಸೀರೆಯಿಂದ ಪ್ರಾರಂಭಿಸಿ ದಿನವೊಂದಕ್ಕೆ ಸಾವಿರಾರು ಸೀರೆಗಳನ್ನು ಮಾರಾಟ ಮಾಡುವ ಮಟ್ಟಕ್ಕೆ ಬೆಳೆದ ಈ ಒಂದು ಯಶೋಗಾಥೆಯನ್ನು ನಾವೆಲ್ಲರೂ ಕೇಳಲೇಬೇಕು. ನಮ್ಮೊಡನಿದ್ದಾರೆ ಅಂಜಲಿ ವಿಜಯರವರು. ಅಂಜಲಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಜಲಿ, ನೀವು ವಿಜಯಲಕ್ಷ್ಮಿ ಸಾರೀಸ್ ಮೂಲಕ ಬಹಳಷ್ಟು ಪ್ರಸಿದ್ಧಿ ಪಡೆದಿದ್ದೀರಿ. ಈ ಒಂದು ಉದ್ಯಮಕ್ಕಿಂತ ಮಾತನಾಡುವ ಮೊದಲು ನಿಮ್ಮ ಬಾಲ್ಯ ಎಲ್ಲಿ, ಹೇಗೆ, ವಿದ್ಯಾಭ್ಯಾಸ, ಇದರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಓಕೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂಜಲಿ, ಲೈಕ್ ಯು ಆಲ್ ನೋ. ಆ್ಯಂಡ್ ನಾನು ಹುಟ್ಟಿದ್ದು ಡೆಲ್ಲಿ. ಐ ವಾಸ್ ಬಾರ್ನ್ ಇನ್ ಡೆಲ್ಲಿ ಆ್ಯಂಡ್ ಬ್ರಾಟ್ ಅಪ್ ಇನ್ ಹಂದಾಡಿ, ದಟ್ ಈಸ್ ಇನ್ ಬ್ರಹ್ಮಾವರದ ಒಂದು ಸಣ್ಣ ಗ್ರಾಮದಲ್ಲಿ. ಲಿಟಲ್ ರಾಕ್ ಅಂತ ಸ್ಕೂಲಿಂಗ್ ಮಾಡಿಕೊಂಡು, and then SMS, and then Manipal, and then did my MBA in Bangalore. That was in 2006 and 2007. And then I started off working there, and ella balyada nenapugalu is with Handadi, and all the while it was here for couple of years. And then I'd been to Bangalore for the corporate world, and that's how it is. ಈಗ ನೀವು ಈ ಕೆಲಸ ಮಾಡ್ತಾ ಇದ್ರಿ ಅಂತ ಕಾಲೇಜ್ ಆದ ನಂತರ ನಿಮ್ಮ ವೈವಾಹಿಕ ಜೀವನ, ಮದುವೆ? ಓಕೆ, ನಮ್ಮ ಯಜಮಾನ್ರು ಬಂದ್ಕೊಂಡು ಈಸ್ ಅ ತಮಿಳಿಯನ್. ಸೊ ಹಿ ಈಸ್ ಬೇಸಿಕ್ಲಿ ಫ್ರಮ್ ತ್ರಿಚಂಗೂರ್. ಇಟ್ ಈಸ್ ನಿಯರ್ ಸೇಲಂ. ಆ್ಯಂಡ್ 14 ವರ್ಷದ ಮಗ ಇದ್ದಾನೆ. ಸೊ ಮೈ ಹಸ್ಬೆಂಡ್, ಹಿ ಯೂಸ್ ಟು ಬಿ ಅ ವೈಸ್ ಪ್ರೆಸಿಡೆಂಟ್ ವಿತ್ ಅನ್ MNC. ರೈಟ್ ನಾವು ಸಿನ್ಸ್ ವಿಜಯಲಕ್ಷ್ಮಿ ಇಸ್ ಗ್ರೋಯಿಂಗ್, ವಿ ಹ್ಯಾವ್ ಟೋಲ್ಡ್ ಹಿಮ್ ಟು ರಿಟೈರ್ ಆ್ಯಂಡ್ ಎಂಜಾಯ್ ದ ಲೈಫ್. ಬಟ್ ಆಲ್ ದ ವೈಲ್ ನಾನು ಕೆಲಸ ಮಾಡಿದ್ದು ಬ್ಯಾಂಗ್ಳೂರಲ್ಲಿ ಸಾಧಾರಣ ಒಂದು 8-10 ವರ್ಷ IT ಕಂಪನಿಯಲ್ಲಿ ಸಾಫ್ಟ್ ಸ್ಕಿಲ್ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದೆ. ನನ್ನ ಕೆಲಸ ಏನಂದರೆ ಆರ್ಮಿ ಆಫೀಸರ್ಸ್, ನೇವಿ ಆಫೀಸರ್ಸ್, ಏರ್ಫೋರ್ಸಲ್ಲಿ ಇರೋ ಆಫೀಸರ್ಸ್ಗೆಲ್ಲ ರೀಸೆಟಲ್ಮೆಂಟ್ ಟ್ರೈನಿಂಗ್ ಅಂತ ಗೌರ್ಮೆಂಟ್ ಸೈಡಿಂದ ಬರುತ್ತೆ, ಅವ್ರಿಗೆ ಟ್ರೈನ್ ಮಾಡುವಂಥದ್ದು ಕೆಲಸ ಇತ್ತು. ಆ್ಯಂಡ್ ದೆನ್ ತುಂಬ IT ಕಂಪನೀಸಲ್ಲಿ ಫ್ರೆಷರ್ಸ್ ಬರ್ತಾರೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು, ಆ ಮಕ್ಕಳಿಗೆ ಟ್ರೈನ್ ಮಾಡಿ ಅವ್ರಿಗೆ ಆನ್ ಬೋರ್ಡ್ ಸರ್ಟಿಫಿಕೇಷನ್ ಕೊಡೋ ಕೆಲಸ ನಂದಿತ್ತು. 2016 ತನಕ ಮಾಡಿದೆ. 2016ನಲ್ಲಿ ಜಾಬ್ ಬಿಟ್ಕೊಂಡು ಇನ್ನೊಂದು ಕಂಪನಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದಾಗ 2016 ಮೇಯಲ್ಲಿ ನಮ್ಮ ಮಾವ ತೀರ್ಕೊಂಡ್ರು. ಸೊ that was a transition where I had to leave my corporate life and go to Tamil Nadu. ಇದು ಕಾರ್ಪೊರೇಟ್ ಉದ್ಯಮ, ಬೇರೆ ಉದ್ಯಮ. ಅಲ್ಲಿಂದ ಏಕಾಏಕಿ ನೀವು ಸೀರೆ ಉದ್ಯಮಕ್ಕೆ ಬಂದ್ರಿ. ಹೇಗೆ ಆಕರ್ಷಿತರಾದ್ರಿ? ಹೇಗೆ ವಿಷಯ? ಆಕ್ಚುಲಿ ಸೀರೆ ಉದ್ಯಮದಲ್ಲಿ ನನ್ಗೆ ಐ ಡೋಂಟ್ ನೋ ಎನಿಥಿಂಗ್, ಏನು ಗೊತ್ತಿರಲಿಲ್ಲ. ಬಟ್ 2016ನಲ್ಲಿ ನಮ್ಮ ಮಾವ ತೀರ್ಕೊಳ್ಬೇಕಾದ್ರೆ ನಾನೊಬ್ಬಳೇ ದೊಡ್ಡ ಸೊಸೆ ಮನೆಯಲ್ಲಿ. ನಮ್ಮ ಮಾವಗೆ ಇಬ್ರು ಮಕ್ಕಳು, ಒಬ್ಬರು ನಮ್ಮ ಹಸ್ಬೆಂಡ್ ಆ್ಯಂಡ್ ಇನ್ನೊಬ್ಬರು ಹೀ ಈಸ್ ಇನ್ ದ ಬ್ಯಾಂಕ್ ರೈಟ್ ನೌ, ಮ್ಯಾನೇಜರ್ ಇನ್ ದ ಬ್ಯಾಂಕ್. ಆ್ಯಂಡ್ 2016 May 1st he expired. ಎಲ್ಲ ವಿತ್ ನ್ಯೂ ಆಫರ್ ಲೆಟರ್ ಕೈಯಲ್ಲಿ ಇಟ್ಕೊಂಡು ಇವಾಗ ಬ್ಯಾಂಗ್ಳೂರ್ ಟು ಚೆನ್ನೈ ಹೋಗ್ಬೇಕಂತ ಪ್ಲಾನ್ ಇರಬೇಕಾದ್ರೆ ವಿ ಗಾಟ್ ಅ ನ್ಯೂಸ್. ನಮ್ಮ ಅತ್ತೆ, ಐ ಮೀನ್ ಶಿ ಎಕ್ಸ್ಪೈರ್ಡ್ ಲಾಂಗ್ ಬ್ಯಾಕ್. ಅವ್ರು ನಮ್ಮ ಯಜಮಾನ್ರು ತುಂಬ ಚಿಕ್ಕವ್ರು ಇರಬೇಕಾದ್ರೆ ಅತ್ತೆ ಎಕ್ಸ್ಪೈರ್ ಆಗಿದ್ರು. ಸೊ ಸಿನ್ಸ್ ಐ ವಾಸ್ ದ ಎಲ್ಡರ್ ಓನ್ಲಿ ಡಾಟರ್ ಇನ್ ಲಾ, ಐ ವಾಸ್ ಓನ್ಲಿ ಗರ್ಲ್ ಇನ್ ದ ಫ್ಯಾಮಿಲಿ. ನಾನು ಒಬ್ಬಳೇ ಇದ್ದೆ. ಬಿಟ್ಟರೆ ಮಾವ, ನಮ್ಮ ಯಜಮಾನ್ರು,
ಅವ್ರ ಚಿಕ್ಕ ಮಗ ಯಾರು ಇದ್ದಿಲ್ಲ, ಅವ್ರ ಅಮ್ಮ ಇದ್ರು, ನಮ್ಮ ಅತ್ತೆ ಇದ್ರು. ಸೊ ಒಂದು ಪರಿಸ್ಥಿತಿ ಬಂತು, ಕಾರ್ಪೊರೇಟ್ ಲೈಫಾ ಇಲ್ಲ ಫ್ಯಾಮಿಲಿಯಾ, ಇಬ್ರು ಮಕ್ಕಳಿದ್ರು. ನಮ್ಮ ಟೂ ಸಿಸ್ಟರ್ಸ್ ಟು ಮೈ father-in-law. They're all district education officers. So one situation ಬಂತು, ನಾನೇ ನೋಡ್ಕೊಳ್ಬೇಕಂತ. ಸೊ ನಾ ಹೇಳಿದೆ, ತುಂಬ we had so many confusions. 80 years 90 years ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ, ಇವ್ರು ನೋಡ್ಕೊಂಡು ಏನು ಮಾಡೋಣ ಅಂತ. ಸೊ ಎಲ್ಲ ಆಪ್ಷನ್ಸ್ ಹೋಮಲ್ಲಿ ಹಾಕಿ ಎಲ್ಲ ಹೇಳಿದ್ರು, ಬಟ್ ಮನ್ಸು ಬಂದಿಲ್ಲ. ಸರಿ, ಕೆಲಸ ಬಿಟ್ಕೊಂಡು ತಿರುಚಂಗೋಡ್ ಶಿಫ್ಟ್ ಆದೆ. ಆ್ಯಂಡ್ ವಿತ್ ಎನಿ ಅದರ್ ಸೆಕೆಂಡ್ ಥಾಟ್ ಐ ಸ್ಟೇಡ್ ದೇರ್ ಫಾರ್ 6 months. ತಿರುಚಂಗೋಡಲ್ಲಿದ್ದೆ. ಒಂದು ಸಣ್ಣವ್ರು, ನಮ್ಮ ಹಂದಡಿ ಹೇಗಿದೆಯೋ ತಿರುಚಂಗೋಡು ಅದೇ ಥರ ಇದೆ. ಅಲ್ಲಿ ಹೋಗಿ ಆಮೇಲೆ ಆವಾಗ ನಾನು ತಮಿಳ್ ಕೂಡ ಬರಲ್ಲ. ಸೊ ಇಟ್ ವಾಸ್ ವೆರಿ ನ್ಯೂ ಫಾರ್ ಮೀ. ಅಲ್ಲಿ ಹೋಗಿ ಸ್ವಲ್ಪ ತಮಿಳ್ ಕಲ್ತ್ಕೊಂಡು 1 year 2 year ಅಜ್ಜಿನ ನೋಡಿಕೊಂಡು 90 years 5 ವರ್ಷ ಇದ್ರು ಅವ್ರು ನೋಡ್ಕೊಂಡು, ಅವ್ರು ಚಾಕರಿ ಮಾಡಿಕೊಂಡು ಎಲ್ಲ ಮಾಡಿಕೊಂಡು. ಆವಾಗ ಏನಾಗ್ತು, ನನ್ನ ಕೆಲಸ ಮಾಡ್ಬೇಕಂತ ಯಾವಾಗಲೂ ಒಂಥರ, ಹೆಣ್ಮಕ್ಳಂದ್ರೆ ಸುಮ್ಮನೆ ಇರಲೇಬಾರ್ದು, ಏನಾದರೂ ಒಂದು ಮಾಡಬೇಕು, ಓಡ್ತಾ ಇರಬೇಕು ಅಂತ ಚಿಕ್ಕ ವಯಸ್ಸಿಂದ ಇತ್ತು. ನನ್ನ ಬಾಲ್ಯದ ಜೀವನ ಒಂದು ಯಾವಾಗಲೂ ಒಂದು ಸ್ಮೂತಾಗಿ ಹೋಗಿಲ್ಲ. ಇಟ್ ವಾಸ್ ಆಲ್ವೇಸ್ ಅಪ್ಸ್ ಆ್ಯಂಡ್ ಡೌನ್ಸ್. ಸೊ ಯಾವಾಗಾದರೂ ಏನಾದರೂ ಒಂದು ಮಾಡಬೇಕು, ಸೊಸೈಟಿಗೆ, ಜನರಿಗೆ ನಾವೇನು ಮಾಡ್ಬೋದಂತ ತೋರಿಸ್ಬೇಕಂತ ಒಂದು ಛಲ ಆವಾಗಲಿಂದ ಇತ್ತು. ಸೊ ಆವಾಗ ಏನು ಮಾಡಿದೆ, ಒಂದು ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಟೆರೆಸ್ ಮೇಲೆಲ್ಲ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಹಾಕೋಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಇಟ್ ಗೇವ್ ನೈಸ್ ಈಲ್ಡ್, ಬಟ್ ದೆನ್ ಏನಾಯ್ತಂದ್ರೆ ತುಂಬ ಕೆಲಸ ಆ್ಯಂಡ್ ಆಲ್ ಮೇಂಟೆನೆನ್ಸ್. ಐ ಕುಡಂಟ್ ಡೂ ಇಟ್. ವಿ ನೀಡೆಡ್ ಲಾಟ್ಸ್ ಆಫ್ ಪೀಪಲ್ ಆ್ಯಂಡ್ ಪ್ಲೇಸ್. ಆ್ಯಂಡ್ ದೆನ್ ಇನ್ನೊಂದೆರಡು ಬಿಸ್ನೆಸ್ ಟ್ರೈ ಮಾಡಿದೆ. ಅದು ಇಟ್ ವಾಸ್ ಓಕೆ. ಒಂದು IT ಪ್ರೊಫೆಷನಲ್ ಅನ್ನು ಬಿಟ್ಟು, ಬಹುಶಃ ಕೈ ತುಂಬ ಸಂಬಳ ಕೊಡುವ ಒಂದು ಉದ್ಯಮವನ್ನು ಬಿಟ್ಟು ನೀವು ಮನೆಯವರೊಂದಿಗೆ, ಹಿರಿಯವರೊಂದಿಗೆ ವಾಸಿಸ್ತೇನಂತ ಹೋದದ್ದೇ ಒಂದು ದೊಡ್ಡ ನಿರ್ಧಾರ. ಯಾಕಂದ್ರೆ ಬಹುಶಃ ಇವತ್ತಿನ ಯುವಜನತೆ ಯಾರು ಅಷ್ಟು ದಿಟ್ಟ ನಿರ್ಧಾರ ಕೈಗೊಳ್ಳಿಕ್ಕಿಲ್ಲ. ಅಂತ ಒಂದು ದಿಟ್ಟ ನಿರ್ಧಾರ ಕೈಗೊಂಡು ನೀವು ಬಹುಶಃ ಈ ಉದ್ಯಮಕ್ಕೆ ಬರ್ಲಿಕ್ಕೆ ಸಹಕಾರಿ ಆಯ್ತು ಏನೋ. ಈ ಆರ್ಗ್ಯಾನಿಕ್ ಕೃಷಿ ಅಂತ ಹೇಳಿದ್ರಿ, ಅಲ್ಲಿಂದ ಅದು ಏಕೆ ಬಿಟ್ರಿ, ಅಲ್ಲಿಂದ ಹೇಗೆ ಮುಂದೋಯ್ತು? ಓಕೆ, ಆರ್ಗ್ಯಾನಿಕ್ ಕೃಷಿ ಮಾಡೋದು ಸುಲಭ ಇಲ್ಲ ಅಂತ ಗೊತ್ತಾಯ್ತು ನನಗೆ. ತುಂಬ ಕಷ್ಟ. ಬಿಕಾಸ್ ಫರ್ಟಿಲೈಸರ್ಸ್, ಕೆಮಿಕಲ್ಸ್ ಹಾಕೊಂಡು ಮಾಡೋದು, ಪೀಪಲ್ ಆರ್ ಡೂಯಿಂಗ್ ಇಟ್. ಬಟ್ ಆರ್ಗ್ಯಾನಿಕ್ ಮಾಡೋದು ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಈಸಿ. ಇಟ್ ರಿಕ್ವೈರ್ಸ್ ಸೋ ಮೆನಿ ಪ್ರೋಟೋಕಾಲ್ಸ್. ಸೊ ಆಮೇಲೆ ನನಗದು ಕೆಲಸ ಜಾಸ್ತಿ ಆ್ಯಂಡ್ ನಾನು ಒಬ್ಬಳೇ ಮಾಡ್ತಾ ಇದ್ದೆ. ಬಿಕಾಸ್ ನನ್ನ ಹಸ್ಬೆಂಡ್ ಹಿ ವಾಸ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್. ವೀಕ್ಲಿ ಒನ್ಸ್ ಯೂಸ್ ಟು ಕಮ್ ಹೋಮ್. ಆ್ಯಂಡ್ ಐ ಟ್ರೈಡ್ ಔಟ್ ವಿತ್ ಸಾರೀಸ್. ಬಿಕಾಸ್ ಮನೆ ಹತ್ರಿಂದ 1 ಗಂಟೆ ದಾರಿ, ಅಲ್ಲಿಂದ ಸೇಲಂ ಇದೆ, ಅಲ್ಲೇ ಎಲ್ಲ ಸಾರಿ ಉತ್ಪತ್ತಿ ಆಗುತ್ತೆ. ಅಲ್ಲಿಂದ ಅಕ್ರಾಸ್ ವರ್ಲ್ಡ್ ಹೋಗುತ್ತೆ ಸಾರೀಸ್. ಇವತ್ತು ಯಾವುದೇ ಶೋರೂಮ್ಸ್ ಇರಲಿ, ಎಲ್ಲೇ ಇರಲಿ, ಎಲ್ಲ ಕಡೆ ಅಲ್ಲಿಂದೇ ಹೋಗೋದು. ಸೊ ಸ್ವಲ್ಪ ಸಾರಿ ತಗೊಂಡು ಬಂದೆ, ಬರೀ ಒಂದು 10 ಸಾರಿ ತಗೊಂಡು ಬಂದೆ. ಕೈಲಿ ಒಂದು 3,000 ರೂಪಾಯಿ ಇತ್ತಷ್ಟೇ. ಆವಾಗ ತುಂಬ ದುಡ್ಡು ಬೇಕಾಗಿಲ್ಲ. 2 ಹೊತ್ತು ಊಟ ಆ್ಯಂಡ್ ಮನೇಲಿ ನೋಡಿಕೊಂಡು ಫ್ಯಾಮಿಲಿ, ಟಿಪಿಕಲ್ ಹೌಸ್ ವೈಫ್ ಲೈಫ್ ಐ ವಾಸ್ ಲಿವಿಂಗ್. ಒಂದು 10 ಸಾರಿ ತಗೊಂಡು ಬಂದ್ಕೊಂಡು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಐ ಸ್ಟಾರ್ಟೆಡ್ ಸೆಂಡಿಂಗ್ ಇಟ್ ಟು ಪೀಪಲ್. ಸೊ ಅಲ್ಲಿಂದ ಏನು ಮಾಡಿದೆ, ತಗೊಂಡು ಸ್ಯಾಂಪಲ್ಸ್ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಶಾಪ್ಸ್ಗೆ. ಒಂದು ಶಾಪಲ್ಲಿ ಸ್ಯಾಂಪಲ್ ಅಪ್ರೂವ್ ಮಾಡಿಕೊಂಡು ನೆಕ್ಸ್ಟ್ ಆರ್ಡರ್ ಕೊಟ್ಟು, ಇನ್ನೊಂದು 20 ಸಾರೀಸ್ ಕೊಡಿ, ಇನ್ನೊಂದು 50 ಕೊಡಿ, ಇನ್ನೊಂದು 100 ಕೊಡಿ. ನಾನು ಎಣಿಸಿದೆ, ಸರಿ ನಮ್ಮ ಮನೆ ಹತ್ರನೇ ಇದೆ, ನಾವು ಹೋಗಿ ಅವ್ರು ಕೊಡ್ತೀವಿ, ಯಾಕೊಂದು 10 ರೂಪಾಯಿ ಇಟ್ಟು ನಾವು ಕೊಡಬಾರ್ದು ಅಂತ. ದೆನ್ ಐ ಥಾಟ್ ಓಕೆ, ಇಟ್ ಟರ್ನ್ಡ್ ಆಸ್ ಅ ಬಿಸ್ನೆಸ್. ದೆನ್ ಫ್ರಮ್ 10 ಸಾರಿಯಿಂದ ಇವಾಗ ಸಾಧಾರಣ ವಿ ಸಪ್ಲೈ ಮೋರ್ ದೆನ್ 10,000 sarees to stores across. Journey was definitely not easy. It was very tough. ಇವಾಗ ಎಲ್ಲ ಕಲರ್ಫುಲ್ ಇದೆ, ಬಟ್ ಆವಾಗ ಮಾಡೋದು ಕೆಲಸನೇ ಇಟ್ ವಾಸ್ ವೆರಿ ಟಫ್. ತಳಹಂತದಿಂದ ಒಂದು ಉದ್ಯಮವನ್ನು ಬೆಳೆಸೋದು ಬೆಳೆಸಿದವರಿಗೆ ಮಾತ್ರ ಗೊತ್ತಿರ್ತದೆ. ಬೇರೆಯವರಿಗೆಲ್ಲ ನೋಡುವಾಗ ಆಕರ್ಷವಾಗಿ ತೋರ್ತದೆ, ಆದರೆ ಹಿಂದಿನ ಶ್ರಮ, ಎಷ್ಟು ಶ್ರಮದಿಂದ ಮೇಲೆ ಬಂದಿದ್ದೆ ಅಂದರೆ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಈಗ ನೀವು ಪ್ರಥಮ ಒಂದು ಸೀರೆ ಮಾರಾಟ ಮಾಡಿದ ನಿಮ್ಮ ಅನುಭವ ಹೇಗೆ, ಅದು ಎಷ್ಟು ಖುಷಿ ಆಯಿತು, ಹೇಗೆ ಅನಿಸ್ತು? 2016 ಬಂದೊಂದು May 1st ಐ ಕೇಮ್ ಟು ತಿರುಚಂಗೋಡ್. ಆ್ಯಂಡ್ June ಜುಲೈಯಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಆಲ್ಮೋಸ್ಟ್. ಸೊ ಬೈ ಜುಲೈ ವೆನ್ ಐ ಸ್ಟಾರ್ಟೆಡ್ ಫಸ್ಟ್ ಸೆಟ್ ಆಫ್ ಸ್ಯಾಂಪಲ್ ನಾನೇನು ಮಾಡಿದೆ, ಆವಾಗ ನಮ್ಮದೊಂದು ಹಳೆ ಗಾಡಿ ಇತ್ತು ನಮ್ಮ ಮಾವಂದು, ಅಂದರೆ ನಮ್ಮ ಅತ್ತೆ ತೆಗ್ಸಿಕೊಟ್ಟೆ. ಸೊ ಆ ಹಳೆ ಗಾಡಿ ಇವಾಗಲೂ ಇದೆ, ಯಾಕಂದರೆ ಅದು ನಾನು ಕೊಡೋಕೆ ಬಿಟ್ಟಿಲ್ಲ. ಇಟ್ಸ್ ಆಲ್ಮೋಸ್ಟ್ 30 years ಫಾರ್ ನಾವು. ಒಂದು ವೆರಿ ಓಲ್ಡ್ ಕಾಲೇಜ್ ಇದೆ. ಆ ಕಾಲೇಜಲ್ಲಿ ಕೂತ್ಕೊಂಡು ಸಾಧಾರಣ ಚೆನ್ನೈ ಅಂದರೆ ಇವಾಗ ಇಟ್ಸ್ ಮೆಟ್ರೋ, ಚೆನ್ನೈಯಲ್ಲಿ ಒಂದು 80-100 ಶೋರೂಮ್ಸ್ಗಳಿದ್ದಾವೆ. ಒಂದು 10 ಸಾರಿ ತಗೊಂಡು ಗಾಡೀಲಿ ಕೂತ್ಕೊಂಡು, ನಮ್ಮದೊಬ್ಬರು ಡ್ರೈವರ್ ಇದ್ದರು ಸೆಂತಿಲ್ ಅಂತ, ಅವ್ರನ್ನ ಹಾಕಿ ತಿರುಚಂಗೋಡಿನ ಚೆನ್ನೈಗೆ ಹೋಗ್ಬೇಕಾದ್ರೆ 6 hours, ಅಲ್ಲಿಂದ ಹೋಗ್ತಾ ಒಂದು 80 ಶೋರೂಮ್ 4 ದಿವಸ ಇತ್ಕೊಂಡು ಒಂದು 80 ಶೋರೂಮ್ಸ್ ಹತ್ತಿ ಇಳಿದೆ.
ಎಲ್ಲರ ಹತ್ರ ಸ್ಯಾಂಪಲ್ ತೋರಿಸಿದೆ, ಈ ಸ್ಯಾಂಪಲ್ ಇದೆ, ಈ ರೇಟಿಗೆ ಕೊಡ್ತೀವಿ, ಸಪ್ಲೈ ನಿಮ್ಮ ಚೈನ್ ಬೇಕಾ ಅಂತ. ಒಂದೊಂದೇ ಶಾಪ್ಸ್ ಓಕೆ ಆಗ್ತಾ ಹೋಯ್ತು. ಕೆಲವೆಲ್ಲ ಅಮ್ಮ ಬೇಡಮ್ಮ ನಮ್ಮ ಹತ್ರ ಇದೆ ಬೇಡ ಅಂತ ಆ ಥರ ಒಂಥರ ಹ್ಯೂಮಿಲೇಟ್ ಮಾಡಿ ಮಾತಾಡಿದ ದಿವಸನೂ ಇದೆ. ಅವಾಗೆಲ್ಲ ಕಣ್ಣಲ್ಲೆಲ್ಲ ನೀರು ಬಂದಿದ್ದೂ ಇದೆ. ಬಟ್ ಆದ್ರೂ ಇರ್ಲಿ, ಅವ್ರು ತಗೊಳ್ದೆ ಇನ್ನೊಬ್ರು ತಗೊಳ್ತಾರ ಅಂತ ಒಂದು ಫೀಲಿಂಗ್ ವಾಸ್ ದೇರ್. ಸೊ ಮಾಡ್ತೀನಿ ಅಂತ ಫಸ್ಟ್ ಆರ್ಡರ್ ವಾಸ್ ಫಾರ್ ಆಲ್ಮೋಸ್ಟ್ 300 ಸಾರೀಸ್. ಅಂಡ್ ಇನ್ನೂ ಕೆಲವರು ಇದ್ದಾರೆ ಆರ್ಡರ್ ಕೊಟ್ಟು ದುಡ್ಡು ಕೊಡದೇ ಇರೋರು ಇದ್ದಾರೆ, ಇನ್ನೂ ಬಂದಿಲ್ಲ. ಬಟ್ ಇಟ್ಸ್ ಓಕೆ, ವಿ ಹ್ಯಾವ್ ಗಾನ್ ಅ ಲಾಂಗ್ ವೇ. ಸೊ ಇಟ್ ವಾಸ್ ನಾಟ್ ಈಸಿ ದಟ್ ಟೈಮ್. ಆವಾಗ ನಮಗೊಂದು ಕಾಲೇಜ್ ತೆಕ್ಕೊಂಡು ಹೋಗ್ಬೇಕಾದ್ರೆ, ಅದು ಕಾಲೇಜ್ ಹಳೆ ಕಾಲೇಜ್ ಅಂದ್ರೆ AC ನಿಮ್ಗೆ ಗೊತ್ತಿರುತ್ತೆ ಹೆಂಗಿರುತ್ತೆ ಅಂತ. ಅಂಡ್ ಚೆನ್ನೈ ಇಸ್ ಅ ಹಾಟರ್ ಪ್ಲೇಸ್. ಬಟ್ ಆದ್ರೂ ಮೈ ಸನ್ ವಾಸ್ ಆಲ್ಮೋಸ್ಟ್ 1 year 2 years. ಅವ್ನ ಅಮ್ಮನ ಜೊತೆ ಬಿಟ್ಕೊಂಡು ಸರಿ ಏನಾದ್ರೂ ಮಾಡ್ಬೇಕಂದ್ರೆ ಐ ಸ್ಟಾರ್ಟೆಡ್ ಸರ್ಚಿಂಗ್ ಫಾರ್ ಅಂಜಲಿ ಅಂಡ್ ವಾಟ್ ಶಿ ಕ್ಯಾನ್ ಡೂ. ಅಂಡ್ ಜಸ್ಟ್ ವೆಂಟ್ ಆನ್ 100 ಇದ್ದಿದ್ದು 300 ಆಯ್ತು, 300 ಇದ್ದಿದ್ದು ಇಟ್ ಜಸ್ಟ್ ಕೆಪ್ಟ್ ಆನ್ ಗ್ರೋಯಿಂಗ್. ಬಟ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಈಗ ಮೊದಲು ನೀವು ಶೋರೂಮ್ಗಳಿಗೆ ಕೊಟ್ರಿ ಸೀರೀಸ್, ಮತ್ತೆ ನೀವು ಆನ್ಲೈನ್ ಅಲ್ಲಿ ಪ್ರಾರಂಭ ಮಾಡಿದ್ರಿ. ಬಹುಶಃ ಇವತ್ತು ನೀವು ಅತಿ ಹೆಚ್ಚು ಹೆಸರು ಗಳಿಸಿದ್ದೆ ಇದೇ ಒಂದು ಆನ್ಲೈನ್ ಅಲ್ಲಿ. ಬಿಕಾಸ್ ಕೋವಿಡ್ ವಾಸ್ ಚಾಲೆಂಜಿಂಗ್. ಓಕೆ, ರೈಟ್. ಕೋವಿಡ್ ತನಕ ಇಟ್ ವಾಸ್ ಓಕೆ. ಹೋಲ್ಸೇಲ್ ವಿ ವರ್ ಫೋಕಸಿಂಗ್, ಎಲ್ಲ ಹೋಲ್ಸೇಲ್ ಅಲ್ಲಿ ಐ ವಾಸ್ ಫೋಕಸಿಂಗ್. ಸಾಧಾರಣ ಒಂದು 150 ಶೋರೂಮ್ಸ್ಗಿಂತ ಮೇಲೆ ವಿ ಯೂಸ್ ಟು ಸಪ್ಲೈ ಕಂಪ್ಲೀಟ್ಲಿ. ಬಟ್ ಅದ್ರಲ್ಲಿ ಒಂದು ಚಾಲೆಂಜ್ ಇದೆ. ಹೋಲ್ಸೇಲ್ ಅಂದರೆ ಪೇಮೆಂಟ್ಸ್, ಕ್ರೆಡಿಟ್ ಆಪ್ಷನ್ಸ್ ಎಲ್ಲ ಇದೆ. ಬೀಯಿಂಗ್ ಅ ಲೇಡಿ ಕಾಲಿಂಗ್ ಈಚ್ ಟೈಮ್ ಅಂಡ್ ಟೆಲ್ಲಿಂಗ್ ಪೇಮೆಂಟ್ ಕೊಡಿ ಮಾಡಿ ಅಂತ, ಐ ವಾಸ್ ಸಮ್ವೇರ್ ನಾಟ್ ಓಕೆ. ದೆನ್ ವಿ ಹ್ಯಾಡ್ ಅ ಪ್ಲಾಟ್ಫಾರ್ಮ್ ಆನ್ಲೈನ್, ಬಿಕಾಸ್ ಟೆಕ್ನಾಲಜಿ ಇಸ್ ಸೋ ಫಾಸ್ಟ್ ದಟ್ ಇಟ್ಸ್ ಜಸ್ಟ್ ಬೂಮಿಂಗ್. ಆನ್ಲೈನಲ್ಲಿ ಟ್ರೈ ಮಾಡಿದೆ. ಫಸ್ಟ್ ಶೋ ಅವರು ಪ್ರಮೋಟರ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು. ದೆನ್ ವಿ ಹ್ಯಾಡ್ 500 ಫಾಲೋವರ್ಸ್. ಫಸ್ಟ್ ಲೈವ್ ಐ ಡಿಡ್, ವಿ ಹ್ಯಾಡ್ 150 ವ್ಯೂಸ್ ಆ್ಯಂಡ್ ವಿ ಸೋಲ್ಡ್ ಲಾಟ್ಸ್ ಆಫ್ ಸಾರೀಸ್ ಆ್ಯಂಡ್ ದಟ್ ವಾಸ್ ಮೈ ಸಕ್ಸಸ್. ಆ್ಯಂಡ್ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಲ್ಲಿಂದ ಇವತ್ತು ಸಾಧಾರಣ ಅಕ್ರಾಸ್ ಇಂಡಿಯಾದಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಸೆಲ್ಲಿಂಗ್ ಸಾರೀಸ್ ಅಂದರೆ ಐ ಕ್ಯಾನ್ ಸೇ ಇಟ್ಸ್ ಅಂಜಲಿಸ್ ವಿಜಯಲಕ್ಷ್ಮಿ ಸಾರಿ ಕಾನ್ಫಿಡೆಂಟ್ಲಿ. ಬಿಕಾಸ್ ಸಿಲ್ಕ್ ಸಾರಿನೇ ಒಂದು ದಿವಸಕ್ಕೆ 100 ಸಿಲ್ಕ್ ಸಾರೀಸ್ ನಾವು ಆನ್ಲೈನಲ್ಲೇ ಮಾರ್ತೀವಿ. ಆ್ಯಂಡ್ ಅದಕ್ಕೆ ನನಗೆ ಇಂಡಿಯನ್ ಐಡಿಯಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ಕೂಡ ಮೈ ನೇಮ್ ಇಸ್ ರಿಜಿಸ್ಟರ್ಡ್. ಇವಾಗ ನೆಕ್ಸ್ಟ್ ಮಂತ್ ವಿ ಆರ್ ಆಪ್ಟಿಂಗ್ ಫಾರ್ ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್. ಸೊ ಆ ಡಾಕ್ಯುಮೆಂಟೇಶನ್ ಆಗ್ತಾ ಇದೆ. Once everything is fine, one attempt ಮಾಡಿ ನೋಡೋಣ. if it's done, then nothing is possible. ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ, ಏನು ಬೇಕಿದ್ರು ಮಾಡ್ಬೋದು. and that's all. I always believe in if you will, it will happen. ಖಂಡಿತ. ಯಾಕಂದ್ರೆ ಸಾಧನೆ ಮಾಡಬೇಕಾದ್ರೆ ಮನಸ್ಸು ಬೇಕು. ಇದೊಂದು ಬಹಳ ಒಂದು ವಿಶೇಷತೆ. ನಮ್ಮ ಕೊರೋನಾದಿಂದ ಎಷ್ಟೋ ಜನರ ಬದುಕು ಹಾಳಾಗಿದೆ, ಎಷ್ಟೋ ಜನರ ಬದುಕು ಬದಲಾಗಿದೆ ಕೂಡ. ಬಹುಶಃ ಒಂದು ಬದಲಾವಣೆ ನಿಮ್ಮಲ್ಲೂ ಕೂಡ ಆಗಿದೆ. ಆನ್ಲೈನ್ ಉದ್ಯಮಕ್ಕೆ ನೀವು ಬಂದದ್ರಿಂದ ಎಲ್ಲೋ ಒಂದು ಕಡೆ ಇರಬೇಕಾದವ್ರು ನೀವು ಇಡೀ ವಿಶ್ವದಾದ್ಯಂತ ಈಗ ಪ್ರಚಾರ ಪಡೆದಿದ್ದೀರಿ. ವಿಜಯಲಕ್ಷ್ಮಿ ಸಾರೀಸ್ ಇದೆ, ಅದರೊಂದಿಗೆ ಬೇರೆ ಹಲವಾರು ಪ್ರಸಿದ್ಧ ಕಂಪನಿಗಳಿವೆ, ಸೀರೆ ಅಂಗಡಿಗಳಿವೆ. ಜನ ಯಾಕೆ ವಿಜಯಲಕ್ಷ್ಮಿ ಸಾರೀಸ್ ಅನ್ನೇ ಆಯ್ಕೆ ಮಾಡಬೇಕು? ಓಕೆ, ಫಸ್ಟ್ ಥಿಂಗ್ ಇಸ್ ವಿಜಯಲಕ್ಷ್ಮಿ ಸಾರೀಸ್ ಇಸ್ ಫಾರ್ ದ ರಿಯಲ್ ವಿಮೆನ್ ಅಂತ ಒಂದು ಟ್ಯಾಗ್ಲೈನ್ ಹಾಕಿದ್ದೀನಿ. ಆ್ಯಂಡ್ ದಟ್ ಕೇಟರ್ಸ್ ಎಲ್ಲ ವರ್ಗಗಳಿಂದ ಎಲ್ಲ ವರ್ಗಗಳ ಇಂದ ಬರುವ ಲೇಡೀಸ್ಗೆ ವಿ ಕೇಟರ್ ದ ಸಾರೀಸ್ ರೈಟ್ ಫ್ರಮ್ 1000 rupees to 5 lakh rupees. ಬಟ್ ದ ಸ್ಪೆಷಾಲಿಟಿ ಈಸ್ 2016ನಲ್ಲಿ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ತಗೊಂಡೇ ಮಾರ್ತಾ ಇದ್ದೆ. ಒಬ್ಬ ಹೋಲ್ಸೇಲರ್ ಹತ್ರ ತಗೊಂಡೇನೆ ಮಾರಕ್ಕೆ ಸ್ಟಾರ್ಟ್ ಮಾಡಿದ್ದು. ವೀವರ್ ಹತ್ರ ತಗೊಂಡೆ ನಾನು ಮಾರೋಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ದೆನ್ ಹೋಗ್ತಾ 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 ಒಂದೊಂದು ಸ್ಟೇಟ್ ಹೋಗ್ತಾ ಯಾಕೆ ನಾವು ಮಾಡಬಾರ್ದು, ಸ್ವಂತ ಮಾಡಬಾರ್ದು, ನಾವು ಸ್ವಂತ ತರಿ ಹಾಕಿ ಅವ್ರ ಲೂಮ್ಸ್ ಹಾಕಿ ಮಾಡಿದರೆ ನಮ್ಗೊಂದು 100-200 ರೂಪಾಯಿ ನಮ್ಗೆ ಉಳಿಯುತ್ತೆ, ನಾವು ಇನ್ನೊಂದು 100-200 ರೂಪಾಯಿ ಕಮ್ಮಿಗೆ ನಮ್ಮ ಕಸ್ಟಮರ್ ಕೊಡ್ಬೋದಂತ ಒಂದು ಥಾಟ್ ಪ್ರೊಸೆಸ್ ಬಂದ್ಕೊಂಡು ವಿ ಸ್ಟಾರ್ಟೆಡ್ ಅವರ್ ಪ್ರೊಡಕ್ಷನ್. ಸೊ ಫಸ್ಟ್ 5 years 2016 to ಫಸ್ಟ್ 5 years ಬರೀ ರಿಸರ್ಚೇ ಮಾಡಿದೆ. ಎಷ್ಟೊಂದು ಹಣ ಸಂಪಾದನೆ ಮಾಡಿದೆ, ಎಷ್ಟೊಂದು ಹಣ ಕಳ್ಕೊಂಡೆ ಕೂಡ. ಇಂಡಿಯಾದಲ್ಲಿರೋ ಅಷ್ಟೊಂದು ಸ್ಟೇಟ್ಸ್, ಇಫ್ ಇಟ್ಸ್ ಗುಜರಾತ್ ಆರ್ ಬನಾರಸ್, ರಾಜಸ್ಥಾನ್, ಕೋಲ್ಕತ್ತಾ, ಛತ್ತೀಸ್ಗಢ, ಅಸ್ಸಾಂ, ಯು ನೇಮ್ ಒನ್, ಎವ್ರಿ ಸ್ಟೇಟ್ ನಾನು ಹೋಗಿದ್ದೀನಿ. ಒಂದೊಂದು ಸ್ಟೇಟಲ್ಲಿ ಒಂದೊಂದು ತಿಂಗಳು ಉಳ್ಕೊಂಡು ಆ ಸ್ಟೇಟಲ್ಲಿ ಬರೀ ಗೂಗಲಲ್ಲಿ ಹಾಕ್ಕೊಂಡು ಈ ಸ್ಟೇಟಲ್ಲಿ ಏನು ವೀವಿಂಗ್ ಆಗುತ್ತೆ ಅಂತ ನೋಡಿಕೊಂಡು ಅಲ್ಲಿ ಹೋಗಿ ಅಲ್ಲಿರೋ ಈ ಆಟೋ ಸ್ಟ್ಯಾಂಡ್, ಚಿಕ್ಕ ಚಿಕ್ಕ ಬಸ್ ಸ್ಟ್ಯಾಂಡ್ಸಲ್ಲಿ ಕೇಳಿಕೊಂಡು ಇಲ್ಲಿ ಎಲ್ಲಿ ನೇಯ್ತಾರೆ ಅಂತ ಹೋಗಿ ಹಾಗೆ ಹುಡ್ಕೊಂಡು ಹೋಗಿ 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 ವೀವ್ ಮಾಡೋರು ತರಿಗಾರರು ಅಲ್ಲಿ ಹೋಗಿ, ನೇಯ್ಕಾರರು ಅಲ್ಲಿ ಹೋಗಿ ವಿ ಸ್ಟಾರ್ಟೆಡ್ ಪ್ರೊಕ್ಯೂರಿಂಗ್ ದೆಮ್ ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ಸೆಲ್ಲಿಂಗ್. ಒನ್ ಪಾಯಿಂಟ್ ಆದಮೇಲೆ ವಿ ಕುಡಂಟ್ ಬೈ, ಯಾಕಂದರೆ ಕಾಂಪಿಟೇಷನ್ ಇತ್ತು. ಎಲ್ಲ ಒಂದು ಅಂಗಡಿಯವರು ಬರ್ತಾರೆ, ನಾವು ಹೋಗ್ತೀವಿ, ಸೊ ಸೇಮ್ ಕಲೆಕ್ಷನ್ಸ್ ಆಗ್ತಿತ್ತು. ಆಮೇಲೆ ಏನು ಮಾಡಿದ್ವಿ, ನೇಯ್ಕರ್ ಹತ್ರ ನಾವು ಒಂದು ಕಾಂಟ್ರಾಕ್ಟ್ ಸೈನ್ ಮಾಡಿದ್ವಿ. ನೀವು ನೇಯೋದೆಲ್ಲ ನಾವೇ ತಗೊಳ್ತೀವಿ, ನಾವು ಡಿಸೈನ್ಸ್ ಕೊಡ್ತೀವಿ, ಕಲರ್ಸ್ ಕೊಡ್ತೀವಿ, ನೀವು ಅದು ನೇಯ್ದು ಕೊಡಿ ನಮಗೆ ಅಂತ. ಸೊ ಟುಡೇ ಸಾಧಾರಣ
ನೋಡಬೇಕಾದ್ರೆ ವಿ ಹ್ಯಾವ್ 700 to 800 ನೇಕಾರರು ನಮ್ಮ ಅಂಡರ್ ಕೆಲಸ ಮಾಡ್ತಿದ್ದಾರೆ ಅಕ್ರಾಸ್ ಇಂಡಿಯಾ, ವೆದರ್ ಇಟ್ಸ್ ಯುವರ್ ಗುಜರಾತ್ ಆ್ಯಂಡ್ ವಾಟ್ ಎವರ್ ಪ್ಲೇಸಸ್. ಇವಾಗಷ್ಟೇ ಒಂದು ತಿಂಗಳು ಮುಂಚೆ ಬನಾರಸಲ್ಲಿ 1 ತಿಂಗಳಿದ್ವಿ. ಎಲ್ಲ ನೇಕಾರರು ನಮ್ಗಂತ ಒಂದು ಸ್ಟಾಕ್ ರೆಡಿ ಮಾಡಿರ್ತಾರೆ. ಬರೀ 20 ದಿವಸದಲ್ಲಿ ನಾವು ಒಂದು ಸಾಧಾರಣ 12,000 ಮೇಲೆ ಸಾರಿ ಸೇಲ್ ಮಾಡಿ ಬಂದಿದ್ವಿ, ಎಲ್ಲ ಪ್ಯೂರಲ್ಲಿ. ಬಟ್ ಎಸ್, ಇಟ್ಸ್ ಚಾಲೆಂಜಿಂಗ್, ಕಷ್ಟನೂ ಇದೆ. ಬಟ್ ಅಗೇನ್ ವಿ ವರ್ಕ್ ಟುವರ್ಡ್ಸ್ ಇಟ್. ಒಂದು ಟಾರ್ಗೆಟ್ ಅಂತ ನಾನು ಸೆಟ್ ಮಾಡಿದ್ರೆ, ಕೆಲವ್ರು ಹೇಳ್ತಾರೆ ಇಲ್ಲಿ ಸೆಟ್ ಮಾಡಿ ಟಾರ್ಗೆಟ್ ಇಲ್ಲಿವರೆಗೆ ಬರ್ತೀರಂತ. ನಾನು ಹಾಗೆ ಹೇಳಲ್ಲ, ಇಲ್ಲಿ ಸೆಟ್ ಮಾಡಿ ಇಲ್ಲಿಂದ ಒಂದು ಸ್ಟೆಪ್ ಮುಂದ್ಗಡೆ ಹೋಗಿ ಅಂತ ಹೇಳೋದು ಯಾವಾಗಲೂ. ಆ್ಯಂಡ್ ದಟ್ ಈಸ್ ದ ಡಿಟರ್ಮಿನೇಷನ್ ಎವ್ರಿ ಒನ್ ಶುಡ್ ಹ್ಯಾವ್. ನಿಜಕ್ಕೂ ಒಂದು ಸ್ಫೂರ್ತಿದಾಯಕ ಕತೆ. ಆನ್ಲೈನಲ್ಲಿ 1-2 ಸೀರೆ ಮಾಡ್ಕೊಂಡು ಇವತ್ತು 700-800 ನೇಕಾರನ್ನ ಇಟ್ಕೊಂಡು ನಿಮ್ಮದೇ ಸ್ವಂತ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿ ಒಂದು ದೇಶಾದ್ಯಂತ ನೀವು ಒಂದು ಹೆಸರು ಮಾಡಿದ್ದು ಬಹುಶಃ ಬಹಳ ವಿಶೇಷವಾಗಿದೆ. ಈಗ ಈ ನೇಕಾರರಿಂದ ನೀವು ಸೀರೆಗಳನ್ನು ತಯಾರಿಸ್ತೀರಿ, ಅವರು ನಿಮ್ಗೆ ಮಾತ್ರ ಮಾಡಿಕೊಡ್ತಾರೆ, ಬೇರೆಯವರಿಗೂ ಮಾಡಿಕೊಡ್ತಾರೆ? ಮಾಡಿಕೊಡಲ್ಲ, ಕಾಂಟ್ರಾಕ್ಟ್ ಅವ್ರದ್ದು. ಕೆಲವು ಇವಾಗ ಕೋವಿಡ್ ಟೈಮಲ್ಲಿ ನೀವು ಹೇಳಿದಾಗೆ ಕೆಲವ್ರ ಮನೆನೂ ಹಾಳಾಗಿದೆ. ಅಂದರೆ ಅವಾಗ ಬಿಸ್ನೆಸ್ ಕಮ್ಮಿ ಇತ್ತು. ಸೊ ಕೆಲವು ನೇಕಾರರಿಗೆ ಲೂಮ್ಸ್ ಎಲ್ಲ ಕ್ಲೋಸ್ ಮಾಡಿ ಹಾಕಿದ್ರು, ಬಿಕಾಸ್ ಬಿಸ್ನೆಸ್ ಇದ್ದಿಲ್ಲ, ಶಾಪ್ಸ್ ವೇರ್ ಕ್ಲೋಸ್ ಡೌನ್. ಸೊ ಆ ನೇಕಾರ್ ಲೂಮ್ಸ್ ಎಲ್ಲ ಬಿಸ್ನೆಸ್ ಇಲ್ಲ. ಪಾಪ ಅವ್ರಿಗೆ 1 kg ಸಿಲ್ಕ್ ತಗೊಂಡು ಬರೋ ಕೂಡ ದುಡ್ಡು ಇರ್ತಿಲ್ಲ ಇತ್ತು. ಆವಾಗ ನಾವು ಏನು ಮಾಡಿದ್ವಿ, ಅವ್ರಿಗೆ ಅವ್ರ ಲೂಮ್ಸ್ ಪುನಃ ಅದರಿಂದ ಉತ್ಪತ್ತಿ ಆಗಲಿ ಅಂತ ನಾವು ಅವ್ರಿಗೆ ಲೂಮ್ಸ್ ಪೇ ಮಾಡಿಕೊಂಡು ವಿ ರಿವೈವ್ ದ ಲೂಮ್ಸ್, ಪುನಃ ಆ ಲೂಮ್ಸ್ ಚಾಲು ಮಾಡಿ ಅದರಿಂದ ಮೆಟೀರಿಯಲ್ಸ್ ಅವ್ರು ಕೊಟ್ಕೊಂಡು ನೇಯ್ದು ನಮ್ಗೆ ಕೊಟ್ಟಿದ್ರು. ಸೊ ದ್ಯಾಟ್ ಒನ್ ಬಾಂಡಿಂಗ್ ವಿ ಹ್ಯಾವ್. ಕಷ್ಟದ ಟೈಮಲ್ಲಿ ನಿಮ್ಗಿದ್ರು ಸರಿ, ನಮಗಿದ್ರು ಸರಿ. ಒಂದು ತುಂಬ ಹಸುವೆ ಇದ್ದಾಗಲೂ ಒಬ್ರಿಗೆ ಊಟ ಕೊಟ್ಟಿದ್ರೆ ಪಾಪ ಅವ್ನ ಜೀವನ ಪರ್ಯಂತ ಅದು ಮರೆಯಲ್ಲ. ಸೊ ನೇಯ್ಕರ್ ಪರಿಸ್ಥಿತಿ ಈಗ ಇಂಡಿಯಾದಲ್ಲಿ ಹಾಗೆ ಇದೆ, ತುಂಬಾ ಕಷ್ಟದಲ್ಲಿದ್ದಾರೆ. ಸೊ ಅವರಿಗೆ ಆ ಟೈಮಲ್ಲಿ ನಾವು ಒಂದು ಹೆಲ್ಪ್ ಮಾಡಿದ್ವಿ. ಸೊ ಇವಾಗ ಅವರು ಜೀವನ ಪರ್ಯಂತ ನಿಮ್ ಬಿಟ್ರೆ ಬೇರೆ ಯಾರು ಕೊಡಲ್ಲ ಮೇಡಮ್, ನೀವು ಕೊಡಿ ಡಿಸೈನ್, ಯಾರು ಕೊಡಲ್ಲ ಅಂದ್ಕೊಂಡು ದಟ್ ಈಸ್ ವಾಟ್ ಬಾಂಡ್ ವಿ ಶೇರ್ ವಿತ್ ನೇಕಾರರು. ಸಾಧನೆ ಅಂದ್ರೆ ಬಹುಶಃ ನಾನು ಹೇಳೋದಿದೆ, ನಾವು ಬೆಳೆಯೋದು ಮಾತ್ರ ಅಲ್ಲ, ಖಂಡಿತ ನಮ್ ಜೊತೆ ಒಂದು ತಂಡನೇ ಬೆಳೆಸೋದಿದೆ ಅಲ್ಲ. ಈಗ ಒಂದು 800 ಕುಟುಂಬಗಳನ್ನು ನೀವು ಬೆಳೆಸ್ತಾ ಇದ್ದೀರಿ. ಸೊ ಇವತ್ತು ನಿಮ್ಮ ಹತ್ರ ಬಹುಶಃ ಭಾರತದಲ್ಲಿರುವ ಎಲ್ಲ ಮಾಡೆಲ್ನ ಸೀರೆಗಳು ನಿಮ್ಮಲ್ಲಿ ತಯಾರಾಗ್ತದೆ. ನಿಮ್ಗೆ ಏನೋ ಸಮಸ್ಯೆ ಇಲ್ಲ ಅಂದ್ರೆ ಯಾವ ಬ್ರ್ಯಾಂಡ್ ಬೇಕಾದ್ರೂ ನಿಮ್ಮ ಹತ್ರ ಮಾಡ್ಲಿಕ್ಕೆ ಆಗ್ತದೆ. ಯಾಕೆ ನೀವು ಆ ದಿನ ಅವ್ರಿಗೆ ಸಪೋರ್ಟ್ ಮಾಡಿದಕ್ಕೆ ಇವತ್ತು ಅವ್ರು ನಿಮ್ ಜೊತೆ ಇದ್ದಾರೆ. ಬಹುಶಃ ಇದೊಂದು ಒಳ್ಳೆಯ ಒಂದು ಚಿಂತನೆ ಆಗಿತ್ತು. ಅಂಜಲಿ ಅವರೇ, ಈಗಾಗಲೇ ಸೀರೆ ಉದ್ಯಮದ ಬಗ್ಗೆ ಹಲವಾರು ಮಾಹಿತಿಗಳು, ನೀವು ಬೆಳೆದ ಬಂದ ಬಗ್ಗೆ ಎಲ್ಲವನ್ನು ತಿಳ್ಕೊಂಡ್ವಿ. ಈಗ ನೀವು ಮುಂದೆ ನಿಮ್ಮ ಪ್ಲಾನ್ ಹೇಗೆ, ಯಾವ ರೀತಿ ಅಂತ? ಇವಾಗ ಸ್ವಲ್ಪ ಹೊತ್ತು ಮುಂಚೆ ನಾವು ಮಾತಾಡಿದ್ದು ಒಂದು 700 to 800 ನೇಕಾರರು ಅಕ್ರಾಸ್ ಇಂಡಿಯಾ ಇದ್ದಾರೆ ಅಂತ. ಸೊ ಇವಾಗ ನಾವು ಉಡುಪಿಯಿಂದ ಆಪ್ರೇಟ್ ಮಾಡ್ತಿದ್ದೀವಿ. ತಮಿಳ್ನಾಡಲ್ಲಿ ನಮ್ದು ಇನ್ನೊಂದು ಬ್ರಾಂಚ್ ಇದೆ, ಅಲ್ಲಿ ರಾ ಮೆಟೀರಿಯಲ್ಸ್ ತಯಾರಾಗುತ್ತೆ, ಅಲ್ಲಿಂದ ಡೈ ಆಗಿ ಇಲ್ಲಿ ಬರುತ್ತೆ. ಯಾಕಂದರೆ ಕಂಪ್ಲೀಟ್ಲಿ ಶಿಫ್ಟ್ ಮಾಡೋಕೆ ನಮ್ಮಿಂದ ಆಗಿಲ್ಲ, ಟೈಮ್ ತಗೊಳುತ್ತೆ. ಸೊ ನನಗೊಂದು ಡ್ರೀಮ್ ಇತ್ತು, ಅದು ನಮ್ಮ ಮನೆ ಹೆಸರು ಕೂಡ ಕನಸು ಅಂತ ಇಟ್ಟಿದ್ದೀನಿ. ಸೊ ಇಟ್ಸ್ ಅ ಡ್ರೀಮ್ ಆಫ್ ಎವ್ರಿ ವಿಮೆನ್ ಆರ್ ಎವ್ರಿ ವೀವರ್ ಆರ್ ನೇಕರ್ ಆರ್ ವಾಟ್ ಎವರ್. ಸೊ ಇವಾಗ ಬ್ರಹ್ಮಾವರದಲ್ಲಿ ಒಂದು 2 ಎಕರೆ ಜಾಗ ನಾವು ತಗೊಂಡಿದ್ವಿ. ಅಲ್ಲಿ ಇದು ಸಾಧಾರಣ 700-800 ನೇಕಾರ್ ಇದ್ದಾರಲ್ವಾ ಇಂಡಿಯಾದಲ್ಲಿ, ಅಕ್ರಾಸ್ ಇನ್ ಡಿಫ್ರೆಂಟ್ ಸ್ಟೇಟ್ಸ್. ಅದರಲ್ಲಿ ಒಂದು ಸಾಧಾರಣ 100 ನೇಕಾರರು ಇವಾಗ ಇಲ್ಲಿ ಬಂದು ದೇ ವಾಂಟ್ ಟು ಕಮ್ ಆ್ಯಂಡ್ ಸ್ಟಾರ್ಟ್ ವೀವಿಂಗ್ ಹಿಯರ್. ಸೊ ಸಿನ್ಸ್ ಐ ಸ್ಟಾರ್ಟೆಡ್ ವೀವಿಂಗ್, ಇಟ್ ಸ್ಟಾರ್ಟೆಡ್ ಆಸ್ ಅ ಬಿಸ್ನೆಸ್. ಒಂದು ಬಿಸ್ನೆಸ್ ಆಗಿ ಅದು ಸ್ಟಾರ್ಟ್ ಆಯಿತು, ದುಡ್ಡೆಲ್ಲ ಬಂತು, ಓಕೆ. ಬಟ್ ದುಡ್ಡಿನ ಮೇಲೆ ನಾನು ನೋಡಿದೆ ಇಮೋಷನ್ಸ್. ಬಿಕಾಸ್ ನಾನು ಕಷ್ಟದಿಂದ ಬಂದಿದ್ದು, ನಮ್ಮ ತಂದೆ ಎಲ್ಲ ನಿಮ್ಗೆ ಗೊತ್ತಿರಬೇಕು, ಲೈಕ್ ಯು ನೋ ವಿ ವರ್ ನಾಟ್ ಬಾರ್ನ್ ಇನ್ ಗೋಲ್ಡನ್ ಸ್ಪೂನ್. ತುಂಬ ಕಷ್ಟಪಟ್ಟು ನಾವೆಲ್ಲ ಬಂದಿದ್ದು. ನಮ್ಮ ತಂದೆ ತಾಯಿ ನಮ್ಮ ಬೆಳೆಸ್ಕೊಂಡು ಒಂದು ಹಂತಕ್ಕೆ ತಗೊಂಡು ಬರಬೇಕಾದ್ರೆ ಅಲ್ಲಿಂದ ನಾವು ಇನ್ನೊಂದು ಹಂತಕ್ಕೆ ತಗೊಂಡು ಹೋಗಬೇಕು, ಅಲ್ಲಿಂದ ನಾಳೆ ನಮ್ಮ ಮಕ್ಕಳು ತಗೊಂಡು ಹೋಗಬೇಕು. ದಟ್ಸ್ ವಾಟ್ ಈಸ್ ದ ಡ್ರೀಮ್ ಆಫ್ ಎವ್ರಿ ಒನ್. ನನಗೆ ಬ್ರಹ್ಮಾವರದಲ್ಲಿ ಒಂದು ಹ್ಯಾಂಡ್ಲೂಮ್ ವಿಲೇಜ್, ಒಂದು ಟೆಕ್ಸ್ಟೈಲ್ ವಿಲೇಜ್ ಅಂತ ಆಗಬೇಕು. ಇವಾಗ ದುಬೈಯಲ್ಲೆಲ್ಲ ನಾವು ಗ್ಲೋಬಲ್ ವಿಲೇಜ್ ನೋಡ್ತೀವಿ, ದಟ್ಸ್ ಆನ್ ಇಂಟರ್ನ್ಯಾಷನಲ್ ಲೆವೆಲ್. ಬ್ರಹ್ಮಾವರದಲ್ಲಿ ಒಂದು 2 ಎಕರೆ ಜಾಗದಲ್ಲಿ ಸಾಧಾರಣ ಇಲ್ಲೊಬ್ರು ನೇಯೋರು, ಇಲ್ಲಿ ಬ್ಲಾಕ್ ಪ್ರಿಂಟಿಂಗ್ ಮಾಡೋರು, ನಮ್ಮ ಹತ್ರ ಬ್ಲಾಕ್ ಪ್ರಿಂಟಿಂಗ್ ಜನ ಇದ್ದಾರೆ. ನಾನು ಕೂಡ ಬ್ಲಾಕ್ ಪ್ರಿಂಟಿಂಗ್ ಮಾಡ್ತೀನಿ, ನಮ್ಮ ಹತ್ರ ಯೂನಿಟು ಇದೆ. ಒಂದು ಸಾರಿ ತಯಾರಾಗಿದ್ದೆ ನಾವೇ ಬ್ಲಾಕ್ ಪ್ರಿಂಟ್ ಮಾಡಿ ಕೊಡ್ತೀವಿ. ಇದೆಲ್ಲ ಹ್ಯಾಂಡಿಕ್ರಾಫ್ಟ್ಸ್ಮನ್ಸ್ ಅಂತ ಹೇಳ್ತೀವಿ. ಇವಾಗ ಜಸ್ಟ್ ಬಿಕಾಸ್ ತುಂಬ ಮಷಿನ್ಸ್ ಬಂದಿದೆ, ಟೆಕ್ನಾಲಜಿ ಇಸ್ ಗಾನ್ ಫಾಸ್ಟ್, ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ಕಮ್ಮಿ ಆಗ್ತಿದೆ. ಪಾಪ ಅವ್ರ ಕೆಲಸ ಇಲ್ಲ. ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ಸ್ ಮಾಡಬೇಕಾದ್ರೆ ಇಟ್ ಇಸ್ ಕಾಸ್ಟ್ಲಿ ಆಲ್ಸೋ, ಪೀಪಲ್ ತಗೊಳ್ಳೋದು ಇಲ್ಲ ಬಿಕಾಸ್ ಮಷಿನಲ್ಲಿ ಮಾಡೋದು. ಇವಾಗ ಫಾರ್ ಎಕ್ಸಾಂಪಲ್ ಐ ಟೆಲ್ ಯು, ಇದೇ ಸೀರೆ ಬಂದ್ಕೊಂಡು 1500 ಮಾಡ್ತೀವಿ. ಅದೇ ಬಿಟ್ಟು ಅದರಲ್ಲೇ ಈ ಸೀರೆ 15,000 ಮಾಡ್ತೀವಿ. ಇದೆರಡರಲ್ಲೂ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಇದು ಕೆಮಿಕಲ್ ಡೈ, ಪವರ್ಲೂಮ್, ಇದು ಹ್ಯಾಂಡ್ಲೂಮ್, ಇದು ಆರ್ಗ್ಯಾನಿಕ್ ಡೈ, ಜನರಿಗೆ ಗೊತ್ತಾಗಲ್ಲ. ಸೊ ದಿಸ್ ಕೈಂಡ್ ಆಫ್ ನ್ಯಾಚುರಲ್ ಡೈಯಿಂಗ್ ನಾವು
ಹ್ಯಾಂಡ್ ಮೇಡ್ ಇಲ್ಲಿ ತಗೊಂಡು ಬರ್ತೀವಿ. ಇದು ಸೀರೆ ಕಂಪ್ಲೀಟ್ಲಿ ಓವರ್ನೈಟ್ ಹಾಲಲ್ಲಿ ಸೋಕ್ ಮಾಡಿ ಇಟ್ಕೊಂಡು ಆಮೇಲೆ ಕೈಯಲ್ಲಿ ಫುಲ್ ಡ್ರಾಯಿಂಗ್ ಮಾಡಿ ಅದ್ರ ಮೇಲೆ ಸಾಧಾರಣ ಇದ್ರಲ್ಲಿ ಕಲರ್ ದಿಸ್ ರೆಡ್ ಕಲರ್ ಇಸ್ ಪೊಮೊಗ್ರಾನೇಟ್ ಸ್ಕಿನ್ ಕಲರ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಕಬ್ಬಿಣ ಇದೆಯಲ್ಲ 15 ದಿವಸ ನೀರಲ್ಲಿ ಹಾಕಿ ಆ ನೀರು ಬರುತ್ತಲ್ಲ 15 ದಿವಸ ಆದಮೇಲೆ ಅದಿಟ್ಕೊಂಡು ಡೈ ಮಾಡೋದು. ಇದೇನು ಮಾಡಿದ್ರು ಹೋಗಲ್ಲ. ದಿಸ್ ಕೈಂಡ್ ಆಫ್ ನ್ಯಾಚುರಲ್ ಡೈಯಿಂಗ್ ಟೆಕ್ನಿಕ್ಸ್ ಇವನ್ ಗೌರ್ಮೆಂಟ್ ತುಂಬ ಸಪೋರ್ಟ್ ಮಾಡ್ತಾ ಇದೆ ಇದಕ್ಕೆ. ರೀಸೆಂಟ್ಲಿ ಐ ಅಪ್ರೋಚ್ ವಿತ್ ಗೌರ್ಮೆಂಟ್ ಆರ್ಗನೈಸೇಷನ್ ಆಲ್ಸೋ. ಸೊ ಈ ಥರ ತುಂಬ ಲೇಡೀಸ್ ನಮ್ಮೂರಲ್ಲೇ ಬ್ರಹ್ಮವರದಲ್ಲೇ ತುಂಬ ಲೇಡೀಸ್ ಇದ್ದಾರೆ. ಇವಾಗ ಲೇಡೀಸ್ ಫಾರ್ ಎಂಪವರಿಂಗ್ ವಿಮೆನ್ ತುಂಬ ಲೇಡೀಸ್ ಅವ್ನ ಕರೆಸಿ ಕೆಲಸ ಕೊಡೋಣ ಅಂತ ದಿಸ್ ಇಸ್ ಅ ಪ್ರಾಜೆಕ್ಟ್ ವಾಟ್ ಐ ಹ್ಯಾವ್ ಥಾಟ್ ಆಫ್ ಆ್ಯಂಡ್ ದಟ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಬೈ ನೆಕ್ಸ್ಟ್ ಇಯರ್. ಹ್ಯಾಂಡ್ಲೂಮ್ ವಿಲೇಜ್ ಭಾಳ ಒಳ್ಳೆಯ ಒಂದು ಕಾನ್ಸೆಪ್ಟ್ ನಮ್ದು. ಯಾಕಂದರೆ ನಮ್ಮ ಜಿಲ್ಲೆ ಎಷ್ಟೇ ಅಭಿವೃದ್ಧಿ ಆಗಿದ್ರು ಬಹುಶಃ ಈ ವಸ್ತ್ರೋದ್ಯಮದಲ್ಲಿ ಉತ್ಪಾದನೆಯಲ್ಲಿ ಹೆಸರು ಮಾಡಿದ್ದು ಇಲ್ಲ, ಭಾಳ ಕಡಿಮೆ ಅಂತಲೇ ಹೇಳ್ಬೋದು. ಬ್ರಹ್ಮಾವರ ನೀವು ಹುಟ್ಟಿ ಬೆಳೆದ ಊರು. ಈ ಊರಿಂದ ನೀವು ತಮಿಳುನಾಡಿಗೆ ಹೋದ್ರಿ, ಅಲ್ಲಿ ಉದ್ಯಮವನ್ನು ಸ್ಥಾಪಿಸಿದ್ರಿ, ಹೆಸರು ಮಾಡಿದ್ರಿ. ಅಲ್ಲಿಂದ ಪುನಃ ಮತ್ತೊಮ್ಮೆ ಹುಟ್ಟೂರಿಗೆ ಬರಲಿಕ್ಕೆ ನಿಮ್ಗೆ ಏನು ಸ್ಫೂರ್ತಿ ಆಯಿತು? ಫಸ್ಟ್ ಪಾಯಿಂಟ್, ಈ ಕ್ವೆಶನ್ ಬರಬೇಕಾದ್ರೆ ಫ್ಯಾಮಿಲಿ ಅಂತ ಬರುತ್ತೆ. ಯಜಮಾನ್ರ ಮನೆ ತಮಿಳ್ನಾಡು, ಇಲ್ಲಿ ಬಂದರು ಏನಪ್ಪ ಅಂತ. ಸೊ ದಟ್ ಈಸ್ ಒನ್ ಥಿಂಗ್ ವಿಚ್ ಐ ವಾಂಟ್ ಟು ಟೆಲ್. ನಮ್ಮ ಯಜಮಾನ್ರು ಈಸ್ ಗೋಲ್ಡ್. ಆ್ಯಂಡ್ ಯಾವುದೇ ವರ್ಗದಲ್ಲೂ ಒಂದು ಹೆಣ್ಮಗಳು ಸಾಧನೆ ಮಾಡಬೇಕಾದ್ರೆ ಅವ್ರ ಹಸ್ಬೆಂಡ್ ನೀನು ಮಾಡಿ ಹೋಗಿ ಯು ಫ್ಲೈ ಅಂತ ಬಿಟ್ಟರೆ ಶಿ ಕ್ಯಾನ್ ಡೂ ರೈಟ್. ಸೊ ನಮ್ಮ ಮಾವ ತೀರ್ಕೊಂಡ್ರು, ನಮ್ಮ ಅಮ್ಮ ತೀರ್ಕೊಂಡ್ರು, ಅವ್ರನ್ನೂ ನೋಡಿಕೊಂಡೆ. ನಮ್ಮ ಮೈದಿನಂಗೂ ಮದುವೆ ಮಾಡಿಕೊಟ್ಟೆ. ಎಲ್ಲ ಮುಗೀತು ಅಲ್ಲಿ ಜವಾಬ್ದಾರಿ. ಇವಾಗ ಅಲ್ಲಿರೋದು ನಾನು, ನಮ್ಮ ಯಜಮಾನ್ರು, ನನ್ನ ಮಗ ಬಿಟ್ಟರೆ ನಮ್ಮ ರಿಲೇಟಿವ್ಸಲ್ಲಿ ದೊಡ್ಡದು ಯಾರೂ ಇಲ್ಲ. ಬಿಕಾಸ್ ನಮ್ಮ ಯಜಮಾನ್ರ ತಾಯಿ ಆವಾಗಲೇ ತೀರ್ಕೊಂಡ್ರು. ಸೊ ವಿ ವೇರ್ ಓನ್ಲಿ 3 people. ಸೊ ಇಲ್ಲಿ ನನಗೆ ಒಂದು ಬ್ರಹ್ಮವರದಲ್ಲಿ ಒಂದು ದೊಡ್ಡ ಫ್ಯಾಮಿಲಿ ಇದೆ. ಒಂದು ಸಾಧಾರಣ ಒಂದು 25-30 ಜನ ನಾವು ಒಂದೇ ಕುಟುಂಬದವ್ರು ಇದ್ದಾರೆ. ನನ್ನ ತಮ್ಮಂದಿರು, ಅಕ್ಕಂದಿರು ಎಲ್ಲ ಇದ್ದಾರೆ. ಸೊ ಓಕೆ, ನಾವು ಎಷ್ಟೋ ಹೇಳ್ತೀವಿ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ, ಆದ್ರೂ ಒಂದು ಹಂತವರೆಗೂ ನ್ಯೂಕ್ಲಿಯರ್ ಫ್ಯಾಮಿಲಿ ನಾನು ಗಂಡ ಹೆಂಡತಿ ಮಗು ಇರ್ಬೋದು. ಬಟ್ ಆಫ್ಟರ್ 40 years ಖಂಡಿತ ನಮ್ಗೆ ಜನರು ನಮ್ಮ ಜೊತೆ ಬೇಕಾಗತ್ತೆ. ದುಡ್ಡು ಬರಲ್ಲ, ಏನೂ ಬರಲ್ಲ, ಜನರಿದ್ರೆ ಸಾಕಂತ ಒಂದು ಫೀಲಿಂಗ್ ಬೇಕಾಗತ್ತೆ. ಸೊ ಆ ಫೀಲಿಂಗ್ಗೆ ನಾನು, ನನ್ನ ಯಜಮಾನ್ರು, ನನ್ನ ಮಗ ಮಾತಾಡ್ಕೊಂಡು 1-2 years ವಿ ವರ್ ಟ್ರೈಯಿಂಗ್ ಹೋಗೋಣ. ದಿಸ್ ಪ್ಲಾನ್ ವಾಸ್ 2 years ಬ್ಯಾಕ್. ಆಮೇಲೆ ತುಂಬ ಕನ್ಫ್ಯೂಷನ್. ಪಾಪ ಅವ್ರಿಗಲ್ಲಿ ತಮಿಳ್ನಾಡಿಂದ ಅವ್ರು ಇದ್ದವರು, ಅಲ್ಲಿಂದ ಪುನಃ ಬರಬೇಕಾದ್ರೆ ನಾನು ಹೇಳಿದೆ 15 ವರ್ಷ ನಿಮ್ಮ ಫ್ಯಾಮಿಲಿಗೋಸ್ಕರ ನಾನು ಬಂದೆ, ಎಲ್ಲ ಮಾಡಿದೆ. ಇವಾಗ ಇಟ್ ಈಸ್ ಯು ಆರ್ ಗಿವಿಂಗ್ ಬ್ಯಾಕ್ ಟೈಮ್ ಟು ಮೈ ಪೀಪಲ್ ಆ್ಯಂಡ್ ಮೈ ಫ್ಯಾಮಿಲಿ. ಸೊ ವಿದೌಟ್ ಎನಿ ಹೆಸಿಟೇಷನ್ ಓಕೆ ವಿ ವಿಲ್ ಗೋ ಅಂತ ಬಂದ್ವಿ. ಆದರೆ ನನಗೆ ಇಲ್ಲೇ ಬರಬೇಕಿತ್ತು. ಯಾಕಂದರೆ ಇದೇ ಊರಲ್ಲಿ ಒಂದು ಕ್ವೆಶನ್ ಇನ್ ಒನ್ ಪಾಯಿಂಟ್ ಆನ್ ಮೈ ಲೈಫ್ ಕ್ವೆಶನ್ ಮಾರ್ಕ್, ಇವಳು ಏನು ಮಾಡ್ತಾಳೆ ಅಂತ ಇತ್ತು ಕೆಲವ್ರಿಗೆ. ಅದು ಅವ್ರಿಗೆ ಇವಳು ಏನು ಮಾಡಿದ್ಲು ಅಂತ ಒಂದು ತೋರಿಸ್ಬೇಕಿತ್ತು. ಇನ್ನು ಮುಂದೆ ಇವಳು ಏನು ಮಾಡ್ಬೋದು ಅಂತಲೂ ಒಂದು ತೋರಿಸ್ಬೇಕಿತ್ತು. ಸೊ ಕಂಪ್ಲೀಟ್ ಇಲ್ಲಿ ಒಂದು 2.5 acres ಅಲ್ಲಿ 40 years ಸ್ಪೆಷಲಿ ವಿಮೆನ್ ಇಫ್ ಐ ಹ್ಯಾವ್ ಟು ಟಾಕ್, ಸಮಾಜಕ್ಕೆ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಐ ವಾಂಟ್ ಟು ಗಿವ್. ಬಿಕಾಸ್ ನಾವು ವಿಮೆನ್ ನಮಗೇನೆಂದರೆ ಟೀನೇಜ್ ಹೋಗುತ್ತೆ, ಮದುವೆ ಆಗುತ್ತೆ, ಮದುವೆ ಆದಮೇಲೆ ಬರೀ ಮನೆ ಮಕ್ಕಳು ಅಂತ ಬರೀ ಅವ್ರಿಗೆ ನಾವು ಡೆಡಿಕೇಟ್ ಮಾಡ್ತಾ ಇರ್ತೀವಿ. ಆದರೆ ನಾಳೆ 40 years ಆದಮೇಲೆ ಹಸ್ಬೆಂಡ್ ಹಿ ವಿಲ್ ಬಿ ಬ್ಯುಸಿ ಇನ್ ಹಿಸ್ ಓನ್ ವರ್ಲ್ಡ್. ಅವ್ರದ್ದು ಕೆಲಸನೇ ಇರುತ್ತೆ. ಪ್ರಯಾರಿಟೀಸ್ ಚೇಂಜಸ್. ಮಗ ಬರ್ತಾನೆ, ಅವ್ನು ಟೀನೇಜ್ ಹೋದರೆ ಅವ್ನ ಫ್ರೆಂಡ್ಸ್ ಅನ್ನು ಬರ್ತಾರೆ. ಸಾಧಾರಣ 40-45 years ಏಜ್ ಗ್ರೂಪಲ್ಲಿರೋ ಮಹಿಳೆಯರು ನಮ್ಮೂರಲ್ಲ ಇಂಡಿಯಾದಲ್ಲಿರೋ ಎಲ್ಲ ಪ್ಲೇಸಲ್ಲೂ, ಬಿಕಾಸ್ ಐ ಹ್ಯಾವ್ ಬೀನ್ ಅ ಕೌನ್ಸಿಲರ್. ನಾನು ಸಾಧಾರಣ 400+ ಫ್ಯಾಮಿಲೀಸ್ ಕೌನ್ಸಿಲಿಂಗ್ ತಗೊಂಡಿದ್ದೀನಿ. ನೋಡಿದಾಗ ಆಲ್ ದಿಸ್ ವಿಮೆನ್ ದೇ ಲಿಟ್ರಲಿ ಐದರ್ ಡಿಪ್ರೆಷನ್ or either into something else, they don't have anything to do. ಇವಾಗ ನಾನು 40 years, ನಮ್ಮ ಯಜಮಾನ್ರು ಈಸ್ ಇಂಟು ಅವ್ರದ್ದು ಒಂದು ಸಂಘ ಅದೆಲ್ಲ ಇದೆ. ಸೊ ಹಿ ಈಸ್ ಬ್ಯುಸಿ. ಇಫ್ ಐ ಆಮ್ ಎಟ್ ಹೋಮ್ ನಾನು ಏನು ಮಾಡ್ಬೋದು? ಒಂದೇ ಮಾತಾಡೋಕೆ ಯಾರಿಲ್ಲ, ಡಿಪ್ರೆಷನ್ ಆರ್ ವಿಲ್ ಹ್ಯಾವ್ ಟು ಸಮ್ ಕೈಂಡ್ ಆಫ್ ಇಟ್ ಕ್ಯಾನ್ ಲೀಡ್ ಟು ಎನಿಥಿಂಗ್. ಸೊ ದೀಸ್ ಕೈಂಡ್ ಆಫ್ ವಿಮೆನ್ ವಿ ವಾಂಟ್ ಟು ಬ್ರಿಂಗ್ ದೆಮ್ ಎಟ್ 40. ವಿ ನೀಡ್ ಟು ಗಿವ್ ದೆಮ್ ಅ ನ್ಯೂ ಬಿಗಿನಿಂಗ್. 40 ವರ್ಷ ಆದಮೇಲೆ ವಿಮೆನ್ ಬರುತ್ತೆ, ಏನಪ್ಪ ಜೀವನ ಎಲ್ಲ ಮಾಡಿಬಿಟ್ವಿ, ಇವ್ರಿಗೆ ಅವ್ರಿಗೆ ನಮ್ಮ ಊಟ ಮಾಡಿದ್ರೆ ಕೂಡ ಕೇಳಲ್ಲ ಅಂದ್ಕೊಂಡು ಒಂದು ಫೀಲಿಂಗ್ ಬರುತ್ತೆ ಅವ್ರಿಗೆ. ಸಿಂಪಲ್. ಮಕ್ಕಳಿಗೂ ಅಷ್ಟೇ, ಅವ್ರ ಫ್ರೆಂಡ್ಸ್ ಎವ್ರಿಥಿಂಗ್ ದೇ ಹ್ಯಾವ್. ಸೊ ದೀಸ್ ಕೈಂಡ್ ಆಫ್ 40 years women where they feel that life is saturated, we are giving a new beginning. We want to bring them up. ಅವ್ರು ಬಂದ್ಕೊಂಡು ಕೆಲಸ ಹೇಳ್ಕೊಡೋದು. ವಿ ಆರ್ ಗೋಯಿಂಗ್ ಟು ಹ್ಯಾವ್ ಟ್ರೈನಿಂಗ್. ಇಲ್ಲೇ ನಮ್ಮ ಜಾಗದಲ್ಲೇ ವರ್ಕ್ಶಾಪ್ಸ್ ಮಾಡ್ತೀವಿ. ಗುಜರಾತಿಂದ ಬರ್ತಾರೆ ಜನ, ಬೇರೆ ಕಡೆಯಿಂದ ಕರೆಸ್ತೀವಿ. ಕರೆಸ್ಕೊಂಡು ಈ ಕೆಲಸ ಮಾಡೋದು ನಾವು ಹೇಳ್ಕೊಡ್ತೀವಿ. ನಿಮ್ಮ ಹತ್ರ ದುಡ್ಡೇ ಇರಲಿ,
ಆದ್ರೂ ಒಂಟಿಯಾಗಿದ್ರೆ ಆ ಜೀವನ ಅಲ್ಲ. ಎಷ್ಟೇ ದುಡ್ಡಿದ್ರು ನಿಮ್ ಜೊತೆ ಒಂದ್ 4 ಜನ ಇಲ್ಲ ಅಂದ್ರೆ ಆ ಜೀವನ ನೀವು ಬದುಕೋದು ವೇಸ್ಟ್. ಸೊ ನಾನಿದ್ ನೋಡಿದ್ದೀನಿ ತಮಿಳ್ನಾಡಲ್ಲಿ ಆಲ್ಮೋಸ್ಟ್ 10 years ನಾನು ಒಬ್ಳೆ ಇಟ್ಕೊಂಡು ಫ್ರೆಂಡ್ ಸರ್ಕಲ್ ನಮ್ಮ ಮನೆಯಲ್ಲೇ ಮಾಡಿದ್ದು, ಗೇಟಿನ ಹೊರಗಡೆ ಕೂಡ ಹೋಗಿಲ್ಲ. ಇವತ್ತು ಕೂಡ ಅಲ್ಲಿನ ಜನರಿಗೆ ನಾನು ಯಾರನ್ನು ಗೊತ್ತು, ಬಟ್ ನನ್ಗಲ್ಲಿ ಒಬ್ರು ಗೊತ್ತಿಲ್ಲ. ನಾನು ನನ್ನ ಕ್ಯಾಮರಾ, ಮೊಬೈಲ್, ಸೀರೆಗಳು ಬಿಟ್ರೆ ಏನ್ ಗೊತ್ತಿರ್ಲಿಲ್ಲ. ಪ್ಲಸ್ ನನ್ನ ಸ್ಟಾಫ್ಸ್ ಅಷ್ಟೇ ಇದ್ರು. ಅದ್ ಮಾಡ್ಕೊಂಡು ಒಂದ್ ಹಂತಕ್ಕೆ ಬಂದ್ವಿ. ಇವಾಗ ವಿ ಹ್ಯಾವ್ ಟು ಸ್ಪ್ರೆಡ್ ಔಟ್ ಅಲ್ವಾ. ಅಲ್ಲೊಂದು ಬ್ರಾಂಚ್ ಇದೆ, ಅಲ್ಲಿನವ್ರು ಗೊತ್ತು. ನಾವು ಹುಟ್ಟಿ ಬೆಳೆದ ಊರಲ್ಲಿ ಉದ್ಯೋಗ ಅವಕಾಶ ಕೊಟ್ಟು ನಮ್ಮೂರಲ್ಲಿರೋ ಎಷ್ಟೋ ಲೇಡೀಸ್ ಹೆಣ್ಮಕ್ಳಿಗೆ ಪಾಪ ಕೆಲವರು ರೀಸೆಂಟ್ಲಿ ನಾನು ನೋಡಿದ್ರು, ಇವಾಗ ನಮ್ಮ ಸ್ಟಾಫ್ ಅಲ್ಲಿ ನೋಡಿದ್ರೆ ಕೆಲವು ಲೇಡೀಸ್ ದೇ ಹಸ್ಬೆಂಡ್ಸ್ ಆರ್ ನಾಟ್ ದೇರ್, ವಿಡೋಸ್. ಅವ್ರಿಗೊಂದು ಪಾಪ ಖುಷಿ ಇರಲಿ, ಅವ್ರು ಕೆಲಸ ಮಾಡಬೇಕು, ಅವ್ರದ್ದು ಒಂದು ಸಂಪಾದನೆ ಇರಬೇಕು. ಒಂದು 40-50 ವರ್ಷ ಆದ್ಮೇಲೆ ಎಲ್ಲಾದ್ರೂ ದುಡ್ಡು ಸಿಗುತ್ತೆ, ಮಕ್ಳು ಕೊಡ್ತಾರ, ಇವ್ರು ಕೊಡ್ತಾರ, ವಿ ಶುಡ್ ನೆವರ್ ಬಿ ದಟ್. ನಾನು ಇಲ್ಲಿ ಕೂಡ ಬ್ರಹ್ಮವರದಲ್ಲಿ ಮನೆ ಕಟ್ಟಬೇಕಾದ್ರೆ ನಾನು ಯಜಮಾನ್ರ ಹತ್ರನೂ ಹಣ ಕೇಳಿಲ್ಲ, ತಂದೆ ಹತ್ರನೂ ಕೇಳಿಲ್ಲ, ಲೋನು ತೆಗಿಲಿಲ್ಲ. ನನ್ಗೊಂದು ಹಠ ಇತ್ತು, ನಾನು ನನ್ನ ಸ್ವಂತ ದುಡ್ಡಲ್ಲಿ ಮನೆ ಕಟ್ಟಬೇಕು. ಬೇಕಾದ ಸೀರೆ ಹಾಕೊಂಡೆ, ಬೆಳಿಗ್ಗೆ ರಾತ್ರಿ ಸೀರೆ ಮಾರ್ದೆ, ಬೆಳಿಗ್ಗೆ ರಾತ್ರಿ ಸೀರೆ ಮಾರ್ದೆ, ಇಲ್ಲಿ ದುಡ್ಡು ಕೊಡ್ತೇ ಹೋದ ಇಂಜಿನಿಯರ್, ಅವ್ನ ಮನೆ ಕಟ್ತಾ ಇದ್ದ. ಅಂಡ್ ಕನಸು ಅಂತ ನನ್ನ ಮನೆ ಹೆಸರಿಡ್ಬೇಕಿತ್ತು. ಬಿಕಾಸ್ ಇವತ್ತಿನ ಕಾಲದಲ್ಲಿ ಎಲ್ಲಾ ಹೆಣ್ಮಕ್ಳಿಗೂ ಒಂದ್ ಡ್ರೀಮ್, ಅವಳದು ಕಟ್ಟಿದ ಒಂದ್ ಮನೆ ಇದ್ರೆ ಆ ಮನೆ ಸ್ವರ್ಗ. ನಾವ್ ಹೇಳ್ತೀವಿ ಹಸ್ಬೆಂಡ್ ಮನೆ, ಓಕೆ ಹಸ್ಬೆಂಡ್ ಮನೆ ನಮ್ಮ ಮನೆ ಇಲ್ಲ ಅಂತ ಹೇಳಲ್ಲ, ಆದ್ರೂ ಯಾವ್ದೋ ಒಂದ್ ಮಾತುಕತೆಗೆ ಬಂದ್ಕೊಂಡು ಇದು ನನ್ ಮನೆ ಅಂತ ಒಂದ್ ಬರೋ ಪರಿಸ್ಥಿತಿ ಇದೆ, ಆಗತ್ತೆ. ಸಿನ್ಸ್ ಐ ಹ್ಯಾವ್ ಟೇಕನ್ ಕೌನ್ಸಿಲಿಂಗ್ ಅಕ್ರಾಸ್ ಸ್ಟೇಟ್, ಎಷ್ಟೊಂದು ಜನ ಲೇಡೀಸ್ ಇದ್ದಾರೆ, ಹೈ ಪ್ರೊಫೈಲ್ ಲೇಡೀಸ್ ಇದ್ದಾರೆ, IAS ಆಫೀಸರ್ಸ್, ಡಾಕ್ಟರ್ಸ್, ಅವ್ರದ್ದು ಹಸ್ಬೆಂಡ್ಸ್ ಇದಾರು ಒಂದು ಜಗಳ ಬಂದ್ಕೊಂಡು ಇದು ನನ್ನ ಮನೆ ಅಂತ ಹೇಳ್ಬೇಕಾದ್ರೆ ನಾವು 15-20 ವರ್ಷ ಕೆಲಸ ಮಾಡ್ತೀವಿ ಅವ್ರ ಮನೆಗೆ, ಎಲ್ಲರೂ ಖುಷಿಲಿರ್ಲಿ ಅಂತ. ಅವ್ರ ಮನೆ ನಾಯಿ ಕೂಡ ನಾವು ನಮ್ಮ ಮಕ್ಳ ತರ ನೋಡ್ತೀವಿ. ಅವಾಗ ಒಂದ್ ಮಾತು, ಇದು ನನ್ನ ಮನೆ ನಿನ್ ಮನೆ ಅಲ್ಲ ಅಂದ್ರೆ ಆ ಫೀಲಿಂಗ್ ಹೇಗಿರುತ್ತೆ? ಎಲ್ಲಾ ಲೇಡೀಸ್, ಐ ಆಮ್ ನಾಟ್ ಟೆಲಿಂಗ್ ದಟ್ ಎವ್ರಿ ಲೇಡಿ ಶುಡ್ ಬಿಲ್ಡ್ ದೇರ್ ಹೌಸ್, ಬಟ್ ಎವ್ರಿ ವಿಮೆನ್ ಶುಡ್ ಬಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್, ತನ್ನ ಕಾಲ ಮೇಲೆ ತಾನು ನಿಲ್ಬೇಕು, ಅಂಡ್ ಇಮೋಷನಲಿ ಇಂಡಿಪೆಂಡೆಂಟ್. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಇಟ್ ಇಸ್ ಲೈಕ್ ಅಟ್ಯಾಚ್ಮೆಂಟ್ ವಿದೌಟ್ ಡಿಟ್ಯಾಚ್ಮೆಂಟ್. ಯು ಶುಡ್ ಬಿ ಅಟ್ಯಾಚ್ಡ್, ಬಟ್ ಡಿಟ್ಯಾಚ್ ಆದ್ರೆ ನೋ, ಇಟ್ ಶುಡ್ಂಟ್ ಬಿ ಟು ಅಸ್. ಸೊ ಐ ಹ್ಯಾವ್ ರೀಚ್ಡ್ ಇನ್ ಅ ಸ್ಟೇಜ್ ಇನ್ ಮೈ ಲೈಫ್ ವೇರ್ ಯಾರೇನೇ ಮಾಡ್ಲಿ, ಯಾರೇನೇ ಹೇಳಲಿ, ಏನೇ ಆಗಲಿ, ನಾನಾಯ್ತು ನನ್ನ ಕೆಲಸ ಆಯ್ತು. ನನ್ಗೆ ಇನ್ನೊಂದು 5 ವರ್ಷದಲ್ಲಿ ನನ್ನ ಅಂಡರ್ ಇಲ್ಲಿ ಬ್ರಹ್ಮವರದಲ್ಲಿ ಒಂದು 500 ಲೇಡೀಸ್ಗೆ, ಪಾಪ 40 ವರ್ಷ, 45, 60 ವರ್ಷ ಲೇಡೀಸ್ ಕೂಡ ನಾವು ಎಂಪ್ಲಾಯ್ಮೆಂಟ್ ಕೊಡ್ತೀವಿ, ಕೂತ್ಕೊಂಡು ಆರಿ ವರ್ಕ್ ಹೇಳ್ಕೊಡ್ತೀವಿ. ಇಲ್ಲೇ ಹೀಗಿದೆ ಇವಾಗ ನಮ್ಮ ಸೆಂಟರ್ ಅಲ್ಲಿ ಒಬ್ಬ ಹುಡುಗ ಬನಾರಸಿಂದ ಆರಿ ವರ್ಕ್ ಮಾಡ್ತಾನೆ, ಅವನು ಹೇಳ್ಕೊಡ್ತಾನೆ. ಪ್ರಿಂಟಿಂಗ್ ಹೇಳ್ಕೊಡ್ತೀವಿ, ಬಾಂಧನಿ ವರ್ಕ್ ಹೇಳ್ಕೊಡ್ತೀವಿ. ಮನೇಲಿ ಕೂತ್ಕೊಳ್ಳಿ, ನಾವು ಇಲ್ಲಿ ಉತ್ಪಾದನೆ ನಾವು ಮಾಡ್ತೀವಿ, ನೀವು ಮನೇಲಿ ಕೂತ್ಕೊಳ್ಳಿ, ನೀವು ಮಾಡಿ, ನಮ್ ಕೊಡಿ, ನಾವು ಮಾಡ್ತೀವಿ, ನಮ್ಗೆ ಲಾಭ ಬೇಡ, ಬಂದಿದ್ದ ಕಾಸಿಗೆ ಬಂದಿದ್ದ ಹಣಕ್ಕೆ ನಾವು ಕೊಡ್ತೀವಿ. ಬಟ್ ನಮ್ಮಿಂದ ಅಟ್ಲೀಸ್ಟ್ ಎಷ್ಟೊಂದು ಲೇಡೀಸ್ ಒಂದು ಸಪೋರ್ಟ್, ವಿಮೆನ್ ಎಂಪವರ್ಮೆಂಟ್. That doesn't mean I'm telling men and women are equal. Men always are superior in the society, women is always one step down, but that is different. Being economically stable, independent is a different entity. So I'm just running towards it. Adashtu ladies kelsa kodbeku, ಅವ್ರ ಮೇಲೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು. That's all. ಖಂಡಿತ ಬಹಳ ಒಳ್ಳೆಯ ವಿಚಾರ. ಇಂಥ ಉದಾತ್ತ ಚಿಂತನೆ ನೋಡಿ, ನೀವು ಸಾಫ್ಟ್ವೇರ್ ಕಂಪನಿಯಿಂದ, IT ಫೀಲ್ಡ್ ಇಂದ ನೀವು ಕುಟುಂಬವನ್ನು ಆಲೋಚನೆ ಮಾಡಿ ಒಂದು ಮನೆಗೆ ಹೋದ್ರಿ, ಅಲ್ಲಿ ಬಿಸ್ನೆಸ್ ಡೆವಲಪ್ ಮಾಡಿದ್ರಿ, ಪುನಃ ಇನ್ನೊಂದು ಕುಟುಂಬದ ಬಗ್ಗೆ ಚಿಂತನೆ ಮಾಡಿದ್ರಿ. ಅಂದ್ರೆ ಆ ನಿಮ್ಮ ಉದಾತ್ತ ಚಿಂತನೆ ನಿಮ್ಮನ್ನು ಮತ್ತೆ ನಿಮ್ಗೆ ಸಾರ್ವಜನಿಕರ ಬಗ್ಗೆ ಅಥವಾ ಬೇರೆಯವರ ಬಗ್ಗೆ ಇರುವ ಎಲ್ಲರೂ ಬೆಳಿಬೇಕೆನ್ನುವ ಮನೋಭಾವನೆ ನಿಮ್ಮನ್ನು ಕೂಡ ಮೇಲೆ ಕರ್ಕೊಂಡು ಹೋಗ್ತಾ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಈ ಎಲ್ಲ ನಿಮ್ಮ ಒಂದು ಯಶಸ್ಸಿನಲ್ಲಿ ನಿಮ್ಮ ಕೆಲಸಗಾರರ, ಕುಶಲಕರ್ಮಿಗಳ ಕೈ ಎಷ್ಟಿದೆ, ಎಷ್ಟರ ಮಟ್ಟಿಗೆ ಸಹಕಾರ ಇದೆ? ಓಕೆ, ಯಾವತ್ತು ಎಷ್ಟೊಂದು ಇಂಟರ್ವ್ಯೂ ಕೊಟ್ಟಿದ್ದೀನಿ, ಆದ್ರೆ ಯಾವತ್ತೂ ನಾನು ಹೇಳ್ತೀನಿ ಅವ್ರ ಬಗ್ಗೆ ಮಾತಾಡದೆ ನನ್ನ ಇಂಟರ್ವ್ಯೂ ಕಂಪ್ಲೀಟ್ ಆಗಲ್ಲ. ಇವತ್ತು ನನ್ನ ಫ್ಯಾಮಿಲಿ ಅಂದರೆ ನನ್ನ ಕೆಲಸದವ್ರೆ. ಯಾಕಂದರೆ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಒಬ್ಬನೇ ಇದ್ದ, ಇವತ್ತು ಇದ್ದಾನೆ. ಆನ್ಲೈನ್ ಹೇಳೋದು, ಆಫ್ಲೈನ್ ವಿ ಡಿಡ್. ಆಫ್ಲೈನ್ ನಮ್ಗೆ ಹೆಚ್ಚು ಜನ ಬೇಕು, 4 ಜನ ಮಾತ್ರ ಬೇಕಿರೋದು. ಅವರು ಲೈನಿಗೆ ಹೋಗ್ತಾರೆ, ಸಾರೀಸ್ ಕೊಡ್ತಾರೆ, ಬರ್ತಾರೆ ಆ್ಯಂಡ್ ಬಿಲ್ಲಿಂಗ್. ಬಟ್ ಆನ್ಲೈನ್ ಅಂದರೆ ಎಷ್ಟೊಂದು ಸೀರೆ, ಎಷ್ಟೊಂದು ಪೀಪಲ್ ವಿ ನೀಡ್. ಸೊ ಟುಡೇ ಮೈ ಸ್ಟಾಫ್ಸ್ ಆರ್, ಐ ಕ್ಯಾನ್ ಸೇ ದೇ ಆರ್ ಮೈ ಲೈಫ್. ಸಾಧಾರಣ ನನ್ನ ಕಂಪನಿ ಒಳಗಡೆ ಒಬ್ರು ಬಂದರೆ ಅವ್ರು ಬಿಟ್ಟು ಹೋಗಲ್ಲ. ಇವತ್ತು ಕೂಡ ನಮ್ಮ ಮಾವನ ಜೊತೆ 30 ವರ್ಷದಿರೋ ಸ್ಟಾಫ್ ಕೂಡ ನನ್ನ ಜೊತೆ ಇದ್ದಾರೆ. ಆ್ಯಂಡ್ ನಮ್ಮ ಕಂಪನಿಲಿ 10 years ಮುಂಚೆಯಿಂದ ಬಂದವ್ರ ಸ್ಟಾಫ್ ಇವತ್ತವರೆಗೂ ನಮ್ಮ ಜೊತೆ ಇದ್ದಾರೆ. ನಮ್ಮ ಕಂಪನಿ ಬೆಳಿಬೇಕಾದ್ರೆ ಅವರು ಬೆಳಿಬೇಕು. ನಾನು ಮಾತ್ರ ಬೆಳ್ಕೊಂಡು, ನಾನು ಮಾತ್ರ ದುಡ್ಡು ಮಾಡ್ಕೊಂಡು, ನಾನು ಮಾತ್ರ ತಿನ್ನೋದು ನನ್ಗೆ ಬೇಡ. ನಮ್ಮ ಹತ್ರ ನಾನು ಹೇಳ್ದೆ ಅಲ್ವಾ,
ಐ ಸ್ಟಾರ್ಟೆಡ್ ಫ್ರಮ್ ಝೀರೋ ಇಂದ ಸ್ಟಾರ್ಟ್ ಮಾಡಿದೆ. ಇವತ್ತು ಪುನಃ ನಾ ಝೀರೋಗೆ ಬಂದರೆ ಕೂಡ ಐ ವಿಲ್ ಬಿ ಹ್ಯಾಪಿ, ಕಂಟೆಂಟ್. ದಟ್ಸ್ ಆಲ್ ಲೈಫ್ ಇಸ್ ಅಬೌಟ್. ಇಟ್ಸ್ ನಾಟ್ ಅಬೌಟ್ ಯುವರ್ ಮನಿ, ವೆಲ್ತ್ ಆ್ಯಂಡ್ ಎವ್ರಿಥಿಂಗ್. ಬಟ್ ನಮ್ಮಿಂದ ನಮ್ಮ ಸ್ಟಾಫ್ಸ್ ಒಂದು ಒಳ್ಳೇದು ಮಾಡಬೇಕು. ಇವತ್ತು ನಿನ್ನೆ ಅಷ್ಟೇ ಮೀಟಿಂಗ್ ಇತ್ತು, ನಾವೆಲ್ಲ ಒಂದು ರಿಸಾರ್ಟಿಗೆ ಹೋದ್ವಿ, 35 ಜನ ಬುಕ್ ಮಾಡ್ಕೊಂಡು. ಯಾಕಂದರೆ ಒಂದು 3 ತಿಂಗಳು ಫುಲ್ ಕೆಲಸ ಮಾಡಿದ್ವಿ. ಇವಾಗ ನೆಕ್ಸ್ಟ್ 4 ಮಂತ್ಸ್ ನಮ್ಮದು ಸೆಕೆಂಡ್ ಆ್ಯಂಡ್ ಥರ್ಡ್ ಕ್ವಾರ್ಟರ್ ಫುಲ್ ಕೆಲಸ ಇದೆ, ಒಂದು ರಿಫ್ರೆಶ್ಮೆಂಟ್. ಆದರೆ ನಾನೊಂದು ಮನೆ ಕಟ್ಟಿದೆ, ಆ ಫೀಲಿಂಗ್ ನಂಗೆ ಗೊತ್ತು. ನಮ್ಮ ಸ್ಟಾಫಲ್ಲಿ ಕೆಲವ್ರಿಗೆ ಸ್ವಂತ ಮನೆ ಇಲ್ಲ, ಚಿಕ್ಕ ಚಿಕ್ಕ ಮನೇಲಿ ಇರ್ತಾರೆ. ವರ್ಷಕ್ಕೆ ನಮ್ಮ ಸ್ಟಾಫಲ್ಲಿ ಒಬ್ಬೊಬ್ರಿಗೆ ಒಂದು ಮನೆ ಕಟ್ಸ್ತಾ ಇದ್ದೀವಿ. ಆ ಫೀಲಿಂಗ್ ಅವ್ರಿಗೂ ಬರಬೇಕಲ್ಲ. ಇವಾಗ ಅವ್ರನ್ನ ಇಟ್ಕೊಂಡು ನಾನು ಕೆಲಸ ಮಾಡಿ ನಾನು ಬೆಳೆದು ನಾನು ಮನೆ ಕಟ್ಟಬೇಕಾದ್ರೆ ಅದಕ್ಕೆ ಕಾರಣ ಆದವ್ರಿಗೂ ಒಂದೊಂದು ಮನೆ ನಾನು ಕಟ್ಟಿ ಕೊಡಬೇಕಲ್ವ, ಅದು ನನ್ನ ಜವಾಬ್ದಾರಿ ಅಲ್ವ. ಸೊ ದ್ಯಾಟ್ ವಾಟ್ ವಿ ಆರ್ ಡೂಯಿಂಗ್. ಎವ್ರಿ ಸ್ಟಾಫ್ ದಿಸ್ ಇಯರ್ ಆಲ್ಸೋ ವಿ ಆರ್ ಅಸೈನಿಂಗ್ 1 staff 1 house. ಅಪಾರ್ಟ್ ಫ್ರಮ್ ದಟ್ ದೇ ಆರ್ completely family and they're ready to do anything, and we are working for 18 hours. Diwali time bandre 18 hours ನಾವು ಕೆಲಸ ಮಾಡ್ತೀವಿ. 1 ಗಂಟೆ ರಾತ್ರಿ 3 ಗಂಟೆ ರಾತ್ರಿಗೆ ಪಾಪ ಲೈವ್ ಇದೆ ಅಂತ ಬಂದರೆ ಕೂಡ ಯಾರು ಹೆಸಿಟೇಟ್ ಮಾಡಲ್ಲ. ಹಾರ್ಡ್ ವರ್ಕಿಂಗ್. ಓನ್ಲಿ 3 things, 3 policies. 1 is ಹಾರ್ಡ್ ವರ್ಕ್, ಆಮೇಲೆ ನಿಯತ್ತಲ್ಲಿ ಕೆಲಸ ಮಾಡಬೇಕು, ಆನೆಸ್ಟಿ, ಇನ್ನೊಂದು ಬಂದ್ಕೊಂಡು ಮಾನವೀಯತೆ. ಇದು 3 ಇದ್ರೆ ಯಾವ ಬಿಸ್ನೆಸ್ ಬೇಕಾದ್ರೂ ಇರಲಿ, ಅದಕ್ಕೆ ಸ್ಟಾಪ್ ಇಲ್ಲ, ಅದು ಫೇಲ್ಯೂರ್ ಇಲ್ಲ. ನಾನು ಸಾಧಾರಣ ಕೆಲವು ಸ್ಯಾಕ್ರಿಫೈಸ್ ಮಾಡಿದೆ. ಇವತ್ತಿನ ಕೂಡ ಒಳ್ಳೆ ಹೆಂಡತಿ ಆದೆ, ಒಳ್ಳೆ ಸೊಸೆ ಆದೆ, ಒಳ್ಳೆ ಮಗಳು ಆದೆ. ಆದರೆ ಇವತ್ತವರೆಗೂ ಒಂದು ಫೀಲಿಂಗ್ ಒಳ್ಳೆ ಅಮ್ಮ ಆಗಿಲ್ವಾ ಅಂತ. ಯಾಕಂದರೆ ನಮ್ಮಂಥ ವರ್ಕಿಂಗ್ ಲೇಡೀಸ್ಗೆ ಮಕ್ಕಳು ಚಿಕ್ಕವ್ರು ಇರಬೇಕಾದ್ರೆ ದಟ್ ಈಸ್ ಅ ಟೈಮ್ ಅವರ್ ಕರಿಯರ್ ವಿಲ್ ಬಿಲ್ಡ್. ನಮ್ಮದು ಕರಿಯರ್ ಬಿಲ್ಡ್ ಆಗೋ ಟೈಮ್ ಅದು. ಮಕ್ಕಳನ್ನ ನೋಡೋದ, ಕೆಲಸ ನೋಡೋದ, ಅದು ಬ್ಯಾಲೆನ್ಸ್ ಮಾಡಿ ಹೋಗಬೇಕಾದ್ರೆ ತುಂಬ ಕಷ್ಟ. ಆದರೆ ಇವಾಗ ನನ್ನ ಮಗ ಹೇಳ್ತಾನೆ, ನಿನ್ನೆ ಮೀಟಿಂಗ್ ಇತ್ತು, ನಾನು 1-2 ಅಕ್ಷರ ಮಾತಾಡಬೇಕಾದ್ರೆ he was crying, ಅಮ್ಮ you did it and tomorrow I should get him prepared for it. Only 2-3 things we tell. One is be good to people. ನಮ್ಮ ತಂದೆಯವರು ಒಂದೇ ಹೇಳಿದ್ದು, I'm not a very good academician. I used to fail in subjects also. Iday SMS 12th I failed, but then last week the same SMS I went and they honored me. That's a proud moment for me. But my dad only taught one thing, be good, you'll get good. ಒಳ್ಳೇದು ಮಾಡಿ ಒಳ್ಳೇದು ಬರುತ್ತೆ, ಕೊಡಿ, 1 ಕೊಟ್ಟರೆ 10 ಬರುತ್ತೆ. ದಟ್ಸ್ ಆಲ್ ಈಸ್ ದ ಫಂಡ್ ಆಫ್ ಲೈಫ್. ಆ್ಯಂಡ್ ನಾವು ಮಾತ್ರ ಬೆಳಿಬಾರ್ದು, ನಾವು ಹುಟ್ಟಿದ್ದು ಬೆಳೆದಿದ್ದು ಸಮಾಜಕ್ಕೆ ವಾಪಸ್ ಕೊಡಬೇಕು. ಆವಾಗ ನಮ್ಮ ಮಾಡಿದ್ದಕ್ಕೆ ಇಟ್ಸ್ ಸಾರ್ಥಕತೆ ಈಸ್ ವಾಟ್ ವಿ ಸೇ. ಈ ಸಮಾಜ ನಮಗೆ ಬೇಕಾದಷ್ಟು ಕೊಡ್ತದೆ, ಆದರೆ ಎಲ್ಲರೂ ಬಹುಶಃ ಅದನ್ನು ವಾಪಸ್ ಕೊಡೋ ಬಗ್ಗೆ ಚಿಂತನೆ ಮಾಡುವವರು ಒಂದು 5% ಇಲ್ಲ. ಅಂದರೆ ಎಷ್ಟು ಸಿಕ್ಕಿದ್ರು ನನಗೆ ನಮ್ಮದೇ ಅಂತ ಅದನ್ನು ನಾವು ಹಂಚ್ತೇವೆ, ಇತರರಿಗೂ ಅದರ ಒಂದು ಸಂತೋಷವನ್ನು ಕೊಡ್ತೇವೆ ಅನ್ನೋದಿತ್ತಲ್ಲ, ಅದು ಬಹಳ ಒಳ್ಳೆಯ ಚಿಂತನೆ, ಬಹಳ ಸಂತೋಷ ಕೊಟ್ಟ ವಿಚಾರ. ಆಕ್ಚುಲಿ ಮ್ಯಾಜಿಕ್ ಅಂತ ಹೇಳ್ತೀನಿ. ಆ ಮ್ಯಾಜಿಕ್ ಎಲ್ಲರಿಗೂ ಬರಲ್ಲ. ಒಂದ್ಸತಿ ಮಾಡಿ ನೋಡಿದ್ರೆ ಅದು ಒಂದ್ಸತಿ ಬೆನಿಫಿಟ್ ಅವ್ರು ಬಂದ್ರೆ ಅದವ್ರು ಬಿಡಲ್ಲ, ಕೊಡ್ತಾ ಕೊಡ್ತಾ ಬರುತ್ತೆ. ಅದು ಮಾತಾಡ್ತಾರೆ, ಬಟ್ ಅದು ಮಾಡಿ ನೋಡೋ ಕಷ್ಟ. ಒಂದ್ಸತಿ ಮಾಡಿ ನೋಡಿದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಕಮ್. ಹ್ಯಾಪಿನೆಸ್ ಆಫ್ ಗಿವಿಂಗ್ ಅಂತ. Yes, and I have decided till next year whatever is there, it will go for the next project and everything. After that, whatever we earn in a year, at least 5% of that ಕೆಲವರು ದೇವಸ್ಥಾನಕ್ಕೆ ಹಾಕ್ತಾರೆ, ದೇವ್ರ ಹತ್ರ ಪಾರ್ಟ್ನರ್ಶಿಪ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಾನು ಸಮಾಜದ ಜೊತೆ ಪಾರ್ಟ್ನರ್ಶಿಪ್ ಮಾಡ್ತೀನಿ. ನಾನು 1 year ಅಲ್ಲಿ ಏನು ಮಾಡ್ತೀನೋ 5% ಕಷ್ಟಪಡೋ ಲೇಡೀಸ್ಗಿರಲಿ, ಯಾರಿಗೂ ಇರಲಿ, ಮಕ್ಕಳಿಗಿರಲಿ, ಹೆಣ್ಮಕ್ಳಿಗೆ ಸ್ಪೆಷಲಿ ಎಜುಕೇಷನ್ಗೆ ವಿ ವಿಲ್ ಗಿವ್ ಇಟ್ ಟು ದೆಮ್ ಆ್ಯಂಡ್ ಎಂಪವರ್ ದೆಮ್. ಅದೆಷ್ಟೋ ಯುವತಿಯರಿಗೆ ತುಂಬ ಕನಸುಗಳಿವೆ. ಬಹುಶಃ ತಾವು ಏನಾದರೂ ಮಾಡಬೇಕು, ಕೆಲಸ ಮಾಡಬೇಕು, ಏನಾದರೂ ಬಿಸ್ನೆಸ್ ಮಾಡಬೇಕಂತ. ಆದರೆ ಎಲ್ಲರಿಗೊಂದು ಏನಾಗ್ತದೆ ಮುಂದೆ ಹೇಗೆ ಅಥವಾ ಸಪೋರ್ಟ್ ತುಂಬ. ನಿಮ್ಮ ಕತೆ ಬಹುಶಃ ಎಷ್ಟೋ ಮಂದಿ ಯುವತಿಯರಿಗೆ ಒಂದು ಸ್ಫೂರ್ತಿಯ ಕತೆ ಆಗಬಲ್ಲದು ಅಂತ ನಾನು ಎನಿಸ್ತೇನೆ. ಅಂದರೆ ಒಂದು ಯುವತಿ ಮನಸ್ಸು ಮಾಡಿದರೆ ಯಾವ ದೊಡ್ಡ ಮಟ್ಟಕ್ಕೆ ಬೆಳಿಬಹುದು ಅದು. ಅಂದರೆ ಅದನ್ನು ಬಹುಶಃ ಅವರೆಲ್ಲರೂ ಸ್ಫೂರ್ತಿಯಾಗಿ ತಗೊಳ್ಳಿಕ್ಕಿದ್ದಾರೆ. ನೀವೊಬ್ಬ ಮಹಿಳೆಯರಿಗೆ ಸ್ಫೂರ್ತಿ ಆಗ್ಲಿಕ್ಕಿದ್ದೀರಿ ಅಂತ ನನ್ನ ಅನಿಸಿಕೆ. ಈಗ ಸೀರೆಗಳ ವಿಚಾರಕ್ಕೆ ಬಂದರೆ, ಸೀರೆಗಳು ನೋಡಲಿಕ್ಕೆ ಒಂದೇ ರೀತಿ ಇದ್ರೂ ಕೆಲವು ಕಡೆ ಬೆಲೆ ಅಜಗಜಾಂತರ ಇರ್ತದೆ. ಆ ಸೀರೆಗಳ ವೈವಿಧ್ಯತೆಯನ್ನು ಗಮನಿಸುವುದು ಹೇಗೆ? ಅದನ್ನು ಖರೀದಿ ಮಾಡಬೇಕಾದ್ರೆ ಏನೆಲ್ಲ ಜ್ಞಾನ ಇರಬೇಕು, ಸ್ವಲ್ಪ ತಿಳಿಸಿಕೊಡ್ತೀರಾ? ಓಕೆ, ಇವಾಗ ಇಂಡಿಯಾ ಇಸ್ ಡಿವೈಡೆಡ್ ಇಂಟು 3 ಮೇಜರ್ ಮಾರ್ಕೆಟ್. ಒಂದು ಸೂರತ್ ಮಾರ್ಕೆಟ್, ಒಂದು ಬನಾರಸ್ ಮಾರ್ಕೆಟ್, ಒಂದು ತಮಿಳ್ನಾಡು ಕಾಂಜೀವರಂ ಮಾರ್ಕೆಟ್. ಇದು 3 ಮಾರ್ಕೆಟಲ್ಲಿ ಮ್ಯಾಕ್ಸಿಮಮ್ ಸೀರೆಸ್ ಉತ್ಪತ್ತಿ ಆಗೋದು. ಆಮೇಲೆ ಇದೇವೆ ಸ್ಟೇಟ್ಸ್, ಛತ್ತೀಸ್ಗಢ, ಅಸ್ಸಾಂ ಆ್ಯಂಡ್ ಆಲ್ ದಟ್. ಬಟ್ ಈ 3 ಮಾರ್ಕೆಟಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್.
ಆ್ಯಂಡ್ ಉತ್ಪತ್ತಿ ಆಗುತ್ತೆ. ಬಟ್ ಸೂರತ್ ನಾವು ಇವಾಗ ಮಾರೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಬಿಕಾಸ್ ಅಲ್ಲಿ ಎಲ್ಲ ನಿಮಗೆ ರೆಪ್ಲಿಕಾಸ್ 1000 rupees, 500, 200 rupees, 60 ರೂಪಾಯಿಂದ ಸಾರಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಅದು ನಮ್ಮ ಕಸ್ಟಮರ್ ನಾವು ಇದು ಕೊಟ್ಟಿಲ್ಲ, ಬಿಕಾಸ್ ನಾನು ಕೊಡಬೇಕಾದ್ರೆ ನಾನು ಯಾವ ಸೀರೆ ಉಡ್ತೀನಿ ಆ ಸೀರೆ ನಾನು ಕೊಡ್ತೀನಿ, ಬಿಕಾಸ್ ನನ್ನ ಕಂಫರ್ಟೇಬಲ್ ಆಗಬೇಕು ಆ್ಯಂಡ್ ದೆನ್ ಓನ್ಲಿ ದ ಕಸ್ಟಮರ್ ವಿಲ್ ಫೀಲ್ ಗುಡ್. ಸೊ ಆ ಥರ ಕಸ್ಟಮರ್ಸ್ ವಿ ಆರ್ ಗೆಟಿಂಗ್ ಇಟ್. ಬನಾರಸಲ್ಲಿ ಮಾಡ್ತಾರೆ ಆ್ಯಂಡ್ ಆಲ್ಸೋ ಕಾಂಜೀವರಂ. ಇವಾಗ ನೋಡಿದ್ರೆ ಇದು ಬಂದ್ಕೊಂಡು ನಮ್ಮ ಪ್ರೊಡಕ್ಷನ್ ಸಾಫ್ಟ್ ಸಿಲ್ಕ್ ಕಾಂಜೀವರಂ ಆ್ಯಂಡ್ ಇದು ಸಾಫ್ಟ್ ಸಿಲ್ಕ್ ಇದು ಕಾಂಜೀವರಂ ಸಾರಿ. ಇವಾಗ ಇದೆರಡು ಸೀರೆ ನೋಡಿದ್ರೆ ಇದು ನಿಮ್ಗೆ ಸಾಧಾರಣ ಇದಿನ್ನೂ ಪಾಲಿಷ್ ಆಗಿಲ್ಲ, ಇದು ಪಾಲಿಷ್ ಆದಮೇಲೆ ಇದೇ ಥರ ಬರುತ್ತೆ. ಇದೆರಡು ಸೀರೆ ನಿಮ್ಮ ಮುಂದಿಟ್ಟರೆ ಇವಾಗ ನಿಮಗೆ ಫ್ರೆಶ್, ನಿಮ್ಮ ಸೀರೆ ಬಗ್ಗೆ ಮಾಹಿತಿ ಅಷ್ಟೊಂದಿಲ್ಲ, ಆದರೂ ಎನಿ ವಿಮೆನ್ ಆಲ್ಸೋ ಕಮ್, ಹೊಸೊಬ್ಬರು ಬಂದ್ರೂ ಕೂಡ ಅವ್ರ ಮಾಹಿತಿ ಇರಲ್ಲ. ಕೆಲವರು ಕಾಲಾಂತರವಾಗಿ ಪಟ್ಟು ಸೀರೆ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ ಹೌ ಇಟ್ ಇಸ್. ಬಟ್ ಇದೆರಡಿಟ್ರು ನಿಮ್ಗೆ ಇದು ರೇಟ್ ಯು ಕೆನಾಟ್ ಜಡ್ಜ್. ಇದು ಕಾಂಜೀವರಂ ಸಿಲ್ಕನ್ನು ಮಾರ್ತಾರೆ 4000 ಕೊಡ್ತಾರೆ, ಇದು ಕಾಂಜೀವರಂ ಸಿಲ್ಕನ್ನು ಮಾರ್ತಾರೆ 24,000 ಕೊಡ್ತಾರೆ. ಆದರೆ ಇದು ಕಾಂಜೀವರಂ ಸಿಲ್ಕ್ ಎಲ್ಲ, ಇದರಲ್ಲಿ ಫುಲ್ ಮಿಕ್ಸ್ ಅಂತಿರುತ್ತೆ, ವೆಫ್ಟ್ ಆ್ಯಂಡ್ ವಾರ್ಪ್ ಬಂದ್ಕೊಂಡು ಕಂಪ್ಲೀಟ್ಲಿ ಮಿಕ್ಸ್, ಬಟ್ ಇಟ್ಸ್ ಜಸ್ಟ್ ಲುಕಿಂಗ್ ಲೈಕ್ ದಿಸ್. ಬಟ್ ಈ ಸಾರಿ ನೋಡೋಕ್ಕೆ, ಮುಟ್ಟೋಕ್ಕೆ, ವೆಯ್ಟ್ ಆ್ಯಂಡ್ ಡ್ಯೂರೇಬಿಲಿಟಿ, ಒಂದು 50 ವರ್ಷ ಆದ್ರೂ ಈ ಸಾರಿ ನಿಮ್ಮ ನೆಕ್ಸ್ಟ್ ಜನ್ರೇಷನ್ಸ್ ನೀವು ಕೊಡ್ಬೋದು. ಈ ಸಾರಿ ಹಾಗೆ ಬರಲ್ಲ. ಮಾರ್ಕೆಟಲ್ಲಿ ಈ ಸಾರಿ ಕೊಟ್ಕೊಂಡು ಕಾಂಜೀವರಂ ಸಾರಿ ಹೇಳ್ತಾರೆ, ಬಟ್ ಫಾರ್ ಕಾಂಜೀವರಂ ಸಾರೀಸ್ ಒಂದು ಬರ್ನಿಂಗ್ ಟೆಸ್ಟ್ ಅಂತಿದೆ. ಎರಡೂ ಪಕ್ಕ ನೀವು ನೂಲು ತಗೊಂಡು ಬರ್ನ್ ಮಾಡಿದರೆ ಇಟ್ ಟರ್ನ್ಸ್ ಇನ್ ಟು ಕಂಪ್ಲೀಟ್ ಆ್ಯಶ್. ಅದು ಕಂಪ್ಲೀಟ್ ಆ್ಯಶ್ ಆದರೆ ಆ್ಯಂಡ್ ಇವಾಗ ನಮ್ಮ ತಲೆ ಕೂದಲು ಸ್ವಲ್ಪ ಬರ್ನ್ ಮಾಡಿದರೆ ಯಾವ ಥರ ಸ್ಮೆಲ್ ಬರುತ್ತೆ. ಇದು ರೇಷ್ಮೆ ವಿ ಟೇಕ್ ಇಟ್ ಫ್ರಮ್ ದ ಸಿಲ್ಕ್ ವರ್ಮ್ಸ್, ಸೊ ಇಟ್ ಇಸ್ ಅ ಲಿವಿಂಗ್ ಬೀಯಿಂಗ್ ಅಲ್ವಾ. ಅದು ಬರ್ನ್ ಮಾಡಿದರೆ ಒಂಥರ ನಮ್ಮ ಕೂದಲು ಬರ್ನ್ ಆಗೋ ಸ್ಮೆಲ್ ಬರುತ್ತೆ. ಆ ಎರಡು ಪಕ್ಕನೂ ತೆಗಿಬೇಕು. ಇಟ್ ಈಸ್ ದ ವಾರ್ಪ್ ಆ್ಯಂಡ್ ವೆಫ್ಟ್. ಇಟ್ಸ್ ಅ ಸಿಂಪಲ್ ಟೆಸ್ಟ್ ವಿಚ್ ಗೌರ್ಮೆಂಟ್ ಹ್ಯಾಸ್ ಸರ್ಟಿಫೈಡ್. ದಿಸ್ ಇಸ್ ಹೌ ಇಟ್ ಲುಕ್ಸ್. ದ ಸೈಡ್ ವೀವಿಂಗ್ ಆಫ್ ದ ಸಾರಿ ಇಸ್ ವೆಫ್ಟ್, ಸ್ಟ್ರೇಟ್ ವೀವಿಂಗ್ ಆಫ್ ದ ಸಾರಿ ಇಸ್ ಕಾಲ್ಡ್ ವಾರ್ಪ್. ಸೊ ಈ ಥ್ರೆಡ್ಸ್ ನಾವು ತಗೊಂಡು ಬರ್ನ್ ಮಾಡಿದರೆ if that test is passing, it's a burning test. ಇದು ಬಿಟ್ಕೊಂಡು ಇಟ್ಸ್ ಬೈ ಯೂಸ್, ಮೋರ್ ಯು ನೋ. ಇವಾಗ ಇದೇ ಮಾಡಿದರೆ, ಬರ್ನಿಂಗ್ ಟೆಸ್ಟ್ ಮಾಡಿದರೆ, ನೀವು ಬರ್ನ್ ಮಾಡಬೇಕಾದ್ರೆ ಅದು ಪೊಡಿ ಪೊಡಿಯಾಗಿ ಬರುತ್ತೆ, ಆ್ಯಶ್ ಆಗಲ್ಲ. ಪ್ಲಾಸ್ಟಿಕ್ ಬರ್ನ್ ಮಾಡಿದ್ರೆ ಏನಾಗುತ್ತೆ, ಇದರಲ್ಲಿ ಪಾಲಿಸ್ಟರ್ ಇದೆ. ಬಟ್ ಆ್ಯಸ್ ಅ ಬಯರ್ ನಿಮ್ಗೆ ಇದು ಗೊತ್ತಾಗಲ್ಲ. ಬಟ್ ಒಂದು ಅನುಭವದಿಂದ ಬರುತ್ತೆ, ಇನ್ನೊಂದು ನೀವು ಬರ್ನಿಂಗ್ ಟೆಸ್ಟ್ ಮಾಡಿ ಕೇಳಬೇಕಾಗತ್ತೆ. ಇನ್ನೊಂದು ಇದಕ್ಕೆ ಸಿಲ್ಕ್ ಮಾರ್ಕ್ ಕೊಡ್ತೀವಿ, ಇದಕ್ಕೆ ಸಿಲ್ಕ್ ಮಾರ್ಕ್ ಕೊಡಲ್ಲ. ಸಿಲ್ಕ್ ಮಾರ್ಕ್ ಇವಾಗ ಸಿಲ್ಕ್ ಮಾರ್ಕು ಮಿಸ್ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ಅಂಗಡಿಗಳಲ್ಲಿ 4000 ಸೀರೆ ಅಂದ್ಕೊಂಡು ಇದಕ್ಕೂ ಸಿಲ್ಕ್ ಮಾರ್ಕ್ ಹಾಕ್ಕೊಡ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ. ನಾನು ಒಂದು 2-3 ಸತಿ ಅಪ್ರೋಚ್ ವಿತ್ ದ ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಗಿಟ್ಟ, ಬಟ್ ಸ್ಟಿಲ್ ಐ ಕುಡಂಟ್ ಪ್ರೋಸೆಸ್ ಇಟ್ ಫರ್ಡ್. ಎಲ್ಲ ಸಿಲ್ಕ್ ಮಾರ್ಕ್ ಹಾಕ್ಕೊಡ್ತಾರೆ. ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಗೆಟ್ ಮೋರ್ ಅಥೆಂಟಿಕೇಟೆಡ್ ಸಿಲ್ಕ್ ಆ್ಯಂಡ್ ಗಿವ್ ಅ ಸಿಲ್ಕ್ ಮಾರ್ಕ್. ಇನ್ನೊಂದು ಝರಿ ಕೂಡ 150 ರೂಪೀಸಿಂದ ಗೋಲ್ಡ್ ಝರಿ ತನಕ ಇದೆ. ಪ್ಯೂರ್ ಗೋಲ್ಡ್ ಝರಿಯನ್ನು ಕೊಡ್ತಾರೆ, ಬಟ್ ಏನು ಅಥೆಂಟಿಕೇಶನ್ ಇದೆ. ಪ್ಯೂರ್ ಗೋಲ್ಡ್ ಝರಿ ಆದರೆ ಅದಕ್ಕೆ ಸರ್ಟಿಫಿಕೇಟ್ ಕೊಡ್ತೀವಿ. ಝರಿ ಟೆಸ್ಟಿಂಗ್ ಕೊಟ್ಟು ನಾವು ಸರ್ಟಿಫಿಕೇಟ್ ಕೊಡ್ತೀವಿ. ಇದರಲ್ಲಿ ಇಷ್ಟು ಗ್ರಾಮ್ ಗೋಲ್ಡ್ ಇದೆ, ಸಿಲ್ವರ್ ಇದೆ, ಕಾಪರ್ ಇದೆ ಅಂತ. ಅದು ಪಾಸ್ ಆದ್ರೇ ಆ ಸೀರೆ ತಗೊಳ್ಬೇಕು. ಯಾವುದೇ ಮಹಿಳೆ ಇರಲಿ, ಯಾವುದೇ ಅಂಗಡಿಗೆ ಹೋದರೆ ಕಾಂಜೀವರಂ ಸೀರೆ ಅಂತ ಆದರೆ ಒಂದು ಸಿಲ್ಕ್ ಮಾರ್ಕ್ ಕೇಳಿ, ಪ್ಯೂರ್ ಝರಿ ಆದರೆ ಗೋಲ್ಡ್ ಸರ್ಟಿಫಿಕೇಟ್ ಕೇಳಿದರೆ ಇಟ್ ವಿಲ್ ಬಿ ಡನ್. ಇದರಲ್ಲೇ ಪವರ್ ಲೂಮ್ ಬರುತ್ತೆ 5,000-6,000ಕ್ಕೆ, ಸೇಮ್ ಡಿಸೈನ್, ಸೇಮ್ ಕಾಪಿ, ಪವರ್ ಲೂಮ್ ಬರುತ್ತೆ. ಅದು ನಿಮ್ಗೆ ಗೊತ್ತಾಗಲ್ಲ. ಸೊ ದಟ್ ಈಸ್ ವಾಟ್ ಮಾರ್ಕೆಟ್ ಈಸ್. ಬಟ್ ವಿ ಆಸ್ ಅಂಜಲಿಸ್ ವಿಜಯಲಕ್ಷ್ಮಿ ಸಾರೀಸ್ ಇವಾಗ ಫ್ರಮ್ ನೆಕ್ಸ್ಟ್ ಮಂತ್ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತೀವಿ ಅಕ್ರಾಸ್ ಇಂಡಿಯನ್ ಸ್ಟೇಟ್ಸ್, ವರ್ಕ್ಶಾಪ್ಸ್. ಆ್ಯಂಡ್ ಇನ್ ಯೂಟ್ಯೂಬ್ ವಿ ಆರ್ ಕಮಿಂಗ್ ಅಪ್ ಎಜುಕೇಟಿಂಗ್ ಆನ್ ವಾಟ್ ಸಾರೀಸ್, ಯಾವ ಸಾರಿ ಹೇಗೆ ಉತ್ಪತ್ತಿ ಆಗುತ್ತೆ, ಯಾವ ಸಾರಿ ಸಿಲ್ಕ್, ಯಾವ್ದು ಮಿಕ್ಸ್ ಅಂತ ಗೊತ್ತಾಗಬೇಕಾದ್ರೆ ಜನರಿಗೆ ಅವರು ಅವೇರ್ನೆಸ್ ಪ್ರೋಗ್ರಾಮ್ ನಾವು ಕೊಡ್ತೀವಿ. ಆ್ಯಂಡ್ ದ್ಯಾಟ್ ವಿಲ್ ಸ್ಟಾರ್ಟ್ ಫ್ರಮ್ ನೆಕ್ಸ್ಟ್ ಮಂತ್. ಖಂಡಿತ ಇದೊಂದು ಒಳ್ಳೆಯ ವಿಚಾರ. ಯಾಕಂದರೆ ಜನ ಮೋಸ ಹೋಗೋದು ಖಚಿತ ಇದರಲ್ಲಿ. ಯಾಕಂದರೆ ಯಾರಿಗೂ ಗೊತ್ತಾಗೋದಿಲ್ಲ ಅಷ್ಟು ಸುಲಭದಲ್ಲಿ ಮೋಸ ಹೋಗೋದು. ಇನ್ನೊಂದು, ಮಹಿಳೆ ಅಂದರೆ ಶಿ ಇಸ್ ಈಕ್ವಲ್ ಟು ಅ ಗಾಡೆಸ್. ಇವಾಗ ದೇವ್ರ ಮೇಲೆ ನಾವು ಸೀರೆ ಹಾಕಬೇಕಾದ್ರೆ ತುಂಬ ಎಣಿಸ್ಕೊಂಡು ಹಾಕ್ತೀವಿ. ಆ ಸೀರೆ ನಾವು ತಗೊಂಡು ಜೋಪಾನ ಇಟ್ಕೊಂಡು ಪೂಜೆ ಮಾಡಿಸ್ಕೊಂಡು ದೇವ್ರ ಮೇಲೆ. ಸೊ ವಿಮೆನ್ ಇಸ್ ನಾಟ್ ಲೆಸ್. ಎವ್ರಿ ವಿಮೆನ್, ಅವಳು ಹೇಗೇ ಇರಲಿ, ಏನೇ ಇರಲಿ, ಚಂದ ಇರಲಿ, ಇಲ್ಲೇ ಇರಲಿ, ವಾಟ್ ಎವರ್, ಬಟ್ ಅ ವಿಮೆನ್ ಇಸ್ ಈಕ್ವಲ್ ಟು ಕಂಪ್ಯಾಷನ್ ಆ್ಯಂಡ್ ಲವ್. ಶೀ ಈಸ್ ಅ ಗಾಡೆಸ್ ಅಲ್ವಾ, ಶೀ ಈಸ್ ಅ ಕ್ರಿಯೇಟರ್. ಸೊ ಒಂದು ವಿಮೆನ್ ಒಂದು ಸೀರೆ ತಗೊಂಡು ಅವಳ ಮೈ ಮೇಲೆ ಹಾಕಬೇಕಾದ್ರೆ ಅದು ಯಾವ ಸೀರೆ ಅವಳ ಮೈ ಮೇಲೆ ಹಾಕ್ತಾಳೆ, ಆ ಸೀರೆಯಲ್ಲಿ ಏನಿದೆ ಅಂತ ಅವ್ಳಿಗೆ ಗೊತ್ತಿರಬೇಕು ಅಂದ್ಕೊಂಡು ಐ ಬಿಲೀವ್
ಇವಾಗ ಒಂದು ಸಾಧಾರಣ ಒಂದು 300 ರೂಪಾಯಿ ಬೇಸ್ಡ್ ಆನ್ ದ ಕ್ಲಾಸ್ ಡಿಫ್ರೆನ್ಸಸ್ ಎವ್ರಿ ಒನ್ ಕ್ಯಾನಾಟ್ ಎಫರ್ಟ್ ಸಿಲ್ಕ್ ಸ್ಯಾರೀಸ್. ಬಟ್ ಯು ಶುಡ್ ನೋ ವಾಟ್ ಯು ಆರ್ ವೇರಿಂಗ್. ಹೋಟೆಲ್ಗೆ ಹೋಗ್ತೀವಿ, ಮನೇಲಿ ಅಡುಗೆ ಮಾಡ್ತೀವಿ, ಹೋಟೆಲಲ್ಲಿ ಏನು ಹಾಕ್ತಾರೋ ನಮ್ಗೆ ಗೊತ್ತಿಲ್ಲ, ಮನೇಲಿ ಏನು ಅಡುಗೆಗೆ ಹಾಕ್ತೀವಿ ಅಂತ ಗೊತ್ತಿದೆ. ಸೀರೆ ನಮ್ಮ ಮೇಲೆ ಹಾಕ್ಕೊಳ್ತೀವಿ, ಹೊಟ್ಟೆ ಒಳಗೆ ಏನು ಹೋಗುತ್ತೆ ಅಂತ ನಮ್ಗೆ ಗೊತ್ತಾಗಬೇಕಾದ್ರೆ ನಮ್ಮ ಮೇಲೆ ಹಾಕೋದು ಏನು ಹಾಕ್ತೀವಿ ಅಂತ ನಮ್ಗೆ ಗೊತ್ತಿರಬೇಕು. ದಾಟ್ ಎಜುಕೇಶನ್ ವಿ ಆರ್ ಗೋಯಿಂಗ್ ಟು ಗಿವ್. ಯು ಶುಡ್ ನೋ ವಾಟ್ ಯು ಆರ್ ವೇರಿಂಗ್. ಇವನ್ ದೋ ಇಟ್ ಇಸ್ 100 ರೂಪಾಯಿ ಸೀರೆ ಆದ್ರೂ ಅದು ಏನು ಸೀರೆ, ಹೇಗಿರುತ್ತೆ, ಹೇಗೆ ಬರುತ್ತೆ, ಹೇಗೆ ಮಾಡ್ತೀವಿ, ಆಮೇಲೆ ತಗೊಂಡು ನೀವು ಹಾಕಿ ಅಂತ ಎಜುಕೇಶನ್ ಇನ್ಮೇಲೆ ಟೆಕ್ಸ್ಟೈಲಲ್ಲಿ ನಾವು ಸ್ಟಾರ್ಟ್ ಮಾಡಬೇಕಂತ ವಿ ಆರ್ ಡೂಯಿಂಗ್ ಇಟ್. ಈಗ ನಾನು ಹಲವಾರು ಸೀರೆಗಳನ್ನು ಮಾರಾಟದ ಬಗ್ಗೆ ನೋಡಿದ್ದೇನೆ, ಕೇಳಿದ್ದೇನೆ. ಆದರೆ ಯಾರು ಕೂಡ ಅದರಲ್ಲಿರುವ ಹೇಗೆ ಅದನ್ನು ಪರಿಶೀಲನೆ ಮಾಡಿ ತಗೊಳ್ಳೋದಂತ ಹೇಳಿಕೊಡೋದು ಯಾರಿಲ್ಲ. ನೀವು ಆ ರೀತಿ ಹೇಳಿ ಮಾರ್ತಾ ಇದ್ದೀರಿ. ಇದರಿಂದ ನಿಮ್ಗೆ ಏನಾದರೂ ಪ್ರಯೋಜನ ಆಗಿದೆಯಾ ನಿಮ್ಮ ಉದ್ಯಮ? ಐ ಥಿಂಕ್ ದಟ್ ಈಸ್ ಅವರ್ USP, ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್. ಅಂದರೆ ವಾಟ್ ಎವರ್ ಇಸ್ ದೇರ್, ಇದ್ದಾಗ ಹೇಳಿದ್ರೆ ನಮ್ಗೆ ರಿಸ್ಕ್ ಇಲ್ಲ. ಕರೆಕ್ಟ್. ಸುಳ್ಳು ಹೇಳ್ಕೊಂಡು ಮಾರ್ಬೇಕಂತಿಲ್ಲ, ಅದು ಶಾಶ್ವತವೂ ಇರಲ್ಲ. ಸೊ ಈ ಸೀರೆ ಪವರ್ಲೂಮ್ ಮಿಕ್ಸ್ ಸೀರೆ 2,000 ಅಂತ ಕೊಡ್ತೀವಿ. ಇದೇ ಸೀರೆ ಹ್ಯಾಂಡ್ಲೂಮ್ ಪ್ಯೂರ್ ಕಾಂಜೀವರಂ 16,000 ಕೊಡ್ತೀವಿ. ಆ್ಯಂಡ್ ವೆರಿ ಮಿನಿಮಮ್ ಪ್ರೈಸ್ ಕೊಡ್ತೀವಿ, ಬಿಕಾಸ್ ನಾವೇ ತಯಾರು ಮಾಡಿಸೋದು. ಸೊ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಇದು ಐ ಮೀನ್ ಆರ್ ಕಸ್ಟಮರ್ಸ್ ಆರ್ ಲವಿಂಗ್ ಅಸ್ ಓನ್ಲಿ ಬಿಕಾಸ್ ಆಫ್ ದ ಟ್ರಾನ್ಸ್ಪರೆನ್ಸಿ. ತುಂಬ ಜನ ಹೇಳ್ತಾರೆ ಪ್ಯೂರ್ ಅಂತ ಹೇಳಬೇಡಿ ಮೇಡಮ್, ಕಾಂಜೀವರಂ ಅಂತ ಹೇಳಿ. ಇವತ್ತು ಕೂಡ ಚಿಕ್ಕಪೇಟಲ್ಲಿ ಐ ಮೀನ್ ರೀಸೆಂಟ್ಲಿ ಒಂದು ಶಾಪಿಗೆ ಹೋಗ್ಬೇಕಾದ್ರೆ ಪ್ಯೂರ್ ಕಾಂಜೀವರಂ ಮೇಡಮ್ ಅಂತ ಸ್ಟೋನ್ ವರ್ಕ್ ಮಾಡಿ 4,000 6,000 ಕೊಡ್ತಾರೆ. ಮುಟ್ಟಿದ ತಕ್ಷಣ ಗೊತ್ತಾಗುತ್ತೆ ಅದು ಕಾಂಜೀವರಂ ಅಲ್ಲ ಅಂತ. ಆ ಥರ ವ್ಯವಹಾರ ವ್ಯಾಪಾರ ನಮ್ಬೇಡ. ತಮಿಳ್ ವರ್ಡ್ಸ್ ಇನ್ ಬಿಟ್ವೀನ್ ಬರುತ್ತೆ. ಸೊ ಪ್ಲೀಸ್, ಸೊ ವಿಲ್ ಕೀಪ್ ಅ ಬಿಸ್ನೆಸ್ ಕ್ಲೀನ್. ಇದು ಮಿಕ್ಸ್ ಆದರೆ ಮಿಕ್ಸ್, ಪ್ಯೂರ್ ಆದರೆ ಪ್ಯೂರ್. ಯಾವತ್ತು ಒಂದು ಸುಳ್ಳು ಹೇಳಿ ಆರ್ ಒಂದು ಮಿಸ್ಲೀಡ್ ಮಾಡಿ ಬಿಸ್ನೆಸ್ ಮಾಡಬೇಕಾದ್ರೆ ಇಟ್ ವಿಲ್ ನಾಟ್ ಗೋ ಲಾಂಗ್ ರನ್. ಐ ವಾಂಟ್ ಟು ಕ್ರಿಯೇಟ್ ಅ ರೆವಲ್ಯೂಷನ್. ನನಗೆ ಇವಾಗ ಇಟ್ ಇಸ್ ಜಸ್ಟ್ ಅಂಜಲೀಸ್ ವಿಜಯಲಕ್ಷ್ಮಿ ಸ್ಯಾರೀಸ್. ಇನ್ನೂ ಅಂಜಲೀಸ್ ವಿಜಯಲಕ್ಷ್ಮಿ ಸ್ಯಾರೀಸ್ ಬಗ್ಗೆ ವಾಟ್ ವಿ ಆರ್ ಟಾಕಿಂಗ್ ಟುಡೇ ಈಸ್ ಜಸ್ಟ್ 5%. ನಾವೇನೇನು ಮಾಡಿದ್ವಿ ಅನ್ನೋದು ಇನ್ನೂ ತುಂಬ ಇದೆ. ಇಟ್ ವಿಲ್ ಗೋ ಅ ಲಾಂಗ್ ವೇ. ಸೊ ಇನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಅಂಜಲೀಸ್ ವಿಜಯಲಕ್ಷ್ಮಿ ಸ್ಯಾರೀಸ್ will create a revolution and we have to create a revolution. ಇವಾಗ ಲೈಕ್ ಹರ್ ಘರ್ ಮೇ ಏಕ್ ಲೂಮ್ ಅಂತ ಕಾನ್ಸೆಪ್ಟ್ ನಾನು ಬರ್ತಾ ಇದ್ದೀನಿ. ಸಾಧಾರಣ ಇಂಡಿಯಾದಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಟೆಕ್ಸ್ಟೈಲಲ್ಲಿ ಈ ಕಾನ್ಸೆಪ್ಟ್ ಯಾರು ಯೋಚಿಸಿದ್ದೀರಾ ಇಲ್ಲ ನನಗೆ ಗೊತ್ತಿಲ್ಲ. ಈಗಿನ ಕಾಲದಲ್ಲಿ ನಮ್ಮ ನೇಯ್ಕರ್ ಫ್ಯಾಮಿಲೀಸಲ್ಲಿ ಎಲ್ಲ ಮಕ್ಕಳು ಇಂಜಿನಿಯರಿಂಗ್ ಎಲ್ಲ ಓದ್ತಾರೆ, ಅವ್ರು ನೇಯೋಕ್ಕೆ ಬರಲ್ಲ. ನಮ್ಮ ನೇಯ್ಕರ್ ಆದರೆ ನಮ್ಗೆ ಹೆಣ್ಣು ಕೊಡಲ್ಲ, ನಮ್ಗೆ ಸೊಸೈಟಿಯಲ್ಲಿ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾರೆ. ಸೊ ಎಲ್ಲ IT ಜಾಬ್ಗೆ ಹೋಗ್ತಾರೆ. ಆದರೆ ಇದೇ ನೀವು ನೋಡಿದರೆ IT ಜಾಬಲ್ಲಿರೋರೆಲ್ಲ ನಾವು ನೇಯೋಕ್ಕೆ ಕಲಿಬೇಕು ಅಂತ ತುಂಬ ಜನ ಇದ್ದಾರೆ. ಸೊ ನಾವಿವಾಗ ಏನು ಮಾಡ್ತೀವಿ ಅಂದರೆ ನೆಕ್ಸ್ಟ್ ಪ್ರಾಜೆಕ್ಟ್ ಇಸ್ ಲೇಡೀಸ್ಗೆಲ್ಲ ಸಾರಿ ನೇಯೋಕ್ಕೆ ಹೇಳ್ಕೊಡ್ತೀವಿ. ಕೈಮಗ್ಗ ಹ್ಯಾಂಡ್ಲೂಮ್, ಬಿಕಾಸ್ ಕೈಮಗ್ಗ ಇಸ್ ಗೆಟಿಂಗ್ ಎಕ್ಸ್ಟಿಂಕ್ಟ್. ಅದು ರಿವೈವ್ ಮಾಡಬೇಕು ಆರ್ಟ್, ಅದು ಹೋಗೋಕೆ ಬಿಡಬಾರ್ದು. ಈ ಜನ್ರೇಷನ್ ಒಂದು ನೆಕ್ಸ್ಟ್ 5 ಜನರೇಷನ್ಸ್ ಮೇಲೆ ವ್ಯೂ ಮಾಡೋಕೆ ಯಾರಿರಲ್ಲ. ಇವಾಗಲೇ ಇಲ್ಲ ಕೆಲವು ಸ್ಯಾರೀಸ್ ಎಲ್ಲ ವ್ಯೂ ಮಾಡಲಿಕ್ಕೆ. ಅದು ನಾವು ಇನ್ನೂ ಉಳಿಸ್ಕೊಳ್ಬೇಕು ಫಾರ್ ದ ನೆಕ್ಸ್ಟ್ ಜನ್ರೇಷನ್. ಸಾಧಾರಣ ಒಂದು 10 ವರ್ಷ ಬಿಟ್ಟರೆ ಕಾಂಜೀವರಂ ಹ್ಯಾಂಡ್ಲೂಮ್ ಸರಿ ಇರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ಮೇ ಬಿ ವೆರಿ ಲೆಸ್. ಸೊ ಆ ಥರ ನಾವು ಮಾಡಿಕೊಂಡು ಎಲ್ಲ ಹೂಎವರ್ ಇಸ್ ಇಂಟ್ರೆಸ್ಟೆಡ್. ಇವಾಗ ನಾವು ಅವ್ರು ಸರ್ವೆ ತಗೊಂಡಿದ್ದು ನಮ್ಮ ಪೇಜಲ್ಲಿ ನಮ್ಮ ಕಸ್ಟಮರ್ಗಿಂತ ಲಾಸ್ಟ್ ವೀಕ್ ಒಂದು ಪೋಸ್ಟ್ ಹಾಕಬೇಕಾದ್ರೆ 100 ಲೇಡೀಸ್ ಹೂ ಆರ್ 40-45+ ನಮ್ಮ ಕಲಿಬೇಕು, ನಾವು ನೇಯ್ತೀವಿ ಅಂತ. ಆ ಥರ ಇಂಟ್ರೆಸ್ಟ್ ಇರೋ ಲೇಡೀಸ್ಗೆ ಅವ್ರ ಮನೇಲಿ ಒಂದು ಹ್ಯಾಂಡ್ಲೂಮ್ ಬಂದ್ಕೊಂಡು 150 to 1 lakh ಬರುತ್ತೆ. ಜಕಾರ್ಡ್ ಯು ವಿಲ್ ಗೆಟ್ ಇಟ್ ಫಾರ್ 1.5-2 lakhs. ಒಬ್ಬರ ಮನೇಲಿ ಒಂದು ಲೂಮ್ ಇನ್ಸ್ಟಾಲ್ ಮಾಡಿ ಅವರು ಟ್ರೈನಿಂಗ್ ಕೊಟ್ಟರೆ ಅವರು ಸಾಧಾರಣ ಒಂದು 20,000 ಅವ್ರು ತಿಂಗಳಿಗೆ ದುಡಿಬಹುದು. ಅಟ್ ದ ಸೇಮ್ ಟೈಮ್ ಅವ್ರು ಕೂತ್ಕೊಂಡು ಸಾರಿ ನೇಯ್ಬೋದು. ನಮ್ಗೆ ಕೊಟ್ಟರೆ ನಾವೇ ತಗೊಳ್ತೀವಿ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಈವನ್ ಬ್ರಹ್ಮವರದಲ್ಲಿ ಕೂಡ ನಮ್ಮೂರಲ್ಲಿ ಎಷ್ಟೋ ಲೇಡೀಸ್ ಇದ್ದಾರೆ ಮನೇಲಿ ಕೂತ್ಕೊಂಡು ಏನಾದರೂ ಮಾಡ್ಬೇಕಂತಾರೆ. ಸೊ ಅವ್ರು ಕೊಟ್ಟು ನಾವೇ ಮಾಡಿಕೊಂಡು ನಾವೇ ಮಾಡ್ತೀವಿ. ಆ್ಯಂಡ್ ಪ್ರೈಸ್ ಪಾಯಿಂಟ್ ನಿಮ್ಗೆ ಏನಾಗುತ್ತೆ, ತುಂಬ ಡ್ರಾಪ್ ಡೌನ್ ಆಗುತ್ತೆ. ದಟ್ ಈಸ್ ಒನ್ ಥಿಂಗ್ ವಿ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ವಿ ಆರ್ ನಾಟ್ ಬಿಸ್ನೆಸ್ ಫೋಕಸ್ಡ್. ಫಸ್ಟ್ ಥಿಂಗ್, ನಾನು ಯಾವಾಗಲೂ ಬಿಸ್ನೆಸ್ ಫೋಕಸ್ಡ್ ಅಲ್ಲ. ಚಿಕ್ಕ ವಯಸ್ಸಿಂದ ನನಗೊಂದು ಹೆಲ್ಪಿಂಗ್ ಟೆಂಡೆನ್ಸಿ, ನನ್ನ ನಾಯಿ ಅಂದ್ರೆ ತುಂಬ ಪ್ರೀತಿ. ಸೊ ಸಾಧಾರಣ ಒಂದು 1800 ನಾಯಿ ಹೋದಲ್ಲೆಲ್ಲ ನೋಡಿದ್ರೆಲ್ಲ ರೆಸ್ಕ್ಯೂ ಮಾಡ್ತಾ ಇರ್ತೀನಿ. ರೋಡಲ್ಲಿ ಒಂದು ನಾಯಿ ಬಿದ್ದರೆ ಅದು ತಗೊಂಡು ಎಲ್ಲೊಂದು ಹಾಕಿ ಅಲ್ಲಿ ಸ್ವಲ್ಪ ದುಡ್ಡು ಕೊಡೋದು, ಇದು ಮಾಡೋದು, ನೋಡ್ಕೊಳ್ಳೋದು ಅದೆಲ್ಲ ಮಾಡ್ತೀನಿ. ಬಟ್ ಸ್ಟಿಲ್ ವಿ ಆರ್ ಪ್ಲಾನಿಂಗ್ ಟು ಅಡಾಪ್ಟ್ ಆನಿಮಲ್ ಶೆಲ್ಟರ್ಸ್ ಆಲ್ಸೋ ಅಂಡರ್ ವಿಜಯಲಕ್ಷ್ಮಿ. ಬಿಕಾಸ್ ನಾವು ಮಾಡೋಕ್ಕಾಗಲ್ಲ, ನಾವು ಇಲ್ಲಿ ಮಾಡಿದ್ರೇ ಅಲ್ಲಿ ದುಡ್ಡು ಹೋಗುತ್ತೆ. ನಾವು ಅದು ಮಾಡ್ತಾ ಕೂತ್ಕೊಂಡಿದ್ರೆ ನಮ್ಗೆ ಇಲ್ಲಿ ಹೋಗುತ್ತೆ. ಸೊ ಆ ಥರ ಆನಿಮಲ್ ಶೆಲ್ಟರ್ಸ್ ಇದ್ದವರಿಗೆ ನಾವು ಅಡಾಪ್ಟ್ ಮಾಡಿ ವಿ ವಿಲ್ ಡೂ ದ್ಯಾಟ್ ಇಸ್ ವಾಟ್ ಐ ಆಮ್ ಪ್ಲಾನಿಂಗ್. ಆ್ಯಂಡ್ ವಿ ಆರ್ ಆಲ್ಸೋ ಇಂಪ್ಲಿಮೆಂಟಿಂಗ್ ಇಟ್. ಬಟ್
it's like, it's not only business. It is taking society along with you, taking your employees along with you, taking your family along with you, and it's something which very big which we are doing. ನನಗೆ 40 ವರ್ಷ, ಇವಾಗ ಸಾಧಾರಣ 50 ವರ್ಷ ನನಗಾದರೆ ಆ ಹ್ಯಾಂಡ್ಲೂಮ್ ವಿಲೇಜಲ್ಲಿ ನಾನು ಹೋಗಬೇಕಾದ್ರೆ ಅದೇ ಒಂದು ಸಾಧಾರಣ ಒಂದು ನಾರ್ಮಲ್ ಕಾಟನ್ ಸೀರೆ ಉಟ್ಕೊಂಡು ಹೋಗಿ ಕೂತ್ಕೊಂಡು ಒಂದು 200-300 ಜನ ಕೆಲಸ ಮಾಡ್ತಾ ಇರ್ತಾರೆ. ಒಬ್ರು ನೇಯ್ತಾರೆ, ಒಬ್ರು ಪ್ರಿಂಟ್ ಮಾಡ್ತಾರೆ, ಒಬ್ರು ಪೇಂಟಿಂಗ್ ಮಾಡ್ತಾರೆ, ಏನೇನೋ ಮಾಡ್ತಾರೆ, ಅವ್ರ ಮಕ್ಕಳಲ್ಲಿ ಓಡಾಡ್ತಾರೆ. ಅದು ನೋಡೋಕೆ ಒಂಥರ ಖುಷಿ ಅಲ್ವಾ? ನಮ್ಮದೇ ಒಂದು ವಿಲೇಜ್ ನಾವು ಡೆವಲಪ್ ಮಾಡಿ ಅದು ಹ್ಯಾಂಡ್ಲೂಮ್ ವಿಲೇಜ್ ಆರ್ ಅಂಜಲೀಸ್ ಟೆಕ್ಸ್ಟೈಲ್ ವಿಲೇಜ್ ಅಂತ ಹಾಕಿದ್ರೆ, ಮೇ ಬಿ after 78 years when I'm gone, that legacy continues. As a women, ಬಂದ್ವಿ, ಓದಿದ್ವಿ, ಮದುವೆ ಆಯಿತು, ಮದುವೆ ಆದ್ಮೇಲೆ ಜೀವನ ಆಯಿತು, ಹಾಗಲ್ಲ. ಮದುವೆ ಮೇಲೆ ಇದೆ, ಸಮುದಾಯಕ್ಕೆ ನೀವು ಸೊಸೈಟಿಗೆ ಏನು ಮಾಡ್ತೀರಾ? ಯು ಹ್ಯಾವ್ ಟು ಗಿವ್ ಬ್ಯಾಕ್ ಅಲ್ಲ. ಮದುವೆ ಇಸ್ ಪಾರ್ಟ್ ಆಫ್ ಅ ಲೈಫ್ ಸೈಕಲ್, ಬಟ್ ಮದುವೆ ಇಸ್ ನಾಟ್ ದ ಎಂಡ್. ಆಫ್ಟರ್ ಮದುವೆ ನಿಮ್ಮನ್ನೇ ನೀವು ಹೇಗೆ ಮುಂದೆ ತಗೊಂಡು ಹೋಗ್ತೀರಾ ಅಂದ್ರೆ ದಟ್ಸ್ ವೆರಿ ಇಂಪಾರ್ಟೆಂಟ್. ತುಂಬ ಲೇಡೀಸ್ ಇದ್ದಾರೆ ವಿತ್ ಫುಲ್ ದಟ್ ಛಲ ಆ್ಯಂಡ್ ಫೈರ್ ಇನ್ ದ ಬೆಲಿ, ಬಟ್ ಆಪರ್ಚುನಿಟೀಸ್ ಸಿಗ್ತಾ ಇಲ್ಲ. ವಿ ಆರ್ ಕ್ರಿಯೇಟಿಂಗ್ ಆಪರ್ಚುನಿಟೀಸ್ wherein all the ladies come and they just get in and they do something for themselves and start loving themselves. We ladies, we love everyone, we don't love ourselves, but we have to learn to love ourselves. Especially we'll realize it after 40-50 years. ಆಗ ತುಂಬ ಲೇಟ್ ಆಗಿ ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ, ಟೈಮ್ ಹೋಗಿರುತ್ತೆ. ಟೈಮ್ ಇಸ್ ಈಕ್ವಲ್ ಟು ಮನಿ, time is equal to identity, so time is important and ladies have to start learn to take decisions. ಯೋಚಿಸ್ತಾ ಇರಬಾರ್ದು. ನಾನು ಇವತ್ತು ಕೂಡ ಏನು ಡಿಸಿಷನ್ ತಗೊಳ್ಬೇಕಾದ್ರೆ ಅದು ಹಾಗಾಗತ್ತೆ, ಹೀಗಾಗತ್ತೆ, ಲಾಸ್ ಆಗುತ್ತೆ, ಪ್ರಾಫಿಟ್ ಅನ್ಸಲ್ಲ, ನೋಡೋಣ, ಆದರೆ ಆಗತ್ತೆ, ಇಲ್ಲದ್ರಿಲ್ಲ. ಆ ಧೈರ್ಯ, ಆ ಡಿಸಿಷನ್, ಆ ಚಾಯ್ಸ್ ತಗೊಳ್ಳೋದಕ್ಕೆ ನಾವು ಯಾವತ್ತೂ ರೆಡಿ ಇರಬೇಕು. ಸೊ ಅದಿದ್ರೆ ಇನ್ನು ನೋಡ್ಬೇಕಂತ ಅವಶ್ಯಕತೆನೇ ಇಲ್ಲ. ನಿಮ್ಮ ಕನಸುಗಳನ್ನು ಕೇಳ್ತಾ ಇದ್ರೆ ಬಹುಶಃ ಒಂದು ಒಳ್ಳೆಯ ಸಮಾಜ ಖಂಡಿತ ನಿಮ್ಮಿಂದ ನಿರ್ಮಾಣ ಆಗ್ತದೆ. ವಿಜಯಲಕ್ಷ್ಮಿ ಸಾರೀಸ್ ಹೆಸರು ಒಂದು ದೊಡ್ಡ ಮಟ್ಟದಲ್ಲಿ ನಾವು ಕೇಳಬಹುದು. ಬಹುಶಃ ಎಲ್ಲ ಉದ್ಯಮಗಳು ಇದೇ ರೀತಿ ಚಿಂತನೆ ಮಾಡಿದ್ರೆ ಸಮಾಜ ಎಷ್ಟೋ ಒಂದು ಅಭಿವೃದ್ಧಿ ಆಗ್ತದೆ ಅಂತ ನನ್ನ ಅನಿಸಿಕೆ. ಈಗ ನೀವು ಇಷ್ಟೆಲ್ಲ ಮಾಡಿದ್ರಿ, ಯಾವಾಗ ಏನು ಮಾತಾಡುವಾಗ ಹೇಳಿದ್ರಿ ಗಿನ್ನೆಸ್ ರೆಕಾರ್ಡಿಂಗ್ ನೀವು ಪ್ರಯತ್ನ ಪಡ್ತೀರಿ ಅಂತ, ಮತ್ತೆ ಬೇರೆ ಪ್ರಶಸ್ತಿಗಳು, ಇದ್ರ ಬಗ್ಗೆ ಏನಾದರೂ ಅವಾರ್ಡ್ಸ್ ಎಲ್ಲ ತುಂಬ ಅವಾರ್ಡ್ಸ್ ಪೀಪಲ್ ಕಾಲ್ ಫಾರ್ ಅವಾರ್ಡ್ ಫಂಕ್ಷನ್. ಇವಾಗ ಕೂಡ ಫುಕೆಟಲ್ಲಿ ಒಂದು ಅವಾರ್ಡ್ ಇದೆ 26ಗೆ. ಐ ಕ್ಯಾನ್ಸಲ್ಡ್ ಇಟ್ ಬಿಕಾಸ್ ವಿ ಆರ್ ಡೂಯಿಂಗ್ ಅನ್ ಈವೆಂಟ್ ಇನ್ ಬ್ಯಾಂಗ್ಳೂರ್. ಆ ಈವೆಂಟ್ ಇರಬೇಕಂತ ತುಂಬ ಅವಾರ್ಡ್ಸ್ ಬರುತ್ತೆ. ಆ್ಯಂಡ್ ಐ ಹ್ಯಾವ್ ಪರ್ಸನಲಿ ಗಾಟ್ ಇಂಡಿಯನ್ ಐಡಿಯಲ್ ಬುಕ್ ಆಫ್ ರೆಕಾರ್ಡ್ಸ್. ಐ ಆಮ್ ಅ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಫಾರ್ ಇಂಡಿಯನ್ ಐಡಿಯಲ್ ಬುಕ್ ಆಫ್ ರೆಕಾರ್ಡ್ಸ್ ಫಾರ್ ಡೂಯಿಂಗ್ ಅ ಲೈವ್ ಫಾರ್ 8 hours ಕಂಟಿನ್ಯೂಸ್ಲಿ. ನಾನೊಂದು ಸೀರೆ ಮಾರಬೇಕು, 1000 ಸೀರೆ ಮಾರ್ಬೇಕಂತ ಕೂತಿದ್ರೆ ಊಟನ ತಿನ್ನಲ್ಲ, ನೀರು ಕುಡಿಯಲ್ಲ, ಅಲ್ಲಿಂದ ಹೇಳೋದು ಇಲ್ಲ. 8 ಗಂಟೆ ಕೂತ್ಕೊಂಡು ಸೀರೆ ತೋರಿಸ್ತಾ ಇರ್ತೀನಿ, ಮಾರ್ತಾ ಇದ್ದೀನಿ. ದಟ್ ಇಸ್ ಸ್ಪೆಷಾಲಿಟಿ ಆಫ್ ಅವರ್ ಲೈಫ್. ಇವತ್ತಿನ ಡೇಟಿಗೆ ಇಂಡಿಯಾದಲ್ಲಿ ಹೈಯೆಸ್ಟ್ ಲೈವ್ ನೀವು ತಗೊಂಡಿದ್ರೆ ನಂಬರ್ ಆಫ್ ಅವರ್ಸ್ ಐ ಥಿಂಕ್ ಡೆಫಿನೆಟ್ಲಿ ವಿಲ್ ಬಿ ಆನ್ ಪಾರ್. ಇವಾಗ ಒಂದು ಅವಾರ್ಡ್ ಸಿಕ್ಕಿದೆ, ಆದ್ರೂ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಒಂದು ಸಪ್ರೇಟ್ ಒಂದು ವೆಯ್ಟೇಜ್ ಇದೆ. ಸೊ ಅದಕ್ಕೆ ಮಾತಾಡ್ತಾ ಇದ್ದೀವಿ. ಗೈಡ್ಲೈನ್ಸ್ ಎಲ್ಲ ಬರ್ತಾ ಇದೆ. I mean, guidelines are coming. So August we'll be attempting it. Hopefully we'll be doing that also. And yeah, that's all. Awards, my only dream is to get one Padma Shri award. That's all. ಅದಕ್ಕೆ ನಾನು ಇನ್ನೂ ತುಂಬ ಕೆಲಸ ಮಾಡೋಕ್ಕಿದೆ. ಒಂದು 5 ವರ್ಷ ಆಗುತ್ತೆ, ಆದರೂ ಅದು ತಗೊಳ್ದೆ ಬಿಡಲ್ಲ. ಇದೇ ದೈಜಿ ವರ್ಲ್ಡಲ್ಲಿ ನಿಮ್ಮನ್ನೇ ಕೂರಿಸ್ಕೊಂಡು ಅದು ಸಿಕ್ಕಿದ ಮೇಲೂ ಒಂದು ಇಂಟರ್ವ್ಯೂ ನೀವೇ ಮಾಡ್ತೀರಾ. ಆ್ಯಂಡ್ ಡೆಫಿನೆಟ್ಲಿ ಐ ವರ್ಕ್ ಫಾರ್ ಇಟ್ ಬಿಕಾಸ್ ಝೀರೋಯಿಂದ ಸ್ವಲ್ಪ ಬಂದು ಅಲ್ಲಿಂದ ಇಲ್ಲಿ ಬಂದಿದ್ದೀನಿ. ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಕಷ್ಟಗಳಿದೆ. ಕಷ್ಟಪಟ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಅಲ್ವಾ? ಮಾಡ್ತೀನಿ ಏನಾದ್ರೂ. ಆ್ಯಂಡ್ ಐ ಹ್ಯಾವ್ ಮೈ ಸ್ಟಾಫ್ಸ್, ಒಂದು 40-50 ಜನ ಇಲ್ಲಿದ್ದಾರೆ. ವೀವರ್ಸ್ ಇದ್ದಾರೆ ಎಷ್ಟೊಂದು ಜನ. ಸೊ ಅವ್ರದ್ದೊಂದು ಬಲ ಇದ್ದರೆ, ಇವತ್ತು ನಾನು ಬನಾರಸ್ ಹೋದರೆ ನನಗೆ ಅಂಜಲಿ ಅಂತ ಕರೆಯೋಲ್ಲ, ಕೆಲವರು ಅಂಜಲಿ ಅಮ್ಮ ಅಂತ ಕರೀತಾರೆ. ಅಂದರೆ ನಮ್ಮ ಮಕ್ಕಳು, ನಾನು ನಮ್ಮ ಕೆಲಸದವ್ರಿಗೂ ಹೇಳೋದು, ನಮ್ಮಿಂದ ಸ್ವಲ್ಪ ವಯಸ್ಸಲ್ಲಿ ದೊಡ್ಡವ್ರು ಇರ್ಬೋದು, ಆದರೆ ಒಂದು ಓನರ್ ಅಂತ ಬಂದಮೇಲೆ ದೇ ಆರ್ ಫ್ಯಾಮಿಲೀಸ್ ರನ್ ಬಿಕಾಸ್ ಆಫ್ ಅಸ್. ಸೊ ಅಲ್ಟಿಮೇಟ್ಲಿ ಯು ಆರ್ ಮೈ ಕಿಡ್ಸ್, ಐ ಆಮ್ ಅ ಮದರ್ ಲೈಕ್, ಬಿಕಾಸ್ ಐ ವರ್ಕ್, ಐ ಗೆಟ್ ಆ್ಯಂಡ್ ಐ ಫೀಡ್ ಯುವರ್ ಫ್ಯಾಮಿಲೀಸ್. ಸೊ ನಮ್ಮನ್ನೇ ಅದು ಮಾಡಬೇಕಾಗತ್ತೆ. ಆ್ಯಂಡ್ ಎವ್ರಿ ಬಿಸ್ನೆಸ್ ವಿಮೆನ್ ಆರ್ ಎವ್ರಿ ಬಿಸ್ನೆಸ್ ಮ್ಯಾನ್ ಶುಡ್ ಥಿಂಕ್ ಲೈಕ್ ದಿಸ್. ಹೀಗೆ ಥಿಂಕ್ ಮಾಡಿದ್ರೆ ನೀವು ಯಾವತ್ತು ಬೇಕಿದ್ರೆ ನಮ್ಮ ಸ್ಟಾಫ್ಸ್ ಹತ್ರ ಹೋಗಿ ನಮ್ಮ ಬಗ್ಗೆ ಕೇಳಿದರೆ ಅವ್ರು ನನಗೆ ಅಕ್ಕ ಇಲ್ಲ ಅಮ್ಮ ಬಿಟ್ಟರೆ ಅವ್ರ ಬಾಯಲ್ಲಿ ಬೇರೆ ಬರೋದು ತುಂಬ ಕಮ್ಮಿ. ಆ್ಯಂಡ್ ದಟ್ಸ್ ದ ಬಾಂಡ್ ಅಲ್ವಾ? ಯಾಕೆ ಸಂಪಾದನೆ ಮಾಡೋದು, ಯಾಕೆ ಕಷ್ಟಪಡ್ತೀವಿ, ಯಾಕೆ ಬರ್ತೀವಿ? ಒಂದೊತ್ತು ಊಟ, ಒಂದು ಸ್ವಲ್ಪ ಪ್ರೀತಿ,
ಅಷ್ಟೇ ಬಿಟ್ಟರೆ ಮತ್ತೇನು ಬೇಕು ಮನುಷ್ಯನಿಗೆ. ಆದರೆ ತುಂಬ ಜನರಿಗೆ ಗೊತ್ತಾಗಲ್ಲ. ಇದು ಗೊತ್ತಾದರೆ ವರ್ಲ್ಡ್ ಇಸ್ ಗೋಯಿಂಗ್ ಟು ಬಿ ಅ ಬ್ಯೂಟಿಫುಲ್ ಪ್ಲೇಸ್ ಟು ಲಿವ್. ಐ ಆಮ್ ಹಿಯರ್ ಆ್ಯಂಡ್ ಮೈ ಟೀಮ್ ಇಸ್ ಹಿಯರ್ ಟು ಕ್ರಿಯೇಟ್ ಎ ಚೇಂಜ್. ಈಗ ನಮ್ಮಿಂದ ಒಂದು 4 ಜನ ಇನ್ಸ್ಪೈರ್ ಆದರೆ ನಾಳೆಗೆ ಅವರು ಮಾಡ್ತಾರೆ, ಅವರಿಂದ ಒಂದು 4 ಜನ ಇನ್ಸ್ಪೈರ್ ಆದರೆ. ಇಲ್ಲಾಂದರೆ ಬರೀ ನಾವು ಹೀಗೆ ಬಿಸ್ನೆಸ್ ಹಣ ಮಾಡ್ಕೊಳ್ತೀವಿ, ನಮಗೆ ನಾವು ಮಾಡ್ಕೊಳ್ತೀವಿ ಅಂತಿದ್ರೆ ಡೆಫಿನೆಟ್ಲಿ ನಾಟ್. ಟುಡೇ ಐ ವುಡ್ ಹ್ಯಾವ್ ಗಾನ್ ಇನ್. ನಾನು ಇವತ್ತು ಡೇಟಿಗೆ ರೋಲ್ಸ್ ರಾಯ್ಸ್ ತಗೊಂಡು ತಿರ್ಬೋದಿತ್ತು, ನನಗೆ ಬೇಡ ಅದು. ಬಿಕಾಸ್ ವಾಟ್ ಎವರ್ ಐ ಆಮ್ ಸ್ಪೆಂಡಿಂಗ್ ಆನ್ ಮೈ ಲಕ್ಸುರಿ ದೇರ್, ಐ ವಿಲ್ ಸ್ಪೆಂಡ್ ಆನ್ ಮೈ ಪೀಪಲ್ ಅಲ್ವಾ. ಲೆಟ್ ದೆಮ್ ಕಮ್ ಟು ಮೈ ಲೆವೆಲ್. ನಾಳೆ ಅವ್ರಿಗೊಂದು ಮನೆ, ಅವ್ರಿಗೊಂದು ಕಾರು, ಅವ್ರು ಏನಿಲ್ಲದೆ ನಾನೇನಿಲ್ಲದೆ ಇಲ್ಲಿ ತನಕ ಬಂದೆ, ಅವ್ರು ಏನಿಲ್ಲದೆ ನನ್ನ ಹತ್ರ ಇಲ್ಲಿ ತನಕ ಬಂದು ನಿಂತ್ಬೇಕಾದ್ರೆ ನಾ ಹಿಂತಿರುಗಿ ನೋಡ್ಬೇಕಾದ್ರೆ ನನ್ಗೆ ಅಷ್ಟೊಂದು ಖುಷಿ, ನನ್ನಿಂದ ಇಷ್ಟೊಂದು ಮಕ್ಳು ಬಂದ್ರಲ್ಲಪ್ಪ ಅಂದ್ಕೊಂಡು ಅವ್ರ ಮನಸ್ಸಲ್ಲಿ ಒಂದು ಅವ್ರು ನಮ್ಮ ಜೊತೆ ಇದ್ದಾರೆ ಅಂತ. ನಾಳೆ ನನ್ನ ಮಗ ಇದ್ದಾನೆ, ನಾನು ಮಾಡಿದ್ದು ನಾಳೆ ಪಾಪ ದೇವ್ರು ನನ್ನ ಮಗನ ನೋಡ್ಕೊಳ್ತಾನೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಇಲ್ಲದೆ ಇದ್ರೂ ಕೂಡ ನಾಳೆ ಇವರಿಲ್ಲ, ಇವ್ರ ಮಕ್ಕಳು ನನ್ನ ಮಗನ ನೋಡ್ಕೊಳ್ತಾರೆ ಅಂತ ಒಂದು ಭರವಸೆ. ದಟ್ಸ್ ಆಲ್. ನನ್ನ ಯಾವ ಪ್ರಶಸ್ತಿಗಿಂತ ಜನರ ಪ್ರೀತಿ ಇದೆ ಅಲ್ಲ, ಅದರಷ್ಟು ದೊಡ್ಡ ಪ್ರಶಸ್ತಿ ಯಾವುದೂ ಇಲ್ಲ. ಅದು ಅವರ ಹೃದಯದಿಂದ ಕೊಡುವಂಥದ್ದು ನಮಗೆ. ಅದು ನಿಮ್ಗೆ ಖಂಡಿತ ಸಿಗ್ತದೆ ಅನ್ನೋ ಅನಿಸಿಕೆ ಕೂಡ ನನಗಿದೆ. ಇನ್ನು ನಿಮ್ಮ ಈ ಉದ್ಯಮಕ್ಕೆ ಸರ್ಕಾರದಿಂದ ಏನಾದರೂ ಪ್ರೋತ್ಸಾಹ ಸಿಗ್ತದ? ಇಷ್ಟು ತನಕ ನಾನು ಸರ್ಕಾರಕ್ಕಿಂತ ಏನೂ ಕೇಳಿಲ್ಲ. ಇವಾಗ ಫ್ರಮ್ ಒನ್ಸ್ ನಮ್ದು ಕನ್ಸ್ಟ್ರಕ್ಷನ್ ಇಲ್ಲಿ ಆದಮೇಲೆ, ವೆನ್ ದ ಹ್ಯಾಂಡ್ಲೂಮ್ ವಿಲೇಜ್ ಆದಮೇಲೆ, I will start approaching to the contacts. We are in touch with all the people. But then, ಇಷ್ಟು ತನಕ ಸಿಂಗಲ್ ಹ್ಯಾಂಡೆಡ್ ನಾನು ಒಬ್ಬಳೇ ಮಾಡ್ತಿದ್ದೆ. ಈವನ್ ನಮ್ಮ ಯಜಮಾನ್ರಿಗೆ ಎಷ್ಟೊಂದು ಸೀರೆ ಇದೆ, ಇವಳು ಏನು ಮಾಡ್ತಾಳೆ, ಎಲ್ಲಿಂದ ದುಡ್ಡು ತರ್ತಾಳೆ, ಏನು ಮಾಡ್ತಾಳೆ, ಎಷ್ಟೊಂದು ಸಂಪಾದನೆ ಮಾಡ್ತಾಳೆ, ಏನು ಗೊತ್ತಿಲ್ಲ. ಅವ್ರು ಈಸ್ ಲೀಸ್ಟ್ ಬಾದರ್ಡ್. ಅವ್ರ ಕೆಲಸ ಇತ್ತು, ಅವ್ರಾಯ್ತು. ಬಿಕಾಸ್ ನಾನು ಸ್ಟಾರ್ಟ್ ಮಾಡಿದ್ದು ಬರೀ 10 ಸೀರೆಯಿಂದ, ಅದು 10 ಹೋಗಿ 30,000 ಆಗುತ್ತೆ ಅಂದ್ಕೊಂಡು ಅವ್ರು ಎಣಿಸ್ಕೊಂಡಿರ್ಲಿಲ್ಲ, ನಾನೇ ಕೂಡ ಎಣಿಸಿಲ್ಲ. ಇಟ್ಸ್ ಆಲ್ ಡಿಫ್ರೆಂಟ್. ಮೇ ಬಿ ಆವತ್ತು ನಾನು ತಿರುಚಂಗೂಡಲ್ಲಿ ನಮ್ಮ ಅತ್ತೆ ಉಳ್ಕೊಂಡಿದ್ದಕ್ಕೆ ಗಾಡ್ ಹಸ್ ಬ್ಲೆಸ್ ಮೀ ವಿತ್ ದಿಸ್. ಆ್ಯಂಡ್ ಯಾ, ದಟ್ಸ್ ಹೌ ಇಟ್ ಕಂಟಿನ್ಯೂಸ್. ಅದೇ ಹೇಳ್ದೆ ಅಲ್ಲ, ಕೊಡ್ತಾ ಬರ್ತಾ ಇರುತ್ತೆ. ಕೊಡ್ತಾ ಹೋದೆ, ಬರ್ತಾ ಇತ್ತು. ಇವತ್ತು ಇಲ್ಲಿ ಬಂದು ಕೂತ್ಕೊಂಡೆ. ಅ ಬಿಗ್ ಥ್ಯಾಂಕ್ಸ್ ಟು ಮೈ ಅಮ್ಮ ಆ್ಯಂಡ್ ಮೈ ಅಪ್ಪ, ಬಿಕಾಸ್ ದೇ ಹ್ಯಾವ್ ಡನ್ ಎವ್ರಿಥಿಂಗ್ ಫಾರ್ ಮೀ. ಎಷ್ಟೇ ಮಾಡಿದ್ರು, ಒಂದು ಹುಡುಗಿ ಇರಲಿ ಹುಡುಗ ಇರಲಿ, ಅಮ್ಮ ಅಪ್ಪ ಪ್ರೀತಿ ಆಶೀರ್ವಾದ ಆರ್ ವಾಟ್ ಎವರ್ ದೇರ್ ಸಪೋರ್ಟ್ ಇಲ್ಲದೆ ಅದು ಮಾಡೋಕ್ಕಾಗಲ್ಲ. ಇವತ್ತಿನ ಡೇಟಿಗೆ ನಮ್ಮಮ್ಮ, ಐ ಡಿಸೈಡೆಡ್ ಒನ್ ಪಾಯಿಂಟಲ್ಲಿ ದೇರ್ ವಾಸ್ ಅ ಟೈಮ್ ವೇರ್ ವಿ ವರ್ ಲಿಟಲ್ ಡೌನ್, ಕಷ್ಟ ಇತ್ತು ಎಲ್ಲರಿಗೆ, ಫಿನಾನ್ಷಿಯಲ್ ಕಷ್ಟ ಎಲ್ಲ ಇತ್ತು. ಬಟ್ ಇವತ್ತಿನ ಡೇಟಿಗೆ ನನ್ನ ಅಮ್ಮ ಇಂಡಿಯಾದಲ್ಲಿ ಸಾಧಾರಣ ಏನು ಕೇಳಿದ್ರು ನಾನು ನೆಕ್ಸ್ಟ್ ಮಿನಿಟ್ ಅದು ಹೇಗಿದ್ರು, ಇವಾಗ ಬನಾರಸ್ ಇದ್ರೂ ಕೂಡ 1 hour ಮುಟ್ಸೋಂಥ ಏರ್ಪಾಡು ಮಾಡ್ತೀನಿ. ಅದು ನಾನು ಅಮ್ಮಗೆ ಮಾಡ್ತೀನಿ. ಶಿ ಈಸ್ ಗೋಯಿಂಗ್ ಟು ಬಿ ಲಿವಿಂಗ್ ಲೈಕ್ ಕ್ವೀನ್ ಆ್ಯಂಡ್ ಆಲ್ಸೋ ಮೈ ಫಾದರ್ ಲೈಕ್ ಕಿಂಗ್. ಬಿಕಾಸ್ ನಮ್ಮಮ್ಮ ಮದುವೆ ಆಗಿ ಅಪ್ಪ ಎಬ್ರಾಡ್ ಹೋಗಿದ್ರು. 42 years ಅವ್ರು ಬೇರೆ ಬೇರೆ ಇದ್ಕೊಂಡು ನಮ್ಮಿಬ್ಬರನ್ನು ಓದಿಸಿ, ನಾನು ನನ್ನ ತಮ್ಮನ್ನು ಓದಿಸಿ ವ್ಯಾಲ್ಯೂಸ್ ಕೊಟ್ಟಿದ್ರು, ತುಂಬ ಚೆನ್ನಾಗಿ ವ್ಯಾಲ್ಯೂಸ್ ಕೊಟ್ಟಿದ್ರು. ಆ್ಯಂಡ್ ವಿ ಹ್ಯಾವ್ ಕಮ್ ಅಪ್ ಥ್ರೂ ದ್ಯಾಟ್. ಆ್ಯಂಡ್ ಐ ಹ್ಯಾವ್ ಅ ಬ್ರದರ್, ಸೊ ಅವನು ಬೆಂಗಳೂರು ಇದ್ದಾನೆ. ಸೊ ವೆರಿ ಸೂನ್ ಅವನು ಜಾಯ್ನ್ ಆಗ್ತಾನೆ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡೂ ಇಟ್ ಬಿಗ್. ಆ್ಯಂಡ್ ಮೈ ಕಸಿನ್ಸ್ ಆರ್ ದೇರ್ ವಿತ್ ಮಿ, ಮೈ ಬಿಗ್ಗೆಸ್ಟ್ ಫ್ರೆಂಡ್, ನಮ್ಮ ತಾಯಿ ಮಾಮ ಕಿಡ್ಸ್ ಆಲ್ ಆರ್ ಜಾಯ್ನಿಂಗ್. ಇವಾಗ ವಿಜಯಲಕ್ಷ್ಮಿ ಫ್ರಮ್ ಅಂಜಲಿ ಟು ಆಕಾಶ್ ಟು ರಾಯ್ ಟು ಆರ್ ಆಲ್ ಎಂಪ್ಲಾಯೀಸ್, one people are adding. Ivaga we are just growing. We were just a bud, and I want to bloom it completely. And Vijayalakshmi sarees, Anjali's Vijayalakshmi sarees has to be a beautiful flower in Brahmavar, and we have to, that flower's fragrance has to go to every people, and people should be happy. It's not only money, it's just making people happy. ಈಗ ನಿಮ್ಮ ಸೀರೆಗಳನ್ನು ಮಾರಾಟ ಮಾಡೋದು ಆನ್ಲೈನಲ್ಲಿ ಜಾಸ್ತಿ ಮಾರಾಟ ಮಾಡ್ತೀರಿ. ಈ ಆನ್ಲೈನಲ್ಲಿ ಈಗ ನಿಮ್ಮ ಸೀರೆಗಳ ಬಗ್ಗೆ ತಿಳ್ಕೊಂಡವರು ಅದನ್ನು ಹೇಗೆ ಖರೀದಿಸುವುದು, ನಿಮ್ಮ ಪೇಜನ್ನು ಹೇಗೆ ಫಾಲೋ ಮಾಡೋದು, ಅದ್ರ ಬಗ್ಗೆ ಸ್ವಲ್ಪ ವಿವರ ಕೊಡ್ತೀರಾ? ಓಕೆ, ಸೊ ಅಂಜಲಿ's ವಿಜಯಲಕ್ಷ್ಮಿ ಸಾರಿ ಅಂತ ಪೇಜ್ ಕ್ರಿಯೇಟ್ ಮಾಡಿದ್ವಿ. ಅದರಲ್ಲಿ ಸಾಧಾರಣ ಒಂದು 86,000 to 90,000 ಫಾಲೋವರ್ಸ್ ಇದ್ದಾರೆ. ಸೊ ನಾರ್ಮಲಿ ಒಂದು ಲಿಂಕ್ ಕೊಡ್ತೀವಿ, ಆ ಲಿಂಕನ್ನು ಫಾಲೋ ಮಾಡಿದರೆ ನಮ್ಮ ಪೇಜ್ ಒಳಗಡೆ ಬರುತ್ತೆ. ಆ್ಯಂಡ್ ಡೈಲಿ ವಿಡಿಯೋಸ್ ಹಾಕ್ತೀವಿ, ಲೈವ್ ಹಾಕ್ತೀವಿ, ಅದು ನೀವು ನೋಡ್ಬೋದು. ಆ್ಯಂಡ್ ನೋಡ್ತಾ ನಿಮ್ಗೆ ಏನಾದರೂ ಇಷ್ಟ ಆದರೆ ಅಲ್ಲಿ ಒಂದು ಬುಕ್ಕಿಂಗ್ ನಂಬರ್ ಅಂತಿರುತ್ತೆ. ಆ ಬುಕ್ಕಿಂಗ್ ನಂಬರ್ ಕ್ಲಿಕ್ ಮಾಡಿದ್ರೆ ಅದು ನಮ್ಮ ಬ್ಯಾಕ್ ಎಂಡ್ ಆಫೀಸ್ ಬರುತ್ತೆ. ಅಲ್ಲಿ ಹೋಗಿ ಈ ಸೀರೆ ನನಗೆ ಬೇಕಂತ ಹೇಳಿದರೆ ನಿಮ್ಗೆ ಆ ಸೀರೆ ನಾವು ಕೊಡ್ತೀವಿ. ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಒಂದು 10 ಸೀರೆ ಬೇಕಂದರೆ ವಿಡಿಯೋ ಕಾಲ್ ಮಾಡಲಿಕ್ಕೆ ಒಂದು ಸಪ್ರೇಟ್ ಟೀಮ್ ಇದೆ. ಅವ್ರು ವಿಡಿಯೋ ಕಾಲ್ ಮಾಡಿಕೊಂಡು ನಿಮ್ಮ ಸ್ಯಾರೀಸ್ ತೋರ್ತಾರೆ. ಆ್ಯಂಡ್ ದೆನ್ ಆನ್ಲೈನ್ ಯು ಕ್ಯಾನ್ ಡೂ ದ ಪೇಮೆಂಟ್. ಗೂಗಲ್ ಪೇ ಇದೆ, ಕ್ರೆಡಿಟ್ ಕಾರ್ಡ್ ಪೇಮೆಂಟ್, ಆ್ಯಂಡ್ ಆಲ್ ಸೋ ಮೆನಿ ಬ್ಯಾಂಕ್ ಟ್ರಾನ್ಸ್ಫರ್ಸ್, ಆಲ್ ಟೈಪ್ಸ್ ಆಫ್ ಪೇಮೆಂಟ್ಸ್ ಆರ್ ದೇರ್. ಇವಾಗ ವೆಬ್ಸೈಟ್
ಸ್ಟಾರ್ಟ್ ಮಾಡ್ತೀವಿ, August 1st ಲಾಂಚ್ ಮಾಡ್ತೀವಿ. ಸೊ ವೆಬ್ಸೈಟ್ ಆಲ್ಸೋ ಲಿಂಕ್ ಕೊಟ್ಟಿದ ತಕ್ಷಣ ವೆಬ್ಸೈಟಲ್ಲಿ ಎವ್ರಿ ಸಾರಿ ಡೀಟೇಲಿಂಗ್ ವಿಲ್ ಬಿ ದೇರ್. ಸೊ ಅದು ನಿಮ್ಗೆ ಕೊಡ್ತೀವಿ ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಬೈಯಿಂಗ್ ಫ್ರಮ್ ದ ವೆಬ್ಸೈಟ್. ವಿಜಯಲಕ್ಷ್ಮಿ ಸಾರೀಸ್ ಆನ್ಲೈನ್ ಅಲ್ಲಿ ಸಿಗ್ತದೆ, ರಿಟೇಲ್ ಆಗಿ ನಮ್ಗೆ ಸಿಗುದಿಲ್ಲ, ನಮ್ಗೆ ನೋಡಿ ಖರೀದಿ ಮಾಡಬೇಕು ಅಂತ ತುಂಬಾ ಜನ ಆಸೆ ಪಡ್ತಾರೆ. ಅಂದ್ರೆ ಎಷ್ಟೋ ಜನರಿಗೆ ಅದನ್ನು ಮುಟ್ಟಿದಾಗ ಅದಕ್ಕಾಗಿ ಇಲ್ಲಿ ರಿಟೇಲ್ ಆಗಿ ಸಿಗ್ತಾ ಇಲ್ಲ, ಆನ್ಲೈನ್ ಅಲ್ಲಿ ಮಾತ್ರ ಸಿಗ್ತಾ ಇದೆ ಅನ್ನೋ ಒಂದು ಇದಕ್ಕಾಗಿ ಉತ್ತರಕ್ಕಾಗಿ ನೀವು ಒಂದು ಬ್ರಹ್ಮಾವರದಲ್ಲಿ ಬಹುಶಃ ಪ್ರಪ್ರಥಮವಾಗಿ ಒಂದು ಸೀರೆ ಮೇಳವನ್ನು ಆಯೋಜಿಸಿದ್ದೀರಿ. ಸೊ ಇದು ಇಲ್ಲಿ ಹೇಗೆ ವಿನಾಯಿತಿಯಲ್ಲಿ ಸಿಗ್ತದೆ, ಜನರಿಗೆ ಏನಾದರೂ ಲಾಭ ಆಗ್ತದೆ? March 19ಗೆ ನಾವು ಓಪನ್ ಮಾಡಿದ್ದಿಲ್ಲಿ ವಿತ್ ದ ಮೋಟಿವ್ ದಟ್ ನಾವು ರಿಟೇಲ್ ಕೊಡೋಣ ಅಂತ. ಬಟ್ ನಮ್ಗೆ ಆನ್ಲೈನೇ ಆರ್ಡರ್ಸ್ ಇದು ಮಾಡಲಿಕ್ಕೆ ಒಂದು 45 ಜನ ಸಾಕಾಗ್ತಿಲ್ಲ. ಸೊ ತುಂಬ ಜನ ಬಂದರು ಹೋದರು, ನಮ್ಗೆ ರಿಟೇಲ್ ಬೇಕಂತ ಹೇಳಿದರು. ಸೊ ಅವರು ನಮ್ಮೂರಿನವರು, ದೇ ಆಲ್ಸೋ ಶುಡ್ ನೋ ವಾಟ್ ವಿ ಆರ್ ಡೂಯಿಂಗ್. ಸೊ ಅದಕ್ಕೋಸ್ಕರ ಇವಾಗ ಫಸ್ಟ್ ಟೈಮ್ ಇನ್ ಬ್ರಹ್ಮಾವರ್ ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಎವ್ರಿ 2 months or 3 months ಒನ್ಸ್ ಒಂದು ಎಕ್ಸಿಬಿಷನ್ ಹಾಕ್ತೀವಿ, ನಮ್ಮ ಕಸ್ಟಮರ್ಗೆ ರಿಟೇಲಲ್ಲಿ ಕೊಡ್ತೀವಿ ಅಂತ. ಆದರೆ ರಿಟೇಲ್ ರೇಟಲ್ಲಿ ಕೊಡಲ್ಲ, ಹೋಲ್ಸೇಲ್ ರೇಟಲ್ಲಿ ಕೊಡ್ತೀವಿ. ಸೊ ನಾವು ಸಾಧಾರಣ ಒಂದು ಸಾರಿ 1600 ಇದ್ದರೆ 1200 ರೂಪಾಯಿ ನಿಮ್ಗೆ ಕೊಡ್ತೀವಿ. ಸಿಲ್ಕ್ ಸಾರಿ ಒಂದು 20,000 ಇದ್ದರೆ 16,000 ಕೊಡ್ತೀವಿ. ಸೊ ಒಂದು ಹೋಲ್ಸೇಲ್ ರೇಟಲ್ಲಿ ನಿಮ್ಗೆ ಕೊಡ್ತೀವಿ. ಆ್ಯಂಡ್ ಸಾಧಾರಣ ಇವಾಗ 18th, 19th, 20th ಜುಲೈ ಬಂಟರ ಸಂಘದಲ್ಲಿ ಎಕ್ಸಿಬಿಷನ್ ಪ್ಲಾನ್ ಮಾಡಿದ್ವಿ. ಸಾಧಾರಣ ಎಲ್ಲ ವೆರೈಟೀಸ್ ಆಫ್ ಸಾರೀಸ್ ಒಂದು 10,000 ಸಾರೀಸ್ ನಾವು ಹಾಕ್ತಾ ಇದ್ದೀವಿ. ಯಾರು ಬೇಕಿದ್ರು ಬರ್ಬೋದು, ಎಷ್ಟು ಬೇಕಿದ್ರು ತಗೊಳ್ಬೋದು ಅಟ್ ದ ಬೆಸ್ಟ್ ಪ್ರೈಸಸ್. ನೀವು ಇಟ್ಸ್ ಲೈಕ್ ಸಿ, ಕಂಪೇರ್ ಆ್ಯಂಡ್ ಬೈ. ನೋಡಿ, ಕಂಪೇರ್ ಮಾಡಿ ಆ್ಯಂಡ್ ಬೈ ಇಟ್, ದ ಪ್ರೈಸ್ ಡಿಫ್ರೆನ್ಸ್. ಆ್ಯಂಡ್ ಒನ್ ಮೇನ್ ಥಿಂಗ್ ಐ ಆಲ್ವೇಸ್ ಎಂಫಸೈಸ್ ಆನ್ ಇಸ್ ಕ್ವಾಲಿಟಿ. ಒಂದು ರೂಪಾಯಿ ಜಾಸ್ತಿ ಆದ್ರೂ ಕ್ವಾಲಿಟಿಲಿ ₹1 ಕಾಂಪ್ರಮೈಸ್ ಮಾಡಲ್ಲ. ಬೆಸ್ಟ್ ಕ್ವಾಲಿಟಿ ಫಾರ್ ದ ಬೆಸ್ಟ್ ಪ್ರೈಸ್. ದಟ್ಸ್ ವೈ ಟುಡೇ ವಿ ಆರ್ ನಂಬರ್ 1 ಇನ್ ವಾಟ್ ಎವರ್ ವಿ ಆರ್ ಡೂಯಿಂಗ್. ಆ್ಯಂಡ್ ಕ್ವಾಲಿಟಿ ಆ್ಯಂಡ್ ಪ್ರೈಸ್ ಚೆನ್ನಾಗಿ ಕೊಟ್ಟಿದ್ರೆ ಮಾರೋರು ಚೆನ್ನಾಗಿ ಮಾತಾಡಬೇಕು. ಬರೀ ನಾವು ಕ್ವಾಲಿಟಿ ಕೊಟ್ಟು ನಾವು ಬರೀ ಪ್ರೈಸ್ ಕಮ್ಮಿ ಮಾಡಿಕೊಂಡು ಓನರ್ ಬಂದ್ಕೊಂಡು ಹಾಂ ಸರಿಪ ಬಾಪ ತೆಕೋ ಅಂತ ಹೇಳಿದ್ರೆ ಬರಲ್ಲ. ಪ್ರೀತಿಯಿಂದ ಮಾತಾಡ್ಕೊಂಡಿದ್ರೇನೆ that sale happens. ಇವತ್ತಿನ ಡೇಟಿಗೆ ಐ ನೋ even we have 86,000 followers, 2,000-3,000 ಫಾಲೋವರ್ಸ್ ಕಸ್ಟಮರ್ಸ್, ಅವ್ರ ಫ್ಯಾಮಿಲಿಲಿ ಏನು ಪ್ರಾಬ್ಲಮ್ ಇದೆ, ಅವ್ರು ಏನು ಮಾಡ್ತಾರೆ ಅಂದ್ಕೊಂಡು ನನಗೆ ಗೊತ್ತಿರುತ್ತೆ. ಬಿಕಾಸ್ that much we share. And that is one more big family, extended family, what I talk about. We all say that world is family. ಅದು ಹೇಳೋಕೆ ಮಾತ್ರ ಅಲ್ಲ, ಅದು ನಿಜ ಮಾಡಬೇಕಾದ್ರೂ we have to make it and we'll do it. And this is first step of exhibition in Brahmavar, which we are going to show people what varieties we have. And we'll have entire spread of sarees where different materials are exhibited for the best price. On 18th, 19th and 20th of July. 18, 19, 20 ಜುಲೈ ಬಂಟರ ಭವನದಲ್ಲಿ ಸೀರೆ ಮೇಳ ಇದೆ ಬ್ರಹ್ಮಾವರ. ನನ್ನ ಅನಿಸಿಕೆ ಅದೇ ದಿನ ನಮಗೆ ಮುಂದೆ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಇರ್ತದೆ, ಮುಂದೆ ಯಾವತ್ತೂ ಕಾರ್ಯಕ್ರಮ ಇರ್ತದೆ, ಆ ದಿನ ಒಂದು ಕನಿಷ್ಠ ನೋಡಿ ಆದ್ರೂ ಹೋಗ್ಬೋದು ಏನೆಲ್ಲ ಸಿಗ್ತದೆ. ಆವಾಗ ಮುಂದಿನ ಅವರ ಆಲೋಚನೆಗಳು, ಖರೀದಿ ಮಾಡುವ ಆಲೋಚನೆಗಳನ್ನು ಕೂಡ ಅವ್ರು ರೆಡಿ ಮಾಡ್ಕೊಳ್ಬಹುದು. ಇನ್ನು ನಾವು ವಿಜಯಲಕ್ಷ್ಮಿಗೆ ಹೋಗಿ ಖರೀದಿ ಮಾಡಿ. ಇವಾಗ ನಮ್ಮೂರಿಂದ ಸಾಧಾರಣ ಡೇಟಾ ತಗೊಂಡಿದ್ರೆ ಉಡುಪಿ, ಕುಂದಾಪುರ, ಬ್ರಹ್ಮಾವರ, ಮಂಗಳೂರು, ಬೆಂಗಳೂರಿಂದ ಎಲ್ಲ ಕಂಚಿಗೆ ಹೋಗ್ತಾರೆ. ನಾವಲ್ಲೇ ಇದ್ದಿದ್ವಿ 15 ವರ್ಷ. ಇವಾಗ ಆ ಕಂಚಿ ಲೂಮ್ಸ್ ನಾವ್ ಇಲ್ಲಿ ತಕೊಂಡ್ ಬಂದ್ ನಾವ್ ಇಲ್ಲೇ ನೇಯ್ತೀವಿ ನೆಕ್ಸ್ಟ್ ಇಯರ್ ಆನ್ವರ್ಡ್ಸ್. ಸೊ ನೀವ್ ಯಾಕೆ ಇಲ್ಲಿಂದ ಕಂಚಿಗೆ ಹೋಗ್ಬೇಕು, ನೀವ್ ಇಲ್ಲೇ ಬಂದ್ ಕಂಚಿ ಸೀರೆ ನಮ್ಮ ಹತ್ರ ತಗೊಳ್ಳಿ. ಅಲ್ಲೊಂದ್ 20,000 ತಗೊಂಡ್ರೆ ನಮ್ಮ ಹತ್ರ ಒಂದ್ 5,000 ಕಮ್ಮಿ ನೀವು ತಗೊಳ್ಬಹುದು. ಅದೇ ಕ್ವಾಲಿಟಿ ಅಂಡ್ ನೋ ಕಾಂಪ್ರಮೈಸ್ ಆನ್ ದಟ್ ಅಂಡ್ ವಿ ವಿಲ್ ಗಿವ್ ಹಿಯರ್. ಸೊ ಫ್ರಮ್ ದಿಸ್, ಕೀಪಿಂಗ್ ದಿಸ್ ಆಸ್ ಇಂಟೆನ್ಷನ್, exhibitions we are starting off so that price difference and quality. ನಾಳೆ ಮದುವೆ ಇದೆ ನಿಮ್ಮ ಮನೆಯಲ್ಲಿ, ನಾಳೆ ಗಿಫ್ಟಿಂಗ್ ನಿಮ್ಗೆ ಬೇಕು, ದಿವಾಲಿಗೆ ಗಿಫ್ಟಿಂಗ್ ಬೇಕು, ಇವತ್ತಿಲ್ಲ ಅಂದ್ರೆ ನಾಳೆ ಕೂಡ ನೀವು ಬಂದು ತಗೊಳ್ಬೋದು. ಆ್ಯಂಡ್ ನ್ಯೂ ಕಸ್ಟಮರ್ಸ್ ಯಾರ್ಯಾರು ಬರ್ತಾರೆ ಎಕ್ಸಿಬಿಷನ್ಸ್ಗೆ ಇವಾಗ 18, 19, 20, ಆ ಟೀಮ್ ಹಸ್ ಡಿಸೈಡೆಡ್. ಆಲ್ರೆಡಿ ನಮ್ದೊಂದು ಹೋಲ್ಸೇಲ್ ರೇಟಿಗೆ ಕೊಡ್ತೀವಿ. ಹೊಸ ಕಸ್ಟಮರ್ ಬಂದ್ಕೊಂಡು ನಮ್ಮ ಪೇಜ್ ಫಾಲೋ ಮಾಡಿದ್ರೆ ಅವ್ರಿಗಿನ್ ಸ್ವಲ್ಪ ಒಂದು ಸರ್ಪ್ರೈಸ್ ಡಿಸ್ಕೌಂಟ್ ಕೊಡೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ದಟ್ ಆಲ್ಸೋ they can come and avail it. Anjali's Vijayalakshmi sarees ನೀವು ಎಷ್ಟೊಂದು ಮಂದಿ ಅವರು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರ್ಬೋದು. ಆದರೆ ಟಚ್ ಆ್ಯಂಡ್ ಫೀಲ್ ಮಾಡಿ ತಗೊಳ್ಳೋರಿಗೆ ಫಸ್ಟ್ ಟೈಮ್ ಬ್ರಹ್ಮಾವರದಲ್ಲಿ ಬಂಟರ ಸಂಘ, ಬಂಟರ ಭವನದಲ್ಲಿ 18th, 19th and 20th July we are exhibiting and ಸಾರಿ ಪ್ರದರ್ಶನ ಕಮ್ ಮಾರಾಟಕ್ಕೆ ಇದೆ. We invite all of you to come with your friends and relatives and buy the sarees. And there are special discounts also. Wholesale price ಅಲ್ಲಿ sarees ಕೊಡ್ತೀವಿ. ಅದು
apart from that, new followers, newcomers will get special discounts from our end. ಇಷ್ಟರವರೆಗೆ ನೀವು ನಿಮ್ಮ ಹಿಂದಿನ ಅನುಭವ ಹಾಗೂ ಮುಂದಿನ ನಿಮ್ಮ ಕನಸುಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ದೈಜಿ ವರ್ಲ್ಡ್ ವತಿಯಿಂದ ಅನಂತ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಕನಸುಗಳೆಲ್ಲವೂ ಈಡೇರಲಿ ಅಂತ ಈ ಮೂಲಕ ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಕ್ಲಾಸಿಕ್ ಟೈಮ್ ಕಾರ್ಯಕ್ರಮ ಮುಂದೆ ಇನ್ನೊಂದು ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗಲಿದ್ದೇವೆ.